ಹೌದು ಗುರುಗಳ, ಹೌದು ಗುರುಗಳ. ತುಂಬಾ ಆದ್ರೆ ಇನ್ನೊಬ್ಬರಿಗೆ ಇದು ಈ ಮಾತು, ನನ್ನ ಮಾತು ಇನ್ನೊಬ್ಬರಿಗೆ ಏನಾದ್ರು ಪಾಠ ಆದ್ರೆ, ಬಟ್ ಆದ್ರ ಪಾಠಕ್ಕಿಂತ ಅದು ಸುಮಾರು ಕೇಳ್ಬಿಟ್ಟಿದ್ದಾರೆ, ಹೇಳಿ ಪ್ರಯೋಜನ ಇಲ್ಲ. ಇದೇ ತರ ಎಲ್ಲರೂ ಜೀವನದಲ್ಲಿ ಆಗಿದೆ. ಬಟ್ ತೊಂದ್ರೆ ಇಲ್ಲ, ಈಗ ನಮ್ ಜೀವನ ನಮ್ಗೆ ಓಕೆ. ಅದಕ್ಕೆ ಈಗ ಎಷ್ಟು ಜನ ಹೇಳಿದ್ದಾರೆ, ಅದಕ್ಕಿಂತ ಡಿಫ್ರೆಂಟ್ ಇತ್ತಪ್ಪ ಅಂದ್ರೆ ಹೇಳ್ಬೋದಿತ್ತು ಗುರುಗಳೇ. ಡಿಫ್ರೆಂಟ್ ಇದ್ರೆ ಒಂಚೂರು ಹೇಳ್ಬೋದಿತ್ತು. ಬಟ್ ತೊಂದ್ರೆ ಇಲ್ಲ. ಬಟ್ ಜೀವನದಲ್ಲಿ ಒಂದ್ ಚಿಕ್ಕದೊಂದು ಒಂದೇ ಒಂದು ಪ್ರಶ್ನೆ ಕೇಳ್ಬೇಕು ಗುರುಗಳೇ ನಿಮ್ಮ ಹತ್ರ. ಹೇಳಪ್ಪ ಗುರುಗಳೇ. ನಾನೊಂದು ನನ್ ತಂಗಿಗೆ ನಾನ್ ಮದ್ವೆ ಮಾಡಿದ ಗುರುಗಳೇ. ಅಂದ್ರೆ ನಮ್ಮಪ್ಪ ನಾನ್ ಸುಮಾರು 3 ವರ್ಷ ಇರುವಾಗ ನಮ್ಮಪ್ಪ ತೀರಿ ಹೋಗಿದ್ರು. ಅದಾದ್ಮೇಲೆ ನಮ್ಮ ಅಣ್ಣ ನಾವು 4 ಜನ ನಮ್ಮ ಇದ್ರಲ್ಲಿ. ನಮ್ಮವನ್ಗೆ ನಾವು ನಮ್ಮಪ್ಪ ನಮ್ಮವನ್ಗೆ 4 ಜನ ನಮ್ಮ ಅಣ್ಣ ತಮ್ಮರು ನಾವು. ಅದ್ರಲ್ಲಿ ನಾವು 3 ಜನ ಗಂಡ್ ಮಕ್ಳು, ಒಬ್ಬಾಕಿ ಹೆಣ್ಮಗಳು. ಮುಂಚೆ ಒಬ್ಬನ ಇದ್ನಂತೆ, ಅವನ ಚಿಕ್ಕ ವಯಸ್ಸಿನಲ್ಲಿ ತೀರೋದ. ಒಟ್ಟ 4 ಜನ ಗಂಡ್ ಮಕ್ಳಾದ್ಮೇಲೆ ಒಬ್ಬಾಕಿ ಹೆಣ್ಮಗಳು ಗುರುಗಳೇ. ನಮ್ಗೆ ಒಂದು ಇಂಚು ಭೂಮಿ ಇಲ್ಲ ಗುರುಗಳೇ. ನಾವು ಚಿಕ್ಕ ವಯಸ್ಸಿನಿಂದ ಒಂದು ಬಡತನ ನಮ್ದು. ಅದೇ ಹೇಳ್ಬೇಕಂದ್ರೆ SC ಯಾಕಂದ್ರೆ ಲೈವ್ ಕೇಳೋರೆಲ್ಲ ಅರ್ಥ ಆಗ್ಲಿ ಅಂತ SC ಮಂದಿ ನಾವು ಅಣ್ಣ. ನಾವು SC ಜನ ನಾವು. ಅದಾದ್ಮೇಲೆ ನಾವು ಸುಮಾರು ದಿನ ಆದ್ಮೇಲೆ ನಮ್ದು ಮದ್ವೆ ಆಯ್ತು. ನಮ್ಮ ಅಣ್ಣ ನಮ್ ದೊಡ್ಡಣ್ಣ ಮದ್ವೆ ಆದ್ಮೇಲೆ ನಮ್ ದೊಡ್ಡಣ್ಣ ಮದ್ವೆ ಆಗಿ ಒಂದ್ 2 ವರ್ಷ 3 ತಿಂಗಳಾದ್ಮೇಲೆ ನಮ್ಮ ದೊಡ್ಡಣ್ಣ ತೀರ್ಕೊಂಡ್ರು, ಹಾರ್ಟ್ ಅಟ್ಯಾಕ್ ಆಗಿ. ಅದಾದ್ಮೇಲೆ ಅವರು ನಮ್ಮ ವೈನಿ ಅವ್ರನ್ನು ಕೂಡ ನಾವೇ ಈಗಿನ ಇತ್ತಿಗೆ ಹೇಳ್ಬೇಕಂದ್ರೆ ಅದನ್ನ ಅವರು ಕೂಡ ನಾನೇ, ಅವ್ರ ಮಗಳು ನಾವು ಅವ್ರನ್ನ ಕೂಡ ನಾನೇ ಸಾಕ್ತಾ ಇರೋದು. ವೈನಿ ಅಂದ್ರೆ ಏನು? ವೈನಿ ಅಂದ್ರೆ ಈ ಅಣ್ಣನ ಹೆಂಡತಿ. ಅತ್ತಿಗೆಯನ್ನ ವೈನಿ ಅಂತೀರಿ? ಹೌದೌದು. ಅತ್ತಿಗೆಯ ಮಕ್ಕಳನ್ನ, ಅರ್ಥಾತ್ ನಿನ್ನ ಅಣ್ಣನ ಮಕ್ಕಳನ್ನ, ಅಣ್ಣನ ಹೆಂಡತಿಯನ್ನ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನೀವು ನೋಡ್ಕೊಳ್ತಿದ್ದೀರಾ ಅಂತ? ಹೌದೌದು ಗುರುಗಳ. ಹೇಳಪ್ಪ. ಅದಾದ್ಮೇಲೆ ಈಗ ಈ ಸದ್ಯ ಏನಿರ್ಬೇಕಂದ್ರೆ ಗುರುಗಳೇ, ನನ್ ತಂಗಿ ಒಂದು ಮದ್ವೆ ಮಾಡಿದೀವಿ ನಾವು. ಅದು ಆ ವ್ಯಕ್ತಿ ಇದನ್ನಲ್ಲ ಗುರುಗಳೇ, ಆ ವ್ಯಕ್ತಿ ನಾವು ಮದ್ವೆ ಮಾಡೋ ಮುಂಚೆ ಸ್ವಲ್ಪ ನೀವ್ ಹೇಳಿದ ಒಂದೊಂದು ಮಾತು ಕೂಡ ನನ್ ಮನ್ಸಲ್ಲಿದೆ. ನೀವ್ ಹೇಳಿದ್ರಿ ಯಾವಾಗ್ಲೂ ಆತುರವಾಗಿ ಏನೂ ಮಾಡಬಾರ್ದು ಅಂತ ಹೇಳಿದ್ರಿ. ಆದ್ರೆ ಆ ಟೈಮಲ್ಲಿ ಈಗ ಒಂದು 3 ವರ್ಷ 4 ವರ್ಷದ ಹಿಂದೆ ಇಷ್ಟೊಂದು ಜ್ಞಾನ ನನ್ಗಿರ್ಲಿಲ್ಲ. ಈಗೇನಾದ್ರು ಜ್ಞಾನ ಇತ್ತಪ್ಪ ಅಂದ್ರೆ ಅದು ನಾನು ಅವಾಗೆ ಇದು ಮಾಡ್ತಿದ್ದೆ. ಬಟ್ ಅದು ನಮ್ ತಂಗಿಗೆ ಒಂದ್ ಚಿಕ್ಕದಾಗಿ ಹಾರ್ಟ್ ಆಪರೇಷನ್ ಆಗಿತ್ತು ಗುರುಗಳೇ. ಅದು ಹಾರ್ಟ್ ಆಪರೇಷನ್ ಮುಂಚೆ ಏನು ಈಗಿಂದಾದ್ರೆ ಅದೇನೋ ಬೇರೆ ಏನೋ ಅಂತ ಮಾಡ್ತಾರಂತ ಗುರುಗಳೇ. ಈಗೇನದ ಸ್ವಲ್ಪ ಮುಂಚೆ ಏನಾದ್ರು ಪೂರ್ತಿ ಒಲಿಗಿ ಕೈಯಿಂದ ಹಾಕ್ತಿದ್ರಂತ. ಅದನ್ನ ಸ್ವಲ್ಪ ಎದೆಯಲ್ಲಿ ಒಂದು ಉದ್ದವಾಗಿ ಅದು ಇದು ಇತ್ತು, ಅದ್ರ ನಿಶಾನ ಇತ್ತು ಅದ್ರ ಅಂದ್ರೆ ದಾರ ಹೊಲಿದಿರ್ತಕ್ಕಂತಹ ಗುರುತು ಅಥವಾ ಗುರುತು ಇತ್ತು ಗುರುಗಳ, ಗುರುತಿತ್ತು. ನಮ್ ಮನಸ್ಸಿನಲ್ಲಿ ಏನಿತ್ತಂದ್ರೆ ಯಾರಾದ್ರೂ ಬಂದ್ರು ನೋಡಿದ್ರು ಕೂಡ, ಹೆಣ್ಮಗಳು ನೋಡಿದ್ರೆ ಇದನ್ನ ಇದು ಆತಾಳೇನೋ, ಮಕ್ಕಳು ಹಿಡಿತಾಳೇನಿಲ್ಲ ಅಂತೇಳಿ ಏನಾದ್ರು ಜನರಿಗೂ ಇದು ಮಾಡ್ತಾರೇನೋ ಒಂದು ಆತಂಕ ನಂಬಲ್ಲಿ ಇತ್ತು. ಮೊದಲೇ ಏನಾದ್ರು ಈ ತರ ವಿಡಿಯೋಗಳು ಸಿಕ್ಕಿದ್ರೆ ನಾನ್ ನಿಜವಾಗ್ಲೂ ಮಾಡ್ತಿರ್ಲ ಗುರುಗಳೇ. ಅದನ್ನೆಲ್ಲ ಮುಂದಾತು ಓಡಿಸ್ಕೊಂಡು ನಾನೇ ಎಲ್ಲ ಒಪ್ಕೊಳ್ಳಿಲ್ಲ, ನನ್ ತಂಗಿ ಒಪ್ಕೊಳ್ಳಿಲ್ಲ. ಆದ್ರೂ ಬೇಡಮ್ಮ, ಇದು ಮುಂದೆ ಇವತ್ತು ಸರಿ ಆಗ್ಬೋದು, ಮುಂದ್ ಸರಿ ಆಗ್ಬೋದು, ಹಿಂಗೆ ಬೇಡ 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 ಸುಮಾರು ಗುರುಗಳ ಒಂದು 50 ವರಗಳನ್ನ ತಿರಸ್ಕಾರ ಮಾಡಿದಳು. ಅಂದ್ರೆ ಹಾರ್ಟ್ ಆಪರೇಷನ್ ಅಂದಾಗ ಅಂದ್ರೆ ಹೃದಯದ್ದೆಲ್ಲ ಆಪರೇಷನ್ ಆದ್ಮೇಲೆ ಅದ್ರದ್ದೇನು ಸಮಸ್ಯೆ ಇಲ್ಲ, ನಿಮಗೆ ಸಮಸ್ಯೆ ಇರೋದು ಈ ಮಚ್ಚೆಯದ್ದು ಅಥವಾ ಗುರುತಿನದ್ದು? ಗುರುತಿಂದು ಗುರುಗಳ. ಅಂದ್ರೆ ನೀವು ಮದುವೆ ಬೇಡ ಅಂತ, ಅಥವಾ ನಿಮ್ ತಂಗಿ ಬೇಕು ಅಂತ, ಅಥವಾ ನಿಮ್ ತಂಗಿ ಬೇಕು ಅಂತ, ಅಥವಾ ನೀವು ಬೇಡ ಅಂತ, ಏನಿದು? ಇದು ಗುರುಗಳೇ, ನಾವು ಲಗ್ನ ಮಾಡ್ತೀವಂತ, ನಾವು ಆ ಹುಡುಗ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನಮ್ ತಂಗಿ.
ಓಕೆ. ಅಂದ್ರೆ ನೀವು ಮದುವೆ ಆಗೋದು ನಿಮ್ಮ ತಂಗಿಗೆ ಇಷ್ಟ ಇತ್ತ? ಹುಡುಗ ಬಿಟ್ಬಿಡಿ, ಮದುವೆ ಆಗೋದು ಇಷ್ಟ ಇತ್ತ ತಂಗಿಗೆ? ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ. ಯಾಕೆ ಅಂದ್ರೆ ಯಾಕೆ? ಅದು ಅಂದ್ರೆ ಅವ್ರು ಬಯಸಿದ್ದು ಬೇರೆ ಬೇರೆ ಒಂದು ನಮ್ಮ ಸೋದರತ್ತೆ ಮಗನನ್ನು ಬಯಸಿದ್ರು ಅವರು. ಓಕೆ. ಮದುವೆ ಯಾರನ್ನಾಗೋದು ನಾನು ಆ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಬಟ್ ನನಗೆ ಹಿಂಗೆ ಆಗ್ಬಿಟ್ಟಿದೆ, ಆಪ್ರೇಷನ್ ಆಗಿ ಇಂಥ ಗುರುತಿದೆ, ಹಾಗಾಗಿ ನನಗೆ ಮದುವೆ ಇಷ್ಟ ಇಲ್ಲ ಅನ್ನೋದು ಏನು ಆಕೆಗೆ ಇರಲಿಲ್ಲ. ಆಕೆಗೆ ಮದುವೆ ಇಷ್ಟ ಇರ್ಲಿಲ್ಲ ಗುರುಗಳೇ, ಇರ್ಲಿಲ್ಲ ಗುರುಗಳೇ. ಬಟ್ ನಿಮಗಿತ್ತ ಆ ಭಯ? ನಿಮಗಿತ್ತ? ನಮ್ಗಿತ್ತು ಗುರುಗಳೇ, ತುಂಬಾ ಇತ್ತು, ತುಂಬಾ ಏನು ತುಂಬಾ ಭಯ ಇತ್ತು? ನಮ್ಗೆ ತುಂಬಾ ಇತ್ತು. ನನಗೆ ಮತ್ತೆ ನಮ್ಮ ಅಮ್ಮನಿಗೆ ಹ್ಮ್ 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 ತುಂಬಾ ಇತ್ತು. ಏನಂತ ಏನ್ ಕಾರಣಕ್ಕೆ ಭಯ ನಿಮಗೆ? ಅಂದ್ರೆ ಅದನ್ನ ಏನಾದ್ರು ನೋಡಿದ್ರೆ ತಿರಸ್ಕಾರ ಮಾಡ್ತಾರೇನೋ ಈಗ ಜನ. ಮದುವೆ ಈಗ ಆದ್ಮೇಲೆ ಅದನ್ನ ನೋಡಿದಾಗ ತಂಗಿಯನ್ನ ತಿರಸ್ಕರಿಸಬಹುದೇನೋ ಅನ್ನೋ ಭಯ. ಹೌದು ಗುರುಗಳು, ಹೌದು ಗುರುಗಳು. ಅದಕ್ಕೆ ಅಂತೇಳಿ ಅದನ್ನ ನೋಡಿದಾಗ ನಾನು ಅವ್ರಿಗೆ ಇದನ್ನ ಮುಚ್ಚಿಟ್ಟು ಮಾಡೋದ್ರಿಂದ ತಪ್ಪಾಗುತ್ತೆ ಅಂತ ಹೇಳಿ ನಾವು ಇದನ್ನ ಫಸ್ಟ್ನೇ ಮಾತುಕತೆ ಬಂದಾಗ ಹಿಂಗೆ ಚಿಕ್ಕದಾಗಿ ಆಪರೇಷನ್ ಆಗಿದೆ, ಅದ್ರ ರಿಪೋರ್ಟ್ ರಿಪೋರ್ಟ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ಸರ್ ಗುರುಗಳೇ. ಓಕೆ ಓಕೆ. ಎಷ್ಟು ಗಂಡುಗಳು ನೋಡಿದ್ರಿ ನೀವು? ಮುಂಚೆ ತುಂಬಾ ನೋಡಿದ್ವಿ ಗುರುಗಳೇ, ಆದ್ರೆ ಒಂದು ಸುಮಾರು ಅಂದ್ರೆ ಒಂದು ನಾನು ಈ ಕಡೆ ಹೊರಗಡೆ ಇರೋದ್ರಿಂದ ನನಗೆ ಅಷ್ಟು ಗೊತ್ತಿಲ್ಲ. ನನಗೊಂದು 12-13 ಅಂತೂ ನನಗೆ ಗೊತ್ತು. ಆಯ್ತು. ಕಡೆಗೆ ಯಾರನ್ನು ಮದುವೆ ಮಾಡಿದ್ರಿ? ಆ ವ್ಯಕ್ತಿಯನ್ನೇ ಮದುವೆ ಮಾಡಿದ್ವಿ ಗುರುಗಳೇ. ಯಾವ ವ್ಯಕ್ತಿ? ಈಗ ಈಗ ಮದುವೆ ಆಗಿದೆ ಅಲ್ಲ ನಮ್ ತಂಗಿನ. ಗೊತ್ತು. ಅವ್ರು ಯಾರು? ಅಂದ್ರೆ ಹೊರಗಡೆ ಸಂಬಂಧವೋ ಅಥವಾ? ಹೊರಗಡೆ ಪೂರ್ತಿ ಹೊರಗಡೆ. ಅವ್ರದ್ದು ಕೂಡ ಒಂದು ಕೂಡ ಸಂಬಂಧ ಇಲ್ಲ. ಬಟ್ ಇಲ್ಲಿ ಯಾವ್ದೋ ಹೇಳಿದ್ರಲ್ಲ, ನಿಮ್ಮ ಅತ್ತೆ ಅಥವಾ ಏನೋ ಹೇಳಿದ್ರಲ್ಲ? ಹೌದೌದು, ಅತ್ತೆ ಮಗ ಇದ್ದ ಗುರುಗಳೇ. ನಮ್ಮ ಅತ್ತೆ ಮಗ ಇದ್ದ. ಅತ್ತೆ ಮಗಳನ್ನು ನಮ್ಮ ಅಣ್ಣನಿಗೆ ತಗೊಂಡಿದೀವಿ ನಾವು. ನಮ್ಮ ಅತ್ತೆ ಮಗಳನ್ನು ನಮ್ಮ ಅಣ್ಣನ ತಗೊಂಡಿದೀವಿ. ಎದ್ರ ಬಿದ್ರ ಬೀಗಿಸ್ತಾನ ಸರಿ ಆಗಲ್ಲ ಅಂತೇಳಿ ನಮ್ಮಮ್ಮ ಬ್ಯಾಡಪ್ಪ, ನಾಳೆ ಏನಾದ್ರು ಸಮಸ್ಯೆ ಆದ್ರೆ ಬೇಡ, ಅದು ಸರಿ ಆಗಲ್ಲ ಅಂತೇಳಿ ನಮ್ಮಮ್ಮ ತುಂಬಾ ಪೋಸ್ಟ್ ಮಾಡಿದೊಳಗೆ ನಮ್ ತಾಯಿ. ಬಟ್ ಇಲ್ಲಿ ಆಪರೇಷನ್ ಎಲ್ಲ ಆಗಿದ್ದು ಆ ಅತ್ತೆ ಮಗನಿಗೆ ಗೊತ್ತಿತ್ತಲ್ವಾ? ಇಲ್ಲ ಗುರುಗಳು, ಅದು ಎಲ್ಲ ಮದ್ವಿ ಇದು ಮದ್ವೆ ಆಗಿತ್ತು ಈಗ 3.5 ವರ್ಷದ ಹಿಂದೆ. ಆ ಮಾತುಕತೆ ಆಗಿದ್ದು ಒಂದು 6 ವರ್ಷದ ಹಿಂದೆ. ಓಕೆ ಸರಿ ಆಯ್ತು, ಅದನ್ನು ಬೇಡ ಅಂದ್ರಿ. ಬಟ್ ಇಲ್ಲಿ ಹೊರಗಡೆ ಸಂಬಂಧವನ್ನ ತಂದ್ರಿ ಅಥವಾ ಅದೇ ಬಂತು ಅಥವಾ? ಅಂದ್ರೆ ನಮ್ಮ ಸಂಬಂಧಿಕರಿಂದ ಒಂದು ಬಂತು ಗುರುಗಳೇ. ಓಕೆ. ಅದು ನನ್ಗೆ ಸ್ವಲ್ಪ ವ್ಯಕ್ತಿ ತುಂಬಾ ನಮ್ಗೆ ಇಷ್ಟ ಆದ. ಅಂದ್ರೆ ಅವನ್ ಬಂದಿರೋ ಇದು ನೋಡಿ, ಕಾರ್ ಎಲ್ಲ ನೋಡಿ, ಮತ್ತೆ ಅಲ್ಲಿ ಅವ್ರ ಅವರ ಊರು ಪಕ್ಕ ಒಂದು ಊರಿತ್ತು. ಆ ಊರನ್ನ ನನ್ನ ಹೆಂಡತಿ ಇದ್ದಾಳಲ್ಲ ಗುರುಗಳೇ, ನನ್ನ ಹೆಂಡತಿಯ ಅವ್ವನ ತಂಗಿ ಆ ಊರಿನ ಪಕ್ಕನೇ ಊರು. ಓಕೆ. ನಾವು ಅವರು ಒಂದು ಇದ್ರ ಮೇಲೆ ನಾವು ಓಕೆ, ಏನಾದ್ರು ಆದ್ರೆ ಅವ್ರ ಪಕ್ಕದಲ್ಲಿ ಇದ್ದಾರಲ್ಲ, ಏನಾದ್ರು ಸಮಸ್ಯೆಗಳಾದ್ರೆ ಅವರೆಲ್ಲ ಬಗೆಹರಿಸಬಹುದು. ನಾವ್ ಇವ್ರಿಗೆ ಫೋನ್ ಮಾಡ್ಲಿಲ್ಲದ್ರು ಕೂಡ ಅವ್ರಿಗೆ ಫೋನ್ ಮಾಡಿದ್ರೆ ಏನಾದ್ರು ಸಮಸ್ಯೆ ಇದ್ರು ಕೂಡ ಸರಿಪಡಿಸಬಹುದು ಅನ್ನೋ ಒಂದು ಉದ್ದೇಶಕ್ಕೆ ನಾ ಮದುವೆ ಮಾಡಿದ್ವಿ ಗುರುಗಳೇ. ಓಕೆ. ಅದಕ್ಕಿಂತ ಮುಂಚೆ ಏನು ಹೇಳಿದ್ರಿ? ಈ ಹುಡುಗ ಕಾರಲ್ಲಿ ಬಂದ ಅಂದ್ರೆ ಏನದು, ಏನ್ ಕತೆ ಅದು? ಅಂದ್ರೆ ಗುರುಗಳೇ, ಅವನು ಸ್ವಲ್ಪ ಈ ರಾಜಕಾರಣಿಗಳ ಕಾರುಗಳು ಓಡಿಸ್ತಿದ್ದ ಗುರುಗಳೇ. ಈ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಅವರು ಒಂದ್ ಸ್ವಲ್ಪ ಸ್ವಲ್ಪ ದೊಡ್ಡ ಮುಂದೆ ಇತ್ತಿದ್ದ ಅಂತ. ಹೌದು ಇದು ಸತ್ಯ. ಅವ್ರು ಬರ್ಬೇಕಾದ್ರೆ ಅಥವಾ ನೋಡ್ಲಿಕ್ಕೆ ಬರ್ಬೇಕಾದ್ರೆ ಈ ಕಾರು ಅಥವಾ ಒಳ್ಳೆ ರೀತಿಯಲ್ಲಿ ಬಟ್ಟೆ ಹಾಕೊಂಡು ಅಥವಾ ಒಳ್ಳೆ ರೀತಿಯಲ್ಲಿ ಟಾಪ್ ಒಳ್ಳೆ ಮಾತು ಕೂಡ ಒಳ್ಳೆ ಈಗೇನ ಅಧ್ಯಾತ್ಮ ಗೊತ್ತಿರೋ ರೀತಿನೇ ಮಾತು ಕೂಡ ಅದೇ ತರಾನೇ ಮಾತಾಡಿದ್ದ ಗುರುಗಳೇ. ಅದೇ ತರ ಮಾತಾಡಿದ. ನಿಮ್ಗೆ ಅಲ್ಲಿ ಇಷ್ಟವಾಯ್ತು? ನಮ್ಗೆ ಅದು ಇಷ್ಟವಾಯ್ತು ನಮ್ಗೆ. ಆಯ್ತಪ್ಪ. ಈಗ ಅದಾದ್ಮೇಲೆ ಮದ್ವೆ ಆಯ್ತು ಗುರುಗಳೇ. ಮದ್ವೆ ಆದ್ಮೇಲೆ ಇಲ್ಲಿ ಹೇಳಿದ್ರ ಅಂದ್ರೆ ನಮ್ ತಂಗಿಗೆ ಹಿಂಗಾಗಿದೆ? ಹೌದು ಗುರುಗಳೇ ಹೇಳಿದೆ ಗುರುಗಳೇ. ಅದನ್ನ ಅವರು ಕೂಡ ಒಪ್ಪಿಕೊಂಡ್ರು ಕೂಡ. ನಮ್ ತಂಗಿಗೆ ಹಿಂಗ್ ಚಿಕ್ಕದಾಗಿ ಆಪರೇಷನ್ ಆಗಿದೆ ಅಂತ ಹೇಳ್ಕೊಂಡಿದೀವಿ. ಅವರು ಕೂಡ ಬಂದು ನೋಡಿದ್ರು, ರಿಪೋರ್ಟ್ ಕೊಟ್ಟೆ ನಾನು ಅವ್ರಿಗೆ. ಅವರು ಕೂಡ ರಿಪೋರ್ಟ್ ನೋಡಿದ್ರು.
ಅದು ನೋಡಿದಾದ್ಮೇಲೆ ಆಯ್ತು ಸರಿ ಪರವಾಗಿಲ್ಲ ಬಿಡು, ಏನ್ ಚಿಕ್ಕದ ಆಪರೇಷನ್, ಚಿಕ್ಕದ ಆಪರೇಷನ್ ಇರ್ತದೆ ಈಗಿನ ಕಾಲದ ಯಾವ್ದಂತ ಹೇಳಿ ಅವರು ಕೂಡ ಅಂದ್ರು ಗುರುಗಳು. ಓಕೆ ಓಕೆ. ಅದಾದ್ಮೇಲೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಅವರು ಒಂದು 7 ದಿನದಲ್ಲಿ ಮದ್ವೆ ಆಗಿ ನಮ್ಮ ನಾವು ನಮ್ ತಂಗಿನ ನಮ್ಮ ಊರಿಗೆ ಕರ್ಕೊಂಡ್ ಬಂದಿವಿ ಗುರುಗಳೇ. 2 ಮದ್ವೆ ಆದ್ಮೇಲೆ 2 ದಿನಕ್ಕೆ ನಮ್ಮ ಊರಿಗೆ ಕರ್ಕೊಂಡ್ ಬಂದಿವಿ ಅವ್ರನ್ನ. ಓಕೆ, ಅಂದ್ರೆ ಅದೊಂದು ಸಂಪ್ರದಾಯ. ಹೌದು ಗುರುಗಳೇ, ಹೌದು. ಅವ್ರನ್ನ ಮತ್ತೆ ನಮ್ ತಂಗಿನ ಕರ್ಕೊಂಡ್ ಬಂದಿವಿ. ನಮ್ಮ ಊರಲ್ಲಿ ಒಂದು 2-3 ದಿನ ಇಟ್ಕೊಂಡು ಮತ್ತೆ ಅವ್ರ ಊರಿಗೆ ಕಳ್ಸಿದೀವಿ. ಕಳಿಸಿ ಆದ್ಮೇಲೆ ಮತ್ತೆ ಅದಾದ್ಮೇಲೆ ಮತ್ತೆ ಒಂದ್ ದಿನ ಅವ್ರದ್ದು ಏನೋ ಇದು ಪ್ರಸ್ತ ಅಂತೇಳಿ ಇರ್ತದೆ. ಅದಾದ್ಮೇಲೆ ನಾವ್ ಮತ್ತೆ ಒಳ್ಳೆ ನಮ್ ತಂಗಿ ನಾವ್ ಒಳ್ಳೆ ಊರಿಗೆ ಕರ್ಕೊಂಡ್ ಬಂದಿವಿ. ಅದ ಹಿಂದ್ಗಡೆನೆ ಅವನು ಕೂಡ ಬಂದ, ಮತ್ತೆ ಮರ್ದಿನ ಕರ್ಕೊಂಡ್ ಹೋದ್ರ ಆಯ್ತು ಅಂತೇಳಿ. ಅದಾದ್ಮೇಲೆ ಅದು 7 ದಿನ ಆಗಿತ್ತು ಗುರುಗಳೇ ಅದು ಹೋಗುವಾಗ. ನಾವೆಲ್ಲ ಕೂಡಿ ಎಲ್ರು ಕೂಡಿ ನಾವೆಲ್ಲ ಉಡಿಯಕ್ಕೆ ಹಾಕಿ ಎಲ್ಲ ಕಳಿಸಿದ್ವಿ ಗುರುಗಳೇ ಅವ್ರಿಗೆ 7 ದಿನ. ಅವತ್ತು ರಾತ್ರಿ ಏನಾಗಿದೆ ಗುರುಗಳೇ, ಅವನು ಹೋಗಿ ಒಂದು ಮರ್ಡರ್ ಕೇಸಲ್ಲಿ ಜೈಲಿಗೆ ಹೋಗ್ಬಿಟ್ಟದಲ್ಲಿ. ಅಂದ್ರೆ ಮರ್ಡರ್ ಮಾಡಿದ್ದಾನೆ ಅವತ್ತು ರಾತ್ರಿ. ಏನಪ್ಪ ಅದು? ಮರ್ಡರ್ ಗುರುಗಳೇ. ಯಾವ್ದೋ ಕೊಲೆ ಕೇಸಲ್ಲಿ. ಹೌದು ಹೌದು ಹೌದು. ಅದು ಅವತ್ತು ರಾತ್ರಿ ಮಾಡಿದ್ದಾರೆ. ಅಂದ್ರೆ 7 ದಿನ ಆದ್ಮೇಲೆ ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ನನ್ ತಂಗಿನ ಅವತ್ತು ರಾತ್ರಿನೇ ಆ ಊರಲ್ಲಿ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕೊಲೆ ಮಾಡಿದ್ದಾರೆ ಅವ್ರು. ಅಂದ್ರೆ ನಿಮ್ಮ ತಂಗಿ ಗಂಡನು ಸೇರಿದ್ರು? ಅದ್ರಲ್ಲಿ 3ನೇ ಆರೋಪಿನೇ ನಮ್ ತಂಗಿ ಗಂಡ ಗುರುಗಳೇ. ಓಕೆ, ಬಟ್ ಅದು ಮದುವೆ ಆಗಿ 7 ದಿನ ಆಗಿತ್ತಾ? 7 ದಿನ ಆಗಿತ್ತು ಗುರುಗಳೇ. ಅವ್ರದ್ದು ಗೊತ್ತಿಲ್ಲ ಗುರುಗಳ. ನಾವು ಅವ್ರದ್ದು ಈಗ ಈ ಗಂಡ ಹೆಂಡತಿಯ ವಿಷಯಗಳಲ್ಲಿ ಸ್ವಲ್ಪ ಮಾತುಕತೆ ಆಗಿ ಏನಾದ್ರು ಪ್ರೀತಿ ಗೀತಿ ಬೆಳೆದಿದ್ರೆ ನಮ್ ತಂಗಿ ಈಗಾದ್ರೂ ಕೂಡ ಅವನ್ನ ಎಷ್ಟೋ ದಿನ ಜೈಲಿಗೆ ಬಂದ್ರು ಕೂಡ ನಮ್ ತಂಗಿ ಕಾಯುವಂತ ತಾಳ್ಮೆ ಶಕ್ತಿ ಕೂಡ ಇದೆ. ತುಂಬಾ ಗುರುಗಳ, ನಾನೆಲ್ಲ ನಿಮ್ ವಿಡಿಯೋಗಳೆಲ್ಲ ಅವನ್ನ ಶೇರ್ ಮಾಡ್ತೀನಿ ಗುರುಗಳ. ಅವರು ಹಳ್ಳಿಯಲ್ಲಿದ್ದಾರೆ. ಆದ್ರೂ ನಾನು ಈ ವಿಷಯಗಳಲ್ಲಿ ಈ ನಿಮ್ಮಂತ ವಿಡಿಯೋಗಳದೆಲ್ಲ ಗುರುಗಳೇ ಒಂದು ವಿಡಿಯೋ ಬಿಡದೆ ನಾನು ನನ್ನ ತಂಗಿಗೆ ಹಾಕ್ತೀನಿ. ಯಾಕಂದ್ರೆ ನಾಳೆ ನೋವಾಗಬಾರ್ದು. ನಾಳೆ ಒಂದು ಕೂಡ ಇದ್ದೀನಿ, ಏನಾಗದೆ ಕೂಡ ತೀರ್ಕೊಂಡ್ರು ಕೂಡ, ಅಂದ್ರೆ ಮೃತ್ಯು ಆದ್ರೂ ಕೂಡ ಅವರಿಗೆ ಒಂದ್ ಚೂರು ಇದಾಗ್ಬಾರ್ದಂತೆ ಒಂದೊಂದು ಕೂಡ. ಅಲ್ಲಿ ಇಂಟರ್ನೆಟ್ ಬರ್ಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ಇಂಟರ್ನೆಟ್ ನಾನು ಬೇರೆ ಒಂದು ಸಿಮ್ ಕಾರ್ಡ್ ಕೊಡಿಸಿ ಅದಕ್ಕೆ ನಾನು ತಿಂಗಳ ಬಿಡದೆ ಅವ್ರಿಗೆ ಇದಾಗ್ತೀನಿ ಗುರುಗಳು. ಅಂದ್ರೆ ನೋಡ್ಲಿ ಅಂತ, ಈ ತರ ವಿಡಿಯೋಗಳು ನೋಡ್ಲಿ, ಕಲೀಲಿ, ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ, ಮುಂದೆ ಏನಾದ್ರೂ ಆಗ್ಬೋದು ಅಂತ. ಹೌದು ಗುರುಗಳು, ಹೌದು ಗುರುಗಳು. ಬಟ್ ಈಗ ಸರಿ ಆಯ್ತು, ಅಲ್ಲಿ ನಿಮ್ಗೆ ಹೆಂಗ್ ಗೊತ್ತಾಯ್ತದು? ಅಂದ್ರೆ ಅವ್ರ ಹಂಗು ಅಂದ್ರೆ ನಿಮ್ಮ ಮನೆಯಿಂದ ಹೋದ್ ರಾತ್ರಿನೇ ಆಗಿರೋದು ಅದು? ಹೌದು ಗುರುಗಳು, ಹೌದು. ಅವತ್ತೇ ರಾತ್ರಿ ದಿನದಲ್ಲಿ ನಾವೆಲ್ಲ ಉಡಿಯಕ್ಕಿ ಹಾಕಿ ಎಲ್ರು ಕೂಡ ಕಣ್ಣೀರಿನ ನಮ್ಮ ಮನ್ಯಾಗೆಲ್ಲ ನಾನು ಕೂಡ ಎಷ್ಟು ಕಣ್ಣೀರ್ ಹಾಕಿಸಿ ನಾನ್ ನನ್ನ ತಂಗಿಗೆ ಕಾಲು ಬಿದ್ದು, ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಕಾಲು ಬಿದ್ದು ಇದು ಮಾಡಿ ಎಲ್ಲ ನಮ್ ತಾಯಿ ಕಾಲು ಬಿದ್ದು ಎಲ್ಲ ಕಳಿಸಿದ್ವಿ ಗುರುಗಳೇ. ಕಳಿಸಿ ಅವತ್ತು ರಾತ್ರಿ ಅವ್ರೇನೋ 12 ಗಂಟೆವರೆಗೂ ಬರ್ಲಿಲ್ಲ ಅಂತೆ. ರಾತ್ರಿ ನಾವು ಒಂದು 9 ಗಂಟೆ ಫೋನ್ ಮಾಡಿದೀವಿ. ಇಲ್ಲ ಇನ್ನ ಬಂದಿಲ್ಲ, ನಿಮ್ ಮಾಮ ಬಂದಿಲ್ಲ ಅಂತ ಹೇಳಿ ನಮ್ಗಂದ್ರು ಗುರುಗಳೇ ನಮ್ ತಂಗಿ. ಅದಾದ್ಮೇಲೆ ಒಂದು ಬೆಳಿಗ್ಗೆ ಫೋನ್ ಮಾಡಿದ್ರೆ ಹಿಂಗ ನಿಮ್ ಮಾಮನ ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರು ಅಂತ ಅಂದ್ರು ನಮ್ಗೆ. ಏನ್ ಆ ಕತೆ ಏನದು? ಅದೇ ಆ ಕತೆ ಅಂದ್ರೆ ಗುರುಗಳೇ, ಅವ್ರು ಎಲ್ಲಾರು ಫ್ರೆಂಡ್ಸ್ ಎಲ್ಲ ಸೇರಿ ಒಬ್ಬನ್ನ ಮರ್ಡರ್ ಮಾಡಿದಾರೆ. ಏನ್ ವಿಚಾರ? ಏನ್ ವಿಚಾರ ಅಂದ್ರೆ ಗುರುಗಳೇ, ಇವನು ಮುಂಚೆ ಅವನ ಗಾಡಿಯ ಡ್ರೈವರ್ ಇವನು. ಅವ್ರೇನೋ ಮುಂಚೆ ಇವ್ರ ಫ್ರೆಂಡ್ಸ್ ಇದಾರಲ್ಲ ಗುರುಗಳೇ, ಇವನ ಫ್ರೆಂಡ್ಸ್ ಅವ್ರ ಈ ಸದ್ ಮರ್ಡರ್ ಆಗಿದ್ದ ಒಬ್ಬ ಈಗ ಇವ್ರ ಫ್ರೆಂಡ್ಸ್ ಇದಾರಲ್ಲ, ಇವ್ರ ಅಣ್ಣನೊಬ್ಬನ್ನು ಅವ್ರು ಕೊಲೆ ಮಾಡಿದ್ರು ಗುರುಗಳೇ, ಈಗ ಮರ್ಡರ್ ಆದವನು. ಓಕೆ, ಕೊಲೆ ಮಾಡಿದವನು ಕೊಲೆಯಾಗೋದ? ಅವನು ಕೊಲೆ ಮಾಡಿದ್ದ ಗುರುಗಳೇ. ಅಂದ್ರೆ ಇವಂದ್ ಏನು ಅದ್ರಲ್ಲಿ ಇದಿರ್ಲಿಲ್ಲ. ಇವನ್ ಫ್ರೆಂಡ್ಸ್ ತಂದೆ ಇದ್ನಲ್ಲ ಗುರುಗಳೇ, ಅವನ್ನ ಇವಾಗ ಕೊಲೆ ಮಾಡಿದ್ದ.
ಅದನ್ನ ಸೇಡ್ ಇವ್ರು ಇಟ್ಕೊಂಡು ಅವನ್ನ ಕೊಲೆ ಮಾಡಾಕಿ ಅವ್ರು ಹೋಗ್ಬೇಕಾಗಿತ್ತು, ಇವ್ನ್ ನಡವರ್ಕ್ ಇವ್ನು ಹೋಯ್ಕೇಸಿ ಇವನು ಆ ಕೊಲೆಯಲ್ಲಿ ಆರೋಪಿ ಆದ ಗುರುಗಳೇ. ಬಟ್ ಇಂಥ ವಿಚಾರಕ್ಕೆ ಹೋಗ್ಬಾರ್ದು. ಇಲ್ಲಪ್ಪ ಈಗ ಮದುವೆ ಆಗಿದೆ, ನಾನು ಬ್ಯಾಚುಲರ್ ಇದ್ದಂಗೆ ಇರ್ಲಿಕ್ಕೆ ಆಗಲ್ಲ, ಅಥವಾ ಈಗ ಅಂತವಕ್ಕೆಲ್ಲ ಹೋಗೋದು ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ, ಆ ಭಾವನೆ ಅಲ್ಲ ಗುರುಗಳೇ, ಅದ ಆ ವಿಚಾರದಿಂದ ಅತಾಂತ್ರ ಅಂದ್ರೆ ಒಂದ್ 100 ಮೈಲಿಗಳ ದೂರದಿಂದ ದೂರ, ಅಷ್ಟು ದೂರ ಅವನು ನೋಡಿದ್ರೆ. ಯಾಕಂದ್ರೆ ಈ ಅರಿವೇ ಆತನಿಗೆ ಇರ್ಲಿಲ್ಲ. ಇರ್ಲಿಲ್ಲ. ಅಲ್ಲಿ ಆರಂಭದ ಮದುವೆ ಮಾಡ್ಕೊಳ್ಳೋ ಸಮಯದಲ್ಲಿ ಕೇಳಿದ ಆ ಬುದ್ಧನ ರೀತಿಯ ಮಾತುಗಳಿಗೂ ಇಲ್ಲಿಗೂ ಸಂಬಂಧನೇ ಇರ್ಲಿಲ್ಲ ಗುರುಗಳೇ. ಇಲ್ಲ, ಅವ್ರು ಯಾವುದೇ ಪ್ರಶ್ನೆಗೂ ಕೂಡ ಮೌನವೇ ಉತ್ತರ. ಒಂದು ಏನೇ ಪ್ರಶ್ನೆ ಕೇಳಲಿ ಮೌನ. ಬಟ್ ಇದ್ರ ಹಿಂದೆ ಮೌನದಿಂದ ನೀವ್ ತುಂಬಾ ಹೇಳ್ತಿದ್ರಿ. ನಾನ್ ತುಂಬಾ ವಿಡಿಯೋಗಳಲ್ಲಿ ನೋಡಿದ್ದೀನಿ, ಮೌನದಿಂದ ತುಂಬಾ ಇರ್ತದೆ, ತುಂಬಾ ಬೆಟ್ಟವಾದಷ್ಟು ಇದು ಇರ್ತದೆ ಅಂತ ಹೇಳಿ ನಾನು ತುಂಬಾ ಕೇಳಿದ್ದೀನಿ. ಬಟ್ ಅದನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಗುರುಗಳ. ಅದನ್ನ ಯಾವಾಗ ಮಾತಾಡಿ ಅದನ್ನು ನಿರೂಪಿಸೋಕಾಗುವುದಿಲ್ವೋ, ಮಾತು ಯಾವತ್ತು ಸಾಲೋದಿಲ್ವೋ, ಅಲ್ಲಿ ಮೌನವೇ ನಿಜವಾದ ಉತ್ತರವಾಗುತ್ತೆ. ಅಥವಾ ಮಾತಿನಿಂದ ಹೇಳೋಕ್ಕಾಗದೇ ಇದ್ದಾಗ ಮೌನ ಆವರಿಸುತ್ತೆ. ಬಟ್ ಇಲ್ಲಿ ಅದು ಧರ್ಮವೋ ಅಧರ್ಮವೋ ಅನ್ನೋದು ಬಹಳ ಮುಖ್ಯ. ಧರ್ಮಿಯೂ ಮೌನಿ ಆಗ್ತಾನೆ, ಧರ್ಮವಂತನೂ ಮೌನವಾಗ್ತಾನೆ. ಆದ್ರೆ ಇಬ್ಬರ ಮೌನದೊಳಗಿನ ವಿಷಗಳು ಬೇರೆ ಬೇರೆ, ವಿಷಯಗಳು ಬೇರೆ. ಕೆಲವು ವಿಷಯಗಳಲ್ಲಿ ವಿಷ ಇರುತ್ತೆ, ಇನ್ನು ಕೆಲವು ವಿಷಯಗಳಲ್ಲಿ ಅಗಾಧವಾದ ಒಂದು ಮುಗ್ಧತೆ ಅಥವಾ ಪ್ರಾಮಾಣಿಕತೆ ಅಥವಾ ಅಂಥದ್ದೇನೋ ಇರುತ್ತೆ. ಹೀಗೆ ನಾನು ಮದುವೆಯಾಗಿ ಇನ್ನೂ 7 ದಿನ ಆಗಿಲ್ಲಪ್ಪ, ಇನ್ನೂ ಹಸಿಮೈ, ಅಥವಾ ಮದುವೆ ಆಗಲಿ ಬಿಡಲಿ, ವಾಟ್ ಎವರ್ ಇಟ್ ಈಸ್, ಒಬ್ಬ ವ್ಯಕ್ತಿಯಾಗಿ ನನ್ನ ಸ್ನೇಹಿತರ ಮೇಲೆ ಅದೇನೇ ಪ್ರೀತಿ ಇರಬಹುದು, ಇಂಥ ವಿಚಾರಗಳಲ್ಲಿ ನಾನು ಹೋಗೋದ್ರಿಂದ ನನ್ನ ಮನೆ ಮುಳುಗುತ್ತೆ ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲದೆ ಹೋಯಿತು ಪಾಪ. ಸರಿ, ನಿಮ್ಮ ತಂಗಿಗೆ ಗೊತ್ತಾದಾಗ ಆಕೆ ಏನು ಅಂದರು ಅದ್ರ ಬಗ್ಗೆ? ಅಂದ್ರೆ ಮದುವೆ ಆಗಿ 7 ದಿನ ಆಸೆ ಕನಸುಗಳಿದ್ದೋ, ಏನಾಯ್ತಿದು? ತಂಗಿ ಏನಂದ್ರು? ತಂಗಿ ನನಗ್ ಫೋನ್ ಮಾಡಿ, ಅಣ್ಣ ನನ್ಗೆ ಈ ತರ ನಿಮ್ಮ ಮಾಮನ್ನ ಪೊಲೀಸರು ಹಿಡ್ಕೊಂಡು ಹೋದ್ರು ಅಂತ ಹೇಳಿದ್ರು. ಆ ಪ್ರೀತಿನೂ ಇನ್ನು ಬೆಳೆದೇ ಇರ್ಲಿಲ್ಲ ಗುರುಗಳೇ ಅವ್ರ ಬಲ್ಲಿ. ಅವ್ರ ಭಾವನೆಗಳು ಬೆಳೆದೇ ಇರ್ಲಿಲ್ಲ. ಅಂದ್ರೆ ಕೂಡಿದ್ರೆ ಒಂದು, ನನ್ನ ಅಭಿಪ್ರಾಯ ಅಂದ್ರೆ ಸ್ವಲ್ಪ ದಿನ ಯಾವ್ದೇ ವಸ್ತು ಕೂಡ ನಮ್ಮ ಒಟ್ಟಿಗೆ ಜಾಸ್ತಿ ದಿನ ಇದ್ರೆ ಅದ್ರ ಮೇಲೆ ಪ್ರೀತಿ ಇರ್ತದೆ, ನನ್ನ ಅಭಿಪ್ರಾಯ. ಯಾವ್ದೇ ವಸ್ತು ನಮ್ ಜೊತೆ ಏನಾದ್ರು ಎಷ್ಟು ದಿನ ಇರ್ತದೆ ಅದ್ರ ಮೇಲೆ ಪ್ರೀತಿ ಇರ್ತದೆ ಅಂತ ನನ್ನ ಭಾವನೆ. ಅದೇ ತರ ಅವ್ರಿಗೆ ಆ ಫೋನ್ ಮಾಡಿದಾಗ ನಮ್ ತಂಗಿಯ ಭಾವನೆಗಳಲ್ಲಿ ಯಾವುದೇ ಆ ತರ ಒಂದು ಕೂಡ ಇರ್ಲಿಲ್ಲ. ಅಂದ್ರೆ ಆತಂಕ ಏನಿರ್ಲಿಲ್ಲ. ಅದು ಹೋಗಿದ್ರು ಅವ್ರು ಜೈಲಿಗೆ ಹೋಗಿದ್ರು ಅವ್ರಿಗೆ. ಅದಾದ್ಮೇಲೆ ಗುರುಗಳೇ, ಈಗ ಅವರು ಜೈಲಿಗೆ ಹೋದ್ಮೇಲೆ ನಮ್ ತಂಗಿನ ನಾವ್ ಕರ್ಕೊಂಡ್ ಬಂದಿವಿ ಗುರುಗಳೇ. ಕರ್ಕೊಂಡ್ ಬಂದಿವಿ. ಅಂದ್ರೆ ಅಲ್ಲಿ ಅವ್ರಿಗೆ ಏನ್ ಬೇಕು ಬೇಡ ಅನ್ನೋದನ್ನ ಅವ್ರು ಯಾರಂತೂ ಗೊತ್ತಿಲ್ಲ, ಏನಂತೂ ಗೊತ್ತಿಲ್ಲ. ಅವ್ರ ಅಮ್ಮ ಅಂದ್ರು ಗುರುಗಳೇ, ನಾವು ನೋಡ್ಕೋತೀವಿ, ಮಾಡ್ತೀವಿ, ಇಲ್ಲೇ ಇರ್ಲಿ ಬಿಡು ಅಂದ್ರು. ನಮ್ಗೆ ನಮ್ಗೆ ಇಷ್ಟ ಆಗ್ಲಿಲ್ಲ ಗುರುಗಳೇ. ಅಂದ್ರೆ ಅವ್ರ ಏನು ಅವ್ರ ಮನಸ್ಸಿನ ಭಾವನೆಗಳು ಏನಂತ ಗೊತ್ತಿರಲ್ಲ. ಕೆಲವೊಂದ್ ಚಿಕ್ಕ ವಿಷಯಗಳು ಇರ್ತವೆ. ಅವ್ರ ಹೆಣ್ಮಕ್ಳ ವಿಷಯಗಳಲ್ಲಿ ಹೆಣ್ಮಕ್ಳ ವಿಷಯಗಳಲ್ಲಿ ತಮ್ಮ ಗುಪ್ತ ಇದರಿಂದ ಕೂಡ ಚೂರಿರ್ತವೆ. ಅದ್ನೆಲ್ಲ ಅಲ್ಲಿ ಅವ್ರಿಗೆ ಭಾವನೆ ಬೆಳೆದ್ರೆ ಅದು ಅವ್ರ ಜೊತೆ ಹೊಂದಾಣಿಕೆ ಇದ್ದು ಇರ್ಬೋದೇನೋ. ಒಂಚೂರ್ ಅದೇ ಹೋಗಿ 2 ದಿನ ಹೊರಗಡೆ ಹೋದ್ಮೇಲೆ ನಮ್ಗೆ ಅನಿಸ್ತು, ಊರಿನ ಜನ ಕೂಡ ಅಂದ್ರು ನಮ್ಗೆ, ಏನದ ಆದ್ಮೇಲೆ ಯಾಕೆ ಇದ್ ಮಾಡ್ತಾರ, ಕರ್ಕೊಂಬಂದೆ ಅಂತ ಕರ್ಕೊಂಬಂದಿವಿ ಗುರುಗಳೇ. ಬಟ್ ಅದಾದ್ಮೇಲೆ ನೀವು ಆ ವ್ಯಕ್ತಿ ಜೊತೆ, ನಿಮ್ಮ ತಂಗಿ ಗಂಡನ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ವಿ ಗುರುಗಳೇ. ನಾನು ಹೋಗಿದ್ದೆ ಗುರುಗಳೇ. ನಮ್ ತಂಗಿನ ಒಂದ್ಸಲ ಫಸ್ಟ್ ನನ್ನ ತಾಯಿನ ಕರ್ಕೊಂಡು ಗುಲ್ಬರ್ಗ ಜೈಲಿಗೆ ಹೋಗಿದ್ವಿ ಗುರುಗಳೇ. ನಮ್ ತಾಯಿನ ಕರ್ಕೊಂಡು ಹೋದ್ವಿ. ಅಲ್ಲಿ ಅವ್ರು ಯಾರು ಮರ್ಡರ್ ಆಗಿದ್ರಲ್ಲ ಗುರುಗಳೇ, ಮುಂಚೆ ಮರ್ಡರ್ ಆಗಿದ್ರಲ್ಲ, ಅವರು ವೈಫ್ ಅಲ್ಲಿ ಬಂದಿದ್ರು. ನಮಗ್ ಗೊತ್ತಿಲ್ಲ ಅದನ್ನ. ನಾವೆಲ್ಲ ಹಳ್ಳಿ ಜನ ಗುರುಗಳೇ, ನಾವು ಚಿಕ್ಕ ಹಳ್ಳಿ ನಮ್ದು. ನಮ್ಗ ಆ ಜೈಲಲ್ಲಿ ಅದನ್ನ ಹೆಸರು ಕೂಡ ಕೇಳಕ್ ನಮ್ಗ ಅಸಹ್ಯ ಆಗ್ತದ ಗುರುಗಳೇ. ಅಂತದ್ರು ಕೂಡ ಹೋಗ್ಲಿ ನಮ್ ತಂಗಿ ಇದಂತ ಹೇಳಿ ನಾನು ಅಲ್ಲಿ ಗುಲ್ಬರ್ಗ ಹೋಗಿ ಊಟ ಎಲ್ಲ ತಗೊಂಡೋಗಿ ಅವ್ರಿಗೆಲ್ಲ ಏನ್ ಬೇಕಾದ್ರ ಒಳಗಡೆ ಊಟ ಎಲ್ಲ ಕೊಡ್ತಾರ ಗುರುಗಳು. ಅವ್ರು ಒಳಗಡೆ ಕೊಡ್ತಾರ ಗುರುಗಳು.
ಅದ್ನೆಲ್ಲ ಬುತ್ತಿ ಎಲ್ಲ ತಗೊಂಡ್ ಹೋಗಿ ಕೇಸಿ ಅವ್ರ ಜೊತೆ ಮಾತಾಡಿ ಇಲ್ಲ ಬರ್ತೀನಿ ಇಲ್ಲ ಆಗಿದೆ ಬೇಲ್ ಆಗ್ತದಂತೆ ಹೇಳಿದಾರೆ ಅಂತ ಹೇಳಿ ಕಿಸಿ ಅವ್ರು ನಮ್ಮ ಒಟ್ಟಿಗೆ ಮಾತಾಡಿದ್ರು ಗುರುಗಳೇ. ಅದಾದ್ಮೇಲೆ ಆ ಹೆಣ್ಮಗಳು ಏನ್ ಅದು ಮುಂಚೆ ಏನು ಮರ್ಡರ್ ಆಗಿದ್ರಲ್ಲ ಗುರುಗಳೇ, ಆ ಹೆಣ್ಮಗಳಲ್ಲಿ ಅಲ್ಲೇ ಬಂದಿದ್ದಾಳೆ, ನಮ್ಗ್ ಗೊತ್ತಿಲ್ಲ ಅದನ್ನ. ಆ ಹೆಣ್ಮಗಳು ನಮ್ ತಾಯಿ ಮಾತಾಡುವಾಗ ನಾನ್ ದೂರ ಇದ್ದೆ. ಆಮೇಲೆ ಆ ಹೆಣ್ಮಗಳು ರಾಜು ರಾಜು ಇಲ್ಲಿ ಮೂರನೇ ಆರೋಪಿ ರಾಜು ಇಲ್ಲಿ ಅಂತಂದಾಗ ನನ್ ತಾಯಿ ಆ ಕಡೆ ಸ್ವಲ್ಪ ಜ್ಞಾನ ಕೊಟ್ಟಿದ್ದಾಳೆ ಗುರುಗಳೇ. ಆಗ ಗೊತ್ತಾಗಿದೆ ಗುರುಗಳೇ, ಇವನು 3ನೇ ನಂಬರ್ ಆರೋಪಿ ಅಂದ್ರೆ ಈಗ ಅದರಲ್ಲಿ ಒಂದು 26 ಜನ ಅದ್ರೊಳಗಡೆ ಹೋಗಿದ್ರು ಗುರುಗಳೇ. ಅದ್ರಲ್ಲಿ 7 ಜನಕ್ಕೆ ಈ ಪೂರ್ತಿ ನಂಟು, ಅದು ಮಿಕ್ಕಿದವ್ರು ಎಲ್ಲರಿಗೂ ಬೇಲಾಗಿತ್ತು, 7 ಜನಕ್ಕೆ ಆಗಿರ್ಲಿಲ್ಲ ಗುರುಗಳೇ. ಇವರೆಲ್ಲ ತಲವಾರಿಂದ ಅಂದ್ರೆ ಒಬ್ಬನು ಹೊಡೆದವ್ರನ್ನ ಇರ್ಬೋದು, ಇವನು ನನ್ಗನ್ಸೋ ಮಟ್ಟಿಗೆ ನನ್ನ ಇದ್ರಿಂದ ಎಲ್ಲೋ ಕೈ ಪೈ ಹಿಡಿದಿರ್ಬೋದು ಅಂತ ನನ್ನ 3ನೇ ಆರೋಪ ಅಂದ್ರೆ ಒಂದ್ ಕೈ ಏನೋ ಹಿಡಿದ್ರು, ಇಲ್ಲ ಅಂದ್ರೆ ಇವನು ಕೂಡ ಒಂದ್ ಚೂರೇನೋ ಅವನಿಗೆ ತೊಂದ್ರೆ ಮಾಡಿರ್ಬೋದು ಅಂತ ನನ್ನ ಭಾವನೆ. ಅದಾದ್ಮೇಲೆ ನನ್ ತಾಯಿಗೆ ತುಂಬಾ ಮನ್ಸು ಒಡೆದೋಯ್ತು ಗುರುಗಳ, ಹತ್ತು ಬಿಟ್ರು ಗುರುಗಳ ಬಂದ ಆ ಹೆಣ್ಮಗಳ ಕಾಲಡಿಲಿ. ನನ್ಗ್ ಈಗಾದ್ರೂ ಗುರುಗಳೇ ನನ್ ಕಳ್ಳು ಕಿತ್ತು ಬರ್ತದೆ. ತಾಯಿ ಒಬ್ಬಕ್ಕೆ ಅದಕ್ಕೆ ಇನ್ನೊಬ್ರು ಯಾರ ಹೆಣ್ಮಗಳು ಗೊತ್ತಿಲ್ಲ ಗುರುಗಳೇ. ಆ ತಾಯಿ ಅಡಿಯಲ್ಲಿ ಆ ಕಾಲ್ ಹಿಡ್ಕೊಂಡು ನನ್ ಮಗಳು ಒಬ್ಬಕಿನಿರೋ ನನ್ ಮಗಳು ನಾನು ಹಿಂಗೆ ನಾನು ಚೂರು ಹತ್ತು ಬಿಟ್ರು ಗುರುಗಳೇ. ನಾನು ತುಂಬಾ ನಾನ್ ದೂರ ನನ್ ಕಣ್ಣೀರಂದ್ರೆ ಕಣ್ಣೀರ್ ಬರ್ತಿತ್ತು ಗುರುಗಳೇ. ಅದಾದ್ಮೇಲೆ ಗುರುಗಳೇ ಅವರು ಅದು ಎಲ್ಲ ಆತದಮ್ಮ ಅಂತ ಹೇಳ್ಕಿಸ್ ಅವ್ರು ಹೋದ್ರು ಗುರುಗಳ. ಅವರೆಲ್ಲ ಸಿಟಿಯಲ್ಲಿ ಇರೋರು ಗುರುಗಳೇ, ನಾವ್ ಹಳ್ಳಿಯಲ್ಲಿ ಅವ್ರಿಗೆಲ್ಲ ಕಾಮನ್ ಅವ್ರಿಗೆ. ನಮ್ಗೆ ಅದು ತುಂಬಾ ದೊಡ್ಡದಾಯ್ತು ಗುರುಗಳೇ. ಅದನ್ನ ನಾವು ಅದಾದ್ಮೇಲೆ ಗುರುಗಳೇ ಸುಮಾರು 2 ವರ್ಷ ಅವ್ರಿಗೆ ಶಿಕ್ಷೆ, 2 ವರ್ಷ ತನ ಅವ್ರು ಹೊರಗ್ ಬರ್ಲಿಲ್ಲ ಗುರುಗಳೇ. 2 ವರ್ಷ ಆದ್ಮೇಲೆ ಹೊರಗ್ ಬಂದ್ರು ಗುರುಗಳೇ ಅವ್ರು. 2 ವರ್ಷ ಆದ್ಮೇಲೆ ಹೊರಗ್ ಬಂದ್ಮೇಲೆ ನಮ್ ತಂಗಿನ ನಾವು ಇಲ್ಲಿ ಕರ್ಕೊಂಡ್ ಹೋಗ್ತಾರೇನ ಅಂತ ಹೇಳಿ ನೋಡಿದ್ರೆ ಅವ್ರು ಏನು ಹೊರಗಡೆ ಬಂದ ಮೇಲೂ ಕೂಡ ಅವ್ರು ಒಂಚೂರು ನಮ್ ತಂಗಿನ ಕಡೆ ಇದನ್ನೇ ಮಾಡ್ಲಿಲ್ಲ, ಅವ್ರು ಒಂದ್ ಸ್ವಲ್ಪ ಮಾಡ್ಲೇ ಇಲ್ಲ ಅವ್ರು. ನಾವೇನ್ ಮಾಡಿದ್ವಿ ಗುರುಗಳೇ, ಮತ್ತೆ ಇದು ಬಂದು ಇಷ್ಟು ದಿನ ಆಯ್ತಂತ ಬೇರೆ ಕಡೆಯಿಂದ ತಿಳ್ಕೊಂಡು ಏನಾಯ್ತಪ್ಪ ಯಾಕೆ ಹೀಗೆ ಏನು ಅಂತ ಹೇಳ್ಕೇಸಿ ಮಾತಾಡೋದಕ್ಕಂತ ಹೋದ್ವಿ ಗುರುಗಳೇ. ಆಗ ಅವ್ರ ತಮ್ಮ ಅವರೆಲ್ಲ ಸೇರಿ ಹೌದಿಲ್ಲ ಹಂಗ ನೀನ ಇದ್ ಮಾಡೋದು ಕರ್ಕೊಂಬ ಅಂತೇಳಿ ಅವ್ರ ಅಮ್ಮ ಅವ್ರೆಲ್ಲಾರು ಕೂಡ ಒತ್ತಾಯ ಮಾಡಿದ್ದಕ್ಕೆ ನಮ್ ತಂಗಿನ ನಾವ್ ಕಳ್ಸಿದ್ವಿ ಗುರುಗಳೇ. ಈಗ ನಮ್ ತಂಗಿ ಅಲ್ಲಿ ಹೋಗಿ ಕೇಸಿ ಒಂದು 3 ದಿನ 4 ದಿವ್ಸ ಆಗಿತ್ತು ಗುರುಗಳೇ ಅಲ್ಲಿ ಹೋಗಿ ಊರಿಗೆ. ಆಮೇಲೆ ಕರ್ಕೊಂಬಂದು ನಮ್ಮ ಊರಿಗೆ ಬಿಟ್ಟು ಇಲ್ಲ ನಮ್ಗೆ ಮತ್ತೆ ಒಳ್ಳೆ ಇದು ಆಗ್ತದ ಇದು FIR ಇದು ಬೇಲ್ ಎಲ್ಲ ರದ್ದಾಗ್ತದೆ, ನಾನ್ ಮತ್ತೆ ಒಳಗ್ ಹೋಗ್ತೀನಿ, ಬೇಲ್ ರದ್ದಾಗ್ತದ, ನಮ್ ಮತ್ತೆ ಹೊರಗ್ ಹೋಗ್ತೀನಿ, ನೀನ್ ಇಲ್ಲೇ ನಿಮ್ಮ ಅವನ್ ಬೆಲೆ ಇರ ಅಂತ ಹೇಳಿ ಬಿಟ್ಟು ಹೋದ ಗುರುಗಳೇ. ಅದು ಬಿಟ್ಟು ಹೋದ್ಮೇಲೆ ಗುರುಗಳೇ ಮತ್ತೆ ಈಗ ಅದಾದ್ಮೇಲೆ ಮತ್ತೆ ಸುಮಾರು ದಿನ ಗುರುಗಳೇ ಹೊರಗೆ ಇದ್ದಾನೆ ಗುರುಗಳೇ. ಈಗಾದ್ರೂ ಹೊರಗೆ ಇದ್ದಾನೆ, ಸುಮಾರು 1.5 ವರ್ಷ ಆಯ್ತು ಈಗ ಹೊರಗೆ ಇದ್ದಾನೆ. ಒಂದು ವರ್ಷದ ಈಗ 6 ತಿಂಗಳ ಹಿಂದ್ಗಡೆ ಗುರುಗಳೇ ಬೆಂಗಳೂರಿಗೆ ಇದಕ್ಕೆ ಕಳಿಸಿದೀವಿ ನಾವು. ಅಂದ್ರೆ ಬೆಂಗಳೂರಿಗೆ ಅವ್ರ ತಮ್ಮ ಬೈದು ಒಂದ್ ಕಾರ್ ಕೊಡ್ಸಿದ ಗುರುಗಳೇ, ಒಂದ್ ಶಿಫ್ಟ್ ಕಾರ್. ನೀನ್ ವೈನಿನ್ ಕರ್ಕೊಂಡ್ ಹೋಗಿ ನೀನ್ ಎಲ್ಲಾರು ಇರು ಅಂತ ಹೇಳಿ ಬೆಂಗಳೂರಿಗೆ ಹೋದ್ರು ಗುರುಗಳೇ. ನಾವು ಕಳ್ಸಿದೀವಿ ಗುರುಗಳೇ, ನಮ್ ತಾಯಿನ ಕಳ್ಸಿದೆ ನಾನು. ನಮ್ ತಾಯಿ ಮತ್ತೆ ಒಬ್ರು ಇದಿರ್ತಾರಲ್ಲ, ಮತ್ತೆ ಯಾಕೆ ಒಂದ್ ಸ್ವಲ್ಪ ಸೆಟ್ಲ್ ಆಗೋವರೆಗೂ ನೋಡ್ತೀನಿ ಅಂತ ಹೇಳಿ ನನ್ ತಾಯಿ ಅಂದಳು. ಆಯ್ತು ಹೋಗಂತ ಹೇಳಿದ್ವಿ ಗುರುಗಳೇ. ಆಯ್ತು ನನ್ ತಾಯಿ ಒಂದ್ 20 ದಿನ ಇದ್ರು ಗುರುಗಳೇ ಅಲ್ಲಿ. 20 ದಿನ ಇದ್ಮೇಲೆ ಅವ್ರು ಅವಾಗ ಪರವಾಗಿದ್ದಲ್ಲ ಗುರುಗಳೇ, ದಿನ ಮನೆಗ್ ಬರ್ತಿದ್ರು ಓದ್ತಿದ್ರು. ನನ್ ತಾಯಿನ ಎಷ್ಟ್ ದಿನ ಅಂತ ಅಲ್ಲಿ ಇರ್ತಮ್ಮ, ನೀ ಬಾ ನಮ್ಮ ಊರಿಗೆ ಅಂತ ಹೇಳ್ಕೇಶ್ ನಾನ್ ನಮ್ಮ ಊರಿಗೆ ಕರ್ಸ್ಕೊಂಡೆ ಗುರುಗಳೇ ಅವ್ರನ್ನ.
ಕರ್ಸ್ಕೊಂಡ್ಮೇಲೆ ಮತ್ತ ಹೆಣ್ಮಗಳು ಮನೆಯಲ್ಲಿ ಒಬ್ಬಾಕಿ ಆತಳ. ಅವ್ರ ಒಂದು ರೂಮ್, ತುಂಬಾ ದೊಡ್ಡ ರೂಮ್ ಎಲ್ಲ ಹಿಡ್ಕೊಂಡು ಇದ್ರಲ್ಲ ಗುರುಗಳೇ. ಆಗ ನಮ್ಮ ಅಣ್ಣನ್ ಮಗಳು ಒಬ್ಬಾಕಿನ ಅಲ್ಲಿ ಬಿಟ್ಟಿವಿ ಗುರುಗಳೇ, ಅವ್ರೊಟ್ಟಿಗೆ ಇರ್ಲಿ ಅಂತೇಳಿ. ಈಗ ಇವ್ರು ಈ ಕಾರ್ ಅಂತ ಹೇಳಿ ಏರ್ಪೋರ್ಟಿಗೆ ಆ ಕಡೆ ಈ ಕಡೆ ಅಂತ ತಿರುಗೋರಲ್ಲ ಗುರುಗಳೇ, ಬರೋದ್ ಲೇಟ್ ಗೀಟ್ ಆಗ್ಬೋದು. ಒಟ್ಟಿಗೆ ಯಾರು ಇರಲ್ಲ ಅಂತೇಳಿ ನಮ್ ತಂಗಿ ಒಟ್ಟಿಗೆ ಇರ್ಲಿ ಅಂತೇಳಿ ನನ್ನ ಅಣ್ಣನ ಮಗಳನ್ನ ನಮ್ಮ ಅಣ್ಣ ಅಲ್ಲೇ ಬೆಂಗಳೂರಲ್ಲೇ ಇರ್ತದೆ ಗುರುಗಳೇ, ಅವನ ಒಟ್ಟಿಗೆ ಇರ್ಲಿ ಅಂತೇಳಿ ಬಿಟ್ಟೆ ಗುರುಗಳೇ ಅವ್ರನ್ನ. ಅದಾದ್ಮೇಲೆ ಅವರು ಒಂದು 7 ದಿನ 8 ದಿನ ಅಲ್ಲೇ ಏರ್ಪೋರ್ಟ್ ಅಲ್ಲೇ ಮನ್ಕೋತಿದ್ರು ಗುರುಗಳೇ, ಅವ್ರ ಮನೆಗೆ ಬರ್ತಿರ್ಲಿಲ್ಲ. ಅದ್ ನನ್ಗೆ ತುಂಬಾ ನೋವಾಯ್ತು ಗುರುಗಳೇ. ನನ್ ತಂಗಿ ಹೇಳ್ತಿದ್ದಳು, ಇನ್ನ ಬಂದಿಲ್ಲ ಮಾಮ, ನಿಮ್ ಮಾಮ ಬಂದಿಲ್ಲ, ನಿಮ್ ಮಾಮ ಬಂದಿಲ್ಲ. ನನಗ್ ತುಂಬಾ ನೋವಾಗ್ತಿತ್ತು. ಇದು ಏನೋ ಬೇರೆ ಏನೋ ಇದೆ, ಅದು ಅವ್ನಿಗೆ ಇದಿಲ್ಲ, ಮೇಲೆ ಇಂಟ್ರೆಸ್ಟ್ ಇಲ್ಲ. ಅದು ರೂಮಿನ ಬಾಡಿಗೆ ಕೂಡ ನನ್ ತಾಯಿ ಕೊಟ್ಟು ಬಂದಿರು ಗುರುಗಳೇ, ಅಡ್ವಾನ್ಸು, ಅದು ರೂಮ್ ಇದು ಬಾಡಿಗೆ. ಮಗಳು ಚಂದ ಇರ್ಲಿ ಅಂತ ಗುರುಗಳೇ ನಮ್ ತಾಯಿ ಎಷ್ಟು ಮಾಡಿದಳ ಅಂದ್ರೆ ಅದನ್ನ ಹೇಳ್ಕೊಳಕ್ ಆಗಲ್ಲ ಗುರುಗಳೇ, ಅಷ್ಟು ಮಾಡಿದಾಳೆ. ಅದಾದ್ಮೇಲೆ ಮತ್ತೆ ನಾವೇನ್ ಹೇಳಿದ್ವಿ ಗುರುಗಳೇ, ಅವಾಗ ಅದು ಈ ಒಂದು 6 ತಿಂಗಳ ಮತ್ತೆ ಏನ್ ಹೇಳಿದ್ರು ಗುರುಗಳೇ, 1.5 ತಿಂಗಳು ಅಲ್ಲಿದ್ರೇನ ಗುರುಗಳೇ, ಅಲ್ಲಿ ಬೆಂಗಳೂರಲ್ಲಿ. ಮತ್ತೆ ಊರಿಗ್ ಬಂದ್ರು ಅವ್ರು. ಊರಿಗಂದ್ರೆ ಇಲ್ಲ ಬೇಡ, ನನ್ಗ ಅಲ್ಲಿ ಇರಕ್ ಆಗಲ್ಲ, ನಾನು ಊರಿಗ್ ಹೋಗ್ತೀನಿ ಅಂತ ಹೇಳಿ, ಶಿಕ್ಷೆ ಆಗ್ತದ ನನಗ. ಅವ್ರೇನ ಒಳ್ಳಿ ವಕೀಲರು ಇದು ಬರಾಕ್ ಹೇಳಿದಾರ, ನೀನ್ ಊರಿಗೆ ಹೋಗ್ಬಿಡು, ನಿನ್ಗ್ 1 ಲಕ್ಷ ರೂಪಾಯಿ ಕೊಡ್ತೀನಿ, ನೀನ್ ನನ್ನ ಆಸೆ ಬಿಟ್ಟು ಬಿಡು, ನನಗ್ ಶಿಕ್ಷೆ ಆಗ್ತದ. ನೀನ್ ನನ್ನ ಆಸೆ ಬಿಟ್ಟು ಬಿಡು, ನನಗ್ ಶಿಕ್ಷೆ ಆಗ್ತದ, ನಾನು ಜೈಲಿಗೆ ಹೋಗ್ತೀನಿ, ನಿನಗೇನದ, ನಿನಗ್ 1 ಲಕ್ಷ ರೂಪಾಯಿ ಕೊಡ್ತೀನಿ, ನೀನೇನದ ನಾ ಶಿಕ್ಷೆ ಆಗಿ 14 ವರ್ಷ ಶಿಕ್ಷೆ ಆಯ್ತಪ್ಪ ಅಂದ್ರೆ ನೀನ್ ಒಳ್ಳೆ ಬಂದ್ರೆ ನಾನ್ ನಿನ್ ಜೊತೆಗೆ ಇರ್ತೀನಿ, ಇಲ್ಲ ನೀನ್ ಇರ್ಲಿಲ್ಲಪ್ಪ ಅಂದ್ರೆ ನಾನ್ ಮುಂದಿನ ನನ್ನ ಜೀವನ ನೋಡ್ಕೋತೀನಿ ಅಂತ ಹೇಳಿ ಹೇಳಿದ ಗುರುಗಳೇ. ಅದು ನನಗ್ ತುಂಬಾ ನೋವಾಯ್ತು ಗುರುಗಳೇ. ಅವನಿಗೆ ಫೋನ್ ಮಾಡಿ ಕೇಳಿದೆ, ನಿನ್ಗೆ ಯಾಕೆ ಈ ತರ ಹಿಂಗೆ ಎಲ್ಲ ಹಿಂಗೈತಿ, ನನಗ್ ಆಗ್ತದ ಆತರ, ಇದು ಶಿಕ್ಷೆ ಆಗ್ತದ. ಶಿಕ್ಷೆ ಆದ್ರೂ ಕೂಡ ನಾನೇನು ಬೇಜಾರು ಮಾಡ್ಕೊಳಲ್ಲ ಮಾವ, ನಿನಗೆ ನನ್ ತಂಗಿ ಒಟ್ಟಿಗೆ ನೀನು ಸರಿಯಾಗಿ ಎಷ್ಟು ಪ್ರೀತಿಯಿಂದ ಇದ್ರೆ ಆ ಪ್ರೀತಿ ಕರ್ಗವರೆಗೂ ಅಂದ್ರೆ ಆ ಜೀವನ ಪೂರ್ತಿವರೆಗೂ ಇರ್ತಾರೆ ಗುರುಗಳು. ನಾನ್ ಕಂಡಿದ್ದೀನಿ ಗುರುಗಳೇ, ಆ ಪ್ರೀತಿ ಏನಾದ್ರು ಬೆಳೆದ್ರೆ ಅವರು ಸತ್ರು ಕೂಡ. ಈಗ ನಮ್ಮ ಅಣ್ಣ ಕೂಡ ಈಗ ತೀರ್ಕೊಂಡು ಈಗ 10 ವರ್ಷ ಆಯ್ತು ಗುರುಗಳೇ. ನನ್ ವೈನಿ ಒಂದೇ ನಮ್ಮ ಅಣ್ಣನ್ಗೆ ಒಂದೇ ಮಗು ಇದೆ. ಇನ್ನು 10 ವರ್ಷ ಆದ್ರೂ ಕೂಡ ಇನ್ನೊಬ್ಬರಿಗೂ ಕೂಡ ಕಣ್ಣೆತ್ತಿ ನೋಡಿಲ್ಲ, ಅವ್ರ ಪ್ರೀತಿಯಲ್ಲೇ ಬದುಕ್ತದಾಳ ನಮ್ಮ ವೈನಿ. ಆತರ ನೀನ್ 10 ವರ್ಷ ಅಲ್ಲ, ನೀನ್ ಸತ್ರು ಕೂಡ ನನ್ ತಂಗಿ ನಿನ್ನ ಹೆಸರಲ್ಲೇ ಬದುಕ್ತಿದ್ದಳು. ಆ ಪ್ರೀತಿನೇ ಇಲ್ಲ, ಇದನ್ನೇ ಇಲ್ಲ, ಬಾಂಧವ್ಯನೇ ಇಲ್ಲ ಗುರುಗಳ ಅವ್ರಿಬ್ರು ಮಧ್ಯೆ. ಈಗ ಗುರುಗಳೇ ಅದು ನಾನು ಇಷ್ಟು ದಿನ ಆದ್ಮೇಲೆ ಇದಾಗ್ತದ ಅಂತ ಹೇಳಿ ಎಲ್ಲರೂ ಹಿರಿಯರಿಗೆ ಕರ್ಸಿದೆ ಗುರುಗಳೇ. ಎಲ್ಲರೂ ಹಿರಿಯರಿಗೆ ಕರ್ಸಿ ಯಾರೆಲ್ಲ ಮದ್ವಿ ಮಾಡಿದ್ರು ಗುರುಗಳೇ, ಅವ್ರನ್ನೆಲ್ಲಾನು ಕರ್ಸಿದೆ ಗುರುಗಳೇ. ಅದ್ರಲ್ಲಿ ಅವ್ರ ಕಡೆ ಏನಿದೆ ಗುರುಗಳೇ, ನಾನೆಲ್ಲ ಅವ್ರ ಜೊತೆ ಏನು ಹಿರಿಯರು ಇದ್ರಲ್ಲ ಗುರುಗಳೇ, ಅದ್ರಲ್ಲಿ ಇಬ್ಬರು ಅವ್ರ ಏನ್ ಮೇನ್ ಇದ್ರಲ್ಲ ಗುರುಗಳೇ, ಅವ್ರಿಬ್ರು ತೀರ್ಕೊಂಡು ಹೋಗಿದಾರೆ ಗುರುಗಳೇ. ಅವ್ರಂದ್ರು ಡೆತ್ ಆಗಿದಾರೆ ಗುರುಗಳೇ. ಅವ್ರು ಡೆತ್ ಆಗಿದಾರೆ ಗುರುಗಳೇ. ಈಗ ಇರೋರ್ ಜೊತೆನೆ ನಾನು ಮಾತಾಡ್ಬೇಕಂದ್ರೆ ಆ ಇಡೀ ಊರಲ್ಲಿ ಯಾರು ಕೂಡ ಅವನೊಟ್ಟಿಗೆ ಮಾತಾಡಲ್ಲ ಗುರುಗಳೇ, ಯಾರ ಒಟ್ಟಿಗೆ ಕೂಡ ಮಾತಾಡಲ್ಲ ಗುರುಗಳು ಅವ್ರು. ಯಾಕೆ? ಅದು ನಮ್ಗೂ ಕೂಡ ನಾವು ಅದನ್ನ ಕೇಳ್ಬೇಕಂತ ಹೇಳಿ ಹೇಳಿದ್ರು ಕೂಡ ಯಾರು ಹೇಳಲ್ಲ ಗುರುಗಳು. ಅವ್ರ ಸ್ವಲ್ಪ ರೌಡಿ ಜಾಮ್ ಅಂತ ಅವ್ರು ಕೂಡ ಅಂದ್ರೆ ಸ್ವಲ್ಪ ಅವರೆಲ್ಲ ಏನೋ ಒಂಥರ ಬೇರೆ ರೀತಿ ಅವರು, ಯಾರೊಟ್ಟಿಗೆ ಇರೋದಿಲ್ಲ, ಯಾರೊಟ್ಟಿಗೆ ಇದು ಮಾಡೋದಲ್ಲ ಗುರುಗಳವ್ರು. ಹೇಳಪ್ಪ, ಬೇಗ ಹೇಳಪ್ಪ. ಅದಾದ್ಮೇಲೆ ಗುರುಗಳು ಈ ಸದ್ಯ ಏನಿದೆ ಗುರುಗಳೇ, ಈಗ ಅವರು ನಾವೆಲ್ಲ ಜನರು ಕರ್ಸ್ಕೊಂಡ್ ಬಂದ್ಮೇಲೆ ಎಲ್ರು ಹಿರಿಯವರೆಲ್ಲ ಬಂದ್ಮೇಲೆ ಅವ್ರು ಸಿಗ್ಲಿಲ್ಲ ಗುರುಗಳೇ. ಮತ್ತೊಂದ್ ದಿನ ಸಿಕ್ಕರು. ಅವತ್ತು ಹೋದ್ಮೇಲೆ ಅವ್ರು ಏನ್ ಹೇಳಿದ್ರು ಗುರುಗಳೇ ನಮ್ಗೆ, ನಾನ್ ಮೊದಲೇ ಹೇಳಿದೀನಿ 1 ಲಕ್ಷ ರೂಪಾಯಿ ಕೊಡ್ತೀನಿ, ಇದಾದ್ಮೇಲೆ ನಾನು ಇದ್ರ ಮುಂಚೆ ನನ್ಗೆ ಏನು 1 ರೂಪಾಯಿ ಕೇಳಬೇಡ್ರಿ, ನನಗ್ ಆಗಲ್ಲ ಕೊಡೋದು.
ಅಂತ ಹೇಳಿದ್ರು ಗುರುಗಳೇ. ಆಯ್ತು 1 ಲಕ್ಷ ರೂಪಾಯಿ ಕೊಡು. ನಾವೆಲ್ಲ ಸುಮಾರು ಗುರುಗಳೇ ಲಗ್ನ ಮದುವೆಗೋಸ್ಕರ ನಾವೊಂದು 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಗುರುಗಳೇ. ಹ್ಮ್ ಅವ್ರಿಗೆ ಒಂದೂವರೆ ತೊಲಿ ಬಂಗಾರ, ಓಕೆ ಈ ಮನೆಗೆಲ್ಲ ಗುರುಗಳೇ. ಈಗಿನ ನಮ್ ಕಡೆ ಉತ್ತರ ಕನ್ನಡದಲ್ಲಿ ಗುರುಗಳೇ ಎಲ್ಲಾನು ಟಿವಿ, ಬೆಡ್ರೂಮ್ ಇಂದ ಹಿಡ್ಕೊಂಡು ಕಿಚನ್ ಇಂದ ಹಿಡ್ಕೊಂಡು ಎಲ್ಲ ಚಮಚೆ ಕೂಡ ಒಟ್ಟು ಬೆಡ್ರೂಮ್ ಇಂದ ಎಷ್ಟು ಒಟ್ಟು ಟೋಟಲಿ ಅವ್ರ ಅಣಿಗೆಯಿಂದ ಈ ಬಾಚಣಿಗೆ ಇರ್ತದಲ್ಲ ಗುರುಗಳೇ, ಬಾಚಣಿಗಿಂದ ಕನ್ನಡಿ ಎಲ್ಲಾನು ಕೊಡ್ಬೇಕು ಗುರುಗಳೇ. ನಮ್ ಕಡೆ ಉತ್ತರ ಕನ್ನಡದಲ್ಲಿ ಕೊಡ್ತಾರ ಗುರುಗಳೇ ಮದ್ವೆ ಆದ್ಮೇಲೆ. ನಾವೆಲ್ಲಾನು ಕೊಟ್ಟು ನಾವ್ ಅದೆಲ್ಲ ಸಾಮಾನು ತಗೊಂಡ್ ಹೋಗ್ತೀವಿ ಅಂದ್ರೆ, ಇಲ್ಲ ನಾನ್ ಮರದಿ ಹೋಗ್ತದೆ ಬೇಡ ಅಂತ ಹೇಳಿದ್ರು ಗುರುಗಳು ಅವ್ರು. ಇಲ್ಲ ನಮ್ಗೆ ಇಲ್ಲ, ನೀವು ಇಲ್ಲಾಂದ್ರೆ ನಮ್ಗೊಂದು 5 ಲಕ್ಷ ರೂಪಾಯಿ, ಇಲ್ಲ ನನ್ಗ ಆಗಲ್ಲ, ಬೇಕಾದ್ರೆ ಕೇಸ್ ಮಾಡ್ತೀನಿ ಅಂದ್ರೆ ಕೇಸ್ ಮಾಡ್ರಿ. ಆ ಕೇಸಿನೊಟ್ಟಿಗೆ ಇದನ್ನು ಕೂಡ ನಾನು ಶಿಕ್ಷೆ ಅನುಭವಿಸ್ತೀನಿ. ಆ ಕೇಸಿನೊಟ್ಟಿಗೆ ನಾನು ಇದನ್ನು ಕೂಡ ಅನುಭವಿಸ್ತೀನಿ. ಅಂದ್ಮೇಲೆ ಗುರುಗಳೇ ಈ ಸದ್ದು ಈಗ ಅದನ್ನ ಅದನ್ನ 1 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದೆ ಗುರುಗಳೇ. 1 ಲಕ್ಷ ರೂಪಾಯಿ ಹಾಕಿದಾನೆ ಈ ಸದ್ದು ಗುರುಗಳೇ. ಈಗ ನಮ್ ತಂಗಿಗೆ ಇದೇ ತರ ನೋಡಕ್ ನಾನು ಇಷ್ಟಪಡಲ್ಲ ಗುರುಗಳೇ. ನಮ್ ತಂಗಿದು ಒಂದು ಅಂಶ ಬೆಳಿಬೇಕು. ಇಲ್ಲಿ ಬರೋವಂತ ಪ್ರತಿಯೊಂದು ಒಂದೊಂದು ಜೀವಿ ಇಲ್ಲದ ಸಸಿ ಕೂಡ ಒಂದು ತನ್ನದೊಂದು ಅಂತ ಬೀಜವನ್ನು ಬಿಟ್ಟು ಹೋಗ್ತದಂತೆ. ಈಗ ನಮ್ ತಂಗಿ ಕೂಡ ನನಗೆ ವ್ಯಕ್ತಿ ಜೊತೆ ಬೇಡ, ಅದನ್ನ ಪೂರ್ತಿ ಕಾನೂನುಯುತವಾಗಿ ನಾನು ವಕೀಲ ಹತ್ರ ಮಾತಾಡಿದ್ದೀನಿ ಗುರುಗಳೇ. ಇಲ್ಲಿ ಬಂದ್ ನಿಂತಿದೆ ಗುರುಗಳೇ. ಇವತ್ತು ಈಗ ಹೋದ್ಮೇಲೆ ಅದನ್ನ ಈ ಸಹಿ ತಗೊಳ್ಬೇಕು ಗುರುಗಳೇ. ಅವ್ನ ಫೋನಲ್ಲಿ ಸಿಗ್ತಾ ಇಲ್ಲ, ಯಾವ್ದ್ರಲ್ಲಿ ಸಿಗ್ತಾ ಇಲ್ಲ ಗುರುಗಳೇ. ಅವ್ನು ಅಲ್ಲಿ ಊರಿಗೆ ಹೋದ್ರು ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ಗುರುಗಳೇ. ಈಗ ನಾನು ಏನ್ ಮಾಡ್ಬೇಕಂತ ನನ್ಗೆ ಒಂಚೂರು ನನ್ಗ ಅನಿಸ್ತದ ಒಮ್ಮೊಮ್ಮೆ. ಆದ್ರೆ ಅದನ್ನ ಇದು ಬಿಟ್ಟು ನನಗೂ ಕೂಡ ಆಗಲ್ಲ ಗುರುಗಳೇ. ನಂದು ಕೂಡ ಸಂಸಾರ, ನಮ್ಗೆ ಒಂದು ಯಾವ್ದಿಲ್ಲ ಗುರುಗಳೇ. ಇದು ವಿದ್ಯೆನೆ ನನ್ಗೆ ನನ್ನ ಆರ್ಥಿಕ ಹೇಳ್ಬೇಕಂದ್ರೆ ನನ್ನ ಮನೆ ಆರ್ಥಿಕನೇ ನನ್ ದುಡಿಮೆ ಗುರುಗಳೇ. ನಾನ್ ಏನಾದ್ರು ಹೋಗಿ ಅಲ್ಲಿ ಊರಾಗ ಕುಂತು ಆ ಕೇಸು ಅದು ಇದು ಅಂತ ಏನಾದ್ರು ಮಾಡಕ್ ಹೋದ್ರೆ ಇಲ್ಲಿ ನನ್ ದುಡಿಮೆ ಹಾಳಾಗ್ಬಿಡುತ್ತೆ. ನನ್ ದುಡಿಮೆ ಏನಾದ್ರು ಹಾಳಾದ್ರೆ ಮತ್ ನನ್ ಸಂಸಾರಕ್ಕೂ ಕೂಡ ಕುತ್ತು ಬರ್ತದೆ ಅಂತ ಹೇಳಿ ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗುರುಗಳೇ. ದುಡಿಮೆ ಮಾಡ್ಲೋ ಅಥವಾ ಆ ಕಡೆ ಹೋಗ್ಲು. ನಿಮ್ ತಂಗಿಗೆ ಎಷ್ಟು ವರ್ಷ? ನಮ್ ತಂಗಿ ಗುರುಗಳೇ ಈಗ 29 ವರ್ಷ ಇರ್ತದ ಗುರುಗಳೇ. 29? ಹೌದು ಗುರುಗಳೇ. ಅವ್ರ ಜೊತೆ ಬದುಕ್ಲಿಕ್ಕೆ ನಿಮ್ ತಂಗಿಗೆ ಆಸೆ ಇದೆಯಾ? ಆಸೆ ಇತ್ತು ಗುರುಗಳೇ, ಈಗಿಲ್ಲ ಅಂತ ಅನಿಸ್ತದ ನನ್ಗೆ. ಕೇಳಿದೀರಾ ಆಕೆನ ಯಾವತ್ತಾದ್ರೂ ಒಂದು ಮಾತು? ನೋಡಮ್ಮ, ಹಿಂಗೆ ಡೈವರ್ಸ್ ತಗೊಂಡು ಬೇರೆ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನನಗೆ ನೀನು ಹಿಂಗೆ ಇರೋದು ಇಷ್ಟ ಇಲ್ಲ, ನಿನ್ನ ಆಸೆ ಏನು ಅಂತ ಕೇಳಿದೀರಾ? ಹೌದು ಗುರುಗಳೇ. ಇದು ಮುಂಚೆ ಕೇಳಿದೆ ಗುರುಗಳೇ. ಈಗ ಇದು ಅಲ್ಲಿ ದುಡ್ಡು ತಗೊಂಡು ಬರ್ಬೇಕಾದ್ರೆ ಅವಾಗ ನಾ ಕೇಳಿದೆ ಗುರುಗಳೇ, ಈ ತರ ಹಿಂಗ 1 ಲಕ್ಷ ರೂಪಾಯಿ ಕೊಡ್ತೀನಿ, ನಾನು ಇನ್ಮೇಲೆ ಇದು ಬರಲ್ಲ ಅಂತ ಹೇಳಿ ಹಿಂಗ್ ಹೇಳಿದನ ಅಂತ ಹೇಳಿದ್ರೆ ಆಯ್ತು ಬಿಡು ಅಂತ ಅಷ್ಟೇ ಹೇಳಿದ್ರು ಗುರುಗಳೇ. ಅವ್ರು ಹೇಳಿದ್ದು ಒಂದ್ ವೇಳೆ ನಾನು ಮತ್ತೆ ಜೈಲಿಗೆ ಹೋದ್ರೆ ಬರೋದು ಸಮಯ ತುಂಬಾ ಆಗುತ್ತೆ, ಅಲ್ಲಿವರೆಗೂ ಬರಲ್ಲ ಅಂತಲ್ಲ, ಅಥವಾ ಜೀವನ ಪೂರ್ತಿ ನಮ್ಮ ಮನೆ ಕಡೆ ಬರ್ಲೇಬೇಡಿ ಅಂತಲ್ಲ? ಇಲ್ಲ ಗುರುಗಳೇ, ನನಗೆ ಇಷ್ಟು ವರ್ಷದ ಜನಕ್ಕೆ ಶಿಕ್ಷೆ ಆಗ್ತದೆ, ನೀವು ಅಲ್ಲಿವರೆಗೂ ಬೇಕಾದ್ರೆ ಅಂದ್ರೆ ಕಾಯಂಗಿತ್ತಂದ್ರೆ ಕಾಯಿ, ಇಲ್ಲ ನೀವು ಇಲ್ಲ ಮದ್ವಿ ಮಾಡ್ಕೋತೀನಿ ಅಂದ್ರೆ ಮದ್ವಿ ಮಾಡ್ಕೋ. ಶಿಕ್ಷೆ ಆಗಿದೆಯಾ? ಇಲ್ಲ ಗುರುಗಳೇ, ಇನ್ನೂ ಆಗಿಲ್ಲ ಗುರುಗಳೇ. ಇನ್ನು ಕೇಸಲ್ಲಿ ಇದೆ ಗುರುಗಳೇ ಅವ್ರ. ಇನ್ನು ಶಿಕ್ಷೆ ಕೂಡ ಆಗಿಲ್ಲ, ಅದು ಇನ್ನೂ ಹೊರಗೆ ಇದಾನೆ ಗುರುಗಳೇ. ಬಟ್ ಇನ್ನೂವರೆಗೂ ಕಾಂಟ್ಯಾಕ್ಟ್ ಮಾತ್ರ ಇಲ್ಲ ಗುರುಗಳೇ. ಇದನ್ನ ನಾನ್ ದುಡ್ಡು ಇಸ್ಕೊಂಡ್ ಎಲ್ಲ ಜನರೆಲ್ಲ ಕರ್ಸಿ, ದೊಡ್ಡವ್ರನ್ನೆಲ್ಲ ಕರ್ಸಿ ನಾನೇನ್ ದುಡ್ಡು ತಗೊಂಡ್ ಬಂದಿದ್ದೀನಲ್ಲ ಗುರುಗಳೇ, ಈಗ 4 ತಿಂಗಳಾಯ್ತು ಗುರುಗಳೇ. 4 ತಿಂಗಳಲ್ಲಿ ಈಗ ನಾನು ಬಲ್ಲ ಅಂದ್ರೆ ದೂರಿಂದ ಏನೋ ಅವನೇನೋ ಅವ್ರ ಅಕ್ಕನ ಮಗಳೇನೋ ಮದುವೆ ಆಗ್ತೇನ ಅಂತ ಹೇಳಿ ಸುದ್ದಿ ಕೇಳಿದೀನಿ ಗುರುಗಳೇ. ಅದು ಖಚಿತವಾಗಿಲ್ಲ ಗುರುಗಳೇ, ಖಚಿತವಾಗಿಲ್ಲ. ಅಕಸ್ಮಾತ್ ಏನಾದ್ರು ಮದ್ವೆ ಆಗಂಗಿತ್ತಪ್ಪ ಅಂದ್ರೆ ನಾನು ಗುರುಗಳೇ, ನಾನ್ ನಿಮ್ ಮಾತು ಒಂದು ಗುಡ್ಲಾತ ಅಲ್ಲಾಡಿದೀನಿ ಗುರುಗಳೇ. ಅನ್ಯಾಯ ನಿನಗೂ ಬೇಡ ನನಗೂ ಬೇಡ. ನನ್ ತಂಗಿ ನೀನ್ ಬೇಡ ಅಂತಂದ್ರೆ ಅದು ಏನ್ ಈ 1 ಲಕ್ಷ ರೂಪಾಯಿ ಇದ್ರ ಮೇಲೆ ನಮ್ಗೆ ಏನಾದ್ರು ಸಹಿ ಪೈ ಹಾಕಿ ಕೊಟ್ಬಿಡು. ಬೇಡ, ನೀನ್ ಬೇಡ ಅಂತಿಲ್ಲ, ನೀನ್ ಪೂರ್ತಿ ಸಹಿ ಹಾಕಿ ಕೊಟ್ಬಿಡು ನಮ್ಗೆ.
ಗುರುಗಳೇ ಈಗ ಒಟ್ಟ ಸಿಗ್ತಾ ಇಲ್ಲ ಗುರುಗಳವ್ರು. ಈ ಕೈಗೆ ಅಥವಾ ಫೋನ್ ಅಂತೂ ಇಲ್ಲ. ಅದನ್ನ ನಾನ್ ಮುಂಚೆ ಏನ್ ನಂಬರ್ ಇತ್ತು ಗುರುಗಳ, ಅದೇನೋ ಅದು ಬಂದಾಗ್ಬಿಟ್ಟಿದೆ ಗುರುಗಳೇ. ಓಕೆ. ಅವ್ರ ಮನೆ ಹತ್ರಕ್ಕೆ ಹೋದಾಗ ಅಲ್ಲಿ ಯಾರು ಇರಲ್ವಾ? ಅವ್ರ ಅಮ್ಮ ಇರ್ತಾಳ ಗುರುಗಳ. ಮತ್ತೆ ಲಾಯರ್ ಕರ್ಕೊಂಡು ಹೋಗಿ ಒಂದು ಇಲ್ಲಿ ಆತನ್ಗೆ ಈಕೆ ಜೊತೆ ಇಷ್ಟ ಇಲ್ಲ, ಈಕೆಗೂ ಅಷ್ಟೇನು ಆತನ ಜೊತೆ ಇಷ್ಟ ಇಲ್ಲ ಅಂದಾಗ ಅಲ್ಲಿ ಅವ್ರು ಬೇರೆ ಮದುವೆ ಆಗ್ತಾರೋ ಇದು ಅದು ಸೆಕೆಂಡ್ರಿ. ಬಟ್ ಇಲ್ಲಿ ನನ್ನ ತಂಗಿ ಬದುಕು ಚೆನ್ನಾಗಿರೋದಿಲ್ಲ ಅನ್ನೋದು ಒಂದು ಖಾತ್ರಿ ಆಯ್ತಲ್ಲಪ್ಪ. ಹೌದು ಗುರುಗಳ. ಅಂದ್ರೆ ಮೂಲಭೂತವಾಗಿ ಆ ಖಾತ್ರಿ ಆದ್ರೆ ಸಾಕು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ. ಬಟ್ ಇಲ್ಲಿ ನಿನ್ನ ತಂಗಿಗೆ ಅಯ್ಯೋ ಮತ್ತೆ ಹೋಗಿದ್ರೆ ಆಗೋದು ಅಂತ ಮನಸ್ಸಲ್ಲಿದ್ದು ನೀವು ಈ ಕಡೆ ಬಿಡಿಸ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾ ಇದ್ರೆ ಅಥವಾ ಬಿಡಿಸ್ಕೊಳ್ಳೋಕೆ ತಯಾರಿಗಳು ಮಾಡ್ತಾ ಇದ್ರೆ ನಾಳೆ ನೀವು ಕೆಟ್ಟರಾಗೋದು ಬೇಡ. ನಿಮ್ಮ ತಂಗಿಯನ್ನು ತುಂಬ ಸ್ಪಷ್ಟವಾಗಿ ಈಗ ತಂಗಿ ಮದುವೆ ಖರ್ಚು ಮಾಡಿದ್ದೀರಾ, ಅದು ಆಯಿತು, ಇವಾಗ ಇಲ್ಲಿ ವಾಪಸ್ ಬರದೆ ಹೋದರೆ ನಷ್ಟ ಇಲ್ಲ, ನೀವು ಅದು ಖರ್ಚು ಮಾಡಿದ್ದೀರಾ, ಅದರ ಅದು ನಿಮ್ಮ ಕರ್ತವ್ಯ. ಇಲ್ಲಿ ಆತನಿಗೆ ನಿಮ್ಮ ತಂಗಿ ಕಂಡ್ರೆ ಆ ಮಟ್ಟಿನ ಆಸಕ್ತಿ ಇಲ್ಲ ಅಂದಾಗ ನಿಮ್ಮ ತಂಗಿ ನಿಮಗಿಂತ ಚೆನ್ನಾಗಿ ನಿಮ್ಮ ತಂಗಿಗೆ ಅದರ ಅನುಭವಗಳಾಗಿರ್ತವೆ. ವ್ಯಕ್ತಪಡಿಸಿದ್ದಾರೆ ಗುರುಗಳ, ನನ್ ಕೂಡ ಬಹಳ ವ್ಯಕ್ತಪಡಿಸಿದ್ದಾರೆ. ಹೀಗಿದ್ದಾಗ ನೋಡಪ್ಪ, ಆತನ ವ್ಯಕ್ತಿತ್ವ ಏನು, ಆತ ಏನು ಮಾಡ್ಕೊಂಡಿದ್ದಾನೋ ಅದು ಆತನಿಗೆ ಬಿಡು, ನಿನ್ಗದು ಬೇಡ. ಇಲ್ಲಿ ಈಗ ಸುಮ್ಮನೆ ಮರ್ಯಾದೆ ಹಾಳಾಗುತ್ತೆ ಅಥವಾ ಈ ಅಂಗಾರ ಮಾಡಿ ನನ್ನ ತಂಗಿನ ಅಲ್ಲಿ ಸೇರಿಸ್ಬಿಡ್ಬೇಕು ಅಥವಾ ಅಲ್ಲಿನ ಆಸ್ತಿ, ಇದೆಲ್ಲದಕ್ಕೂ ಮೀರಿ ನೆಮ್ಮದಿಯ ಜೀವನ. ನಿಮ್ಮ ತಂಗಿಗೆ ಈ ಸಂಬಂಧದಲ್ಲಿ ನೆಮ್ಮದಿ ಸಿಗಲ್ಲ ಅನ್ನೋದು ನಿಮಗೂ ಗೊತ್ತು, ಆಕೆಗೂ ಗೊತ್ತು. ಮತ್ತೆ ಆತ ಕೂಡ ಬೇರೆಲ್ಲೋ ಆಸಕ್ತಿ ಇದೆಯೋ ಅಥವಾ ಇಲ್ಲ ಆಸಕ್ತಿ ಇದೆಯೋ ಇಲ್ವೋ, ಬಟ್ ಇಲ್ಲಿ ಆದಷ್ಟು ಇದರಿಂದ ಕಾನೂನಾತ್ಮಕವಾಗಿ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. ಈಗ ಆತ ಕೂಡ ಈಗ ಅದೇನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಅನುಭವಿಸ್ತಿದ್ದಾರೆ, ಅದು ಆತನ ಕರ್ಮ. ಆದರೆ ಇಲ್ಲಿ ಆತ ಹೇಳ್ತಿದ್ದಾರೆ ನನಗೆ ಹಿಂಗಾಗಿದೆ ನನ್ನ ಬದುಕು, ಸೊ ನಿಮ್ಮ ತಂಗಿನ ನೀವು ಬೇರೆ ಮದುವೆ ಮಾಡ್ಕೊಳ್ಳಿ ಇಲ್ಲ ಕಾಯ್ಲಿಕ್ಕೆ ಹೇಳಿ ಅಂತ. ನಿಮ್ಮ ತಂಗಿ ಇಲ್ಲ ನನಗೆ ಆತನೇ ಬೇಕು ಅಂತ ನಿಮ್ಮ ಅಣ್ಣನ ಹೆಂಡತಿ ಥರ ಈಕೆ ಕಾಯೋದಾದರೆ, ಈಗ ನೀವು ಹೇಳ್ತಿದ್ದೀರಿ ಒಂದು ಆಳವಾದ ಸಂಬಂಧ ಅಥವಾ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ನಮ್ಮ ಇಂದ್ರಿಯಗಳ ಜೊತೆ ಇದ್ದು ಆ ಇಂದ್ರಿಯಗಳಿಗೆ ಸುಖ ಸಂತೋಷವನ್ನುಂಟು ಮಾಡಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಹೆಂಡತಿ ಜೊತೆ ಒಂದಷ್ಟು ವರ್ಷಗಳ ಕಾಲ ಬೆರೆತಿದ್ರೆ ಗಂಡ ಮಣ್ಣಿಗೋದ್ರೂ ಕೂಡ ಅವನ ಫೋಟೋ ಇಟ್ಟುಕೊಂಡು ಬದುಕೋದಿಕ್ಕೆ ಹೆಂಡತಿ ನಿರ್ಧಾರ ಮಾಡ್ತಾಳೆ. ಯಾಕೆ? ನೆನಪುಗಳು ಶೇಖರಣೆ ಹೆಚ್ಚಾದಷ್ಟು ಆಕೆ ಅವನು ಇದ್ದಾಗಲೂ ಇಲ್ಲದಾಗಲೂ ಅವನನ್ನೇ ಜೀವಿಸುವ ಅಥವಾ ಅವನನ್ನೇ ಸ್ಮರಿಸುವ ಕೆಲಸವನ್ನು ಹೆಂಡತಿ ಮಾಡ್ತಾಳೆ. ಇನ್ನು ಮದುವೆ ಆಗಿ 7 ದಿನ ಅಲ್ಲಿ ಯಾವ ನೆನಪು ಉಂಟಲ್ಲಿ? ಹೀಗಿರ್ಬೇಕಾದ್ರೆ ಲೋಕದ ಅಪವಾದಕ್ಕೆ ಹೆದರಬೇಡಿ. ಲೋಕ ಹೇಗಿದ್ರೂ ಮಾತಾಡುತ್ತೆ, ಏನೋ ಒಂದು ಕೆಟ್ಟಗಳಿಗೆ ಆಗಿಬಿಟ್ಟಿದೆ ಅಲ್ಲಿ. ಈಗ ನೋಡಪ್ಪ, ಅಲ್ಲಿ ಕೊಲೆ ಆಗಿರುವ ವ್ಯಕ್ತಿ ಕೂಡ ಆತ ತನ್ನ ಕರ್ಮವನ್ನು ತಾನು ತಿಂದ. ಈಗ ಈತನ್ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವ್ರದ್ದೇನಿದೆ ಆ ಲೆಕ್ಕಾಚಾರ ಅಥವಾ ಅವ್ರ ಗಾಳಿ ನಿನ್ನ ಮನೆಗೆ ಬೀಸೋದು ಬೇಡ. ಆದಷ್ಟು ನಿಮ್ಮ ಅಣ್ಣನ ಹೆಂಡತಿಯನ್ನು ಹೇಗೆ ನೀನು ನೋಡ್ಕೊಳ್ತಿದೆಯಲ್ಲಪ್ಪ, ಅಥವಾ ಸಹಕಾರ ಮಾಡಿ ಅವರನ್ನು ಪ್ರೀತಿಯಿಂದ ಕಾಣ್ತಿದ್ದೀರಾ, ತಂಗಿದು ವಿಚಾರ ಅಷ್ಟೇ. ಬುದ್ಧಿ ಹೇಳಿ, ನೋಡವ ಹಿಂಗೆ ಆತನ ಬದುಕು ಹಿಂಗೆ ಆಗಿದೆ, ಈಗ ಊರಿನ ಜನ ಏನೋ ಅನ್ಬೋದು ಅಥವಾ ಇನ್ನು ನೆಕ್ಸ್ಟ್ ಗಂಡು ಸಿಗುತ್ತೋ ಇಲ್ವೋ, ಇಂಥದ್ದೇನು ಕಾರಣಗಳಿಗೋಸ್ಕರ ನೀವು ಒಬ್ಬ ಅಣ್ಣನಾಗಿ ಮುಂದುವರಿಯೋದು ಬೇಡ ಅನ್ನೋದಕ್ಕೆ ಒಂದಷ್ಟು ಕಾರಣ ಕೊಡ್ಬೋದು. ಬಟ್ ಅಂತಿಮ ಆಯ್ಕೆಯನ್ನು ನಿಮ್ಮ ತಂಗಿಗೆ ಬಿಡಬೇಕು. ಆಕೆ ಬಿಟ್ಟಾಗಿಯೂ ಇಲ್ಲ ನನಗಿದು ಬೇಡ ಅಥವಾ ನನಗಿದು ಬೇಕು, ಇವೆರಡು ನಿರ್ಧಾರದಲ್ಲಿ ಯಾವ್ದು ತಗೊಂಡ್ರೂ ಕೂಡ ನೀವು ಆಕೆಯನ್ನು ಬೆಂಬಲಿಸಬೇಕು. ಇಲ್ಲ ಬೆಂಬಲಿಸೋದು ಅಂದರೆ ನನಗೆ ಆಕೆ ಬೇಕು ಆತ ಬೇಕು ಅನ್ನೋದು ನಿನ್ನ ತಂಗಿ ನಿರ್ಧಾರ ಆದರೆ ಅದು ಇಲ್ಲಿದ್ದು ಕಾಯೋದಲ್ಲ, ಅಲ್ಲಿದ್ದು ಕಾಯೋದು. ಬಟ್ ಈ ಸಮಯದಲ್ಲಿ ಏನಾಗ್ಬಿಡುತ್ತವೆ, ಗಂಡ ಪಕ್ಕದಾಗಿಲ್ಲ ಅಥವಾ ಗಂಡ ಜೊತೆ ಇಲ್ಲ, ಏನೋ ಮನಸ್ಸು ಕೆಟ್ಟು ತಪ್ಪು ದಾರಿಗೆ ಹಿಡಿದು ಬಿಡ್ತಾರೆ ಹೆಣ್ಮಕ್ಳು. ಹೌದಲ್ಲಪ್ಪ? ಅದು ಮಾನಸಿಕ ಅಥವಾ ದೈಹಿಕ ತುಡಿತಗಳು, ಬಯಕೆಗಳು ಕೆಲವೊಮ್ಮೆ ಎಂಥ ಸಜ್ಜನರನ್ನು ದಾರಿ ತಪ್ಪಿಸ್ತವೆ. ಹಾಗಾಗಿ ನಿನ್ನ ತಂಗಿಗೆ ಈ ಸಂಬಂಧ ಯೋಗ್ಯವಲ್ಲ ಅಥವಾ ಇದು ಯಾಕೋ ಸರಿ ಬರಲಿಲ್ಲ, ಪರವಾಗಿಲ್ಲ. ಎಷ್ಟು ಹೆಣ್ಣು ಮಕ್ಕಳ ಬದುಕು ಮದುವೆಯ ವಿಚಾರದಲ್ಲಿ ತಪ್ಪು ಆಯ್ಕೆಗಳಾಗಿ ಹಾಳಾಗಿದವೂ ಇದ್ದಾವೆ, ಮತ್ತೆ ಚೇತರಿಸಿಕೊಂಡು ದುಡಿಮೆ ಮಾಡಿಕೊಂಡು ಈಗ 22 ಎಷ್ಟು ವಯಸ್ಸು ಅಂದ್ರಿ? 29 ಗುರುಗಳು. 29. ಓಕೆ.
ಇಲ್ಲಿ ನಿಮ್ಮ ತಾಯಿ ಪಾಪ ಇವೆಲ್ಲವನ್ನು ನೋಡಿ ನೋಡಿ ಕೊರ್ಗಿ 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 ಆಕೆ ನಿದ್ದೆ ಬರಲ್ಲ, ಊಟ ಸೇರಲ್ಲ. ಯಾಕಂದ್ರೆ ಮಗಳ ಕತೆ, ಮಗಳ ಜೀವನ ಹಿಂಗಾದಾಗ ಸತ್ಯ ಸತ್ಯ ಗುರುಗಳು, ಈಗ ಸದ್ದ ಆಗ್ತಿರೋದು ಕೂಡ ಅದೇ ಸತ್ಯ ಸತ್ಯ ಇದು. ಈಗ ನನ್ನ ತಾಯಿ ಕೂಡ ಅದೇ. ಈಗ ನನ್ನ ಜೀವನದಲ್ಲಿ ಅವ್ರಿಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಂದೇ ಒಂದು ಗುರುಗಳೇ, ಎಂತ ಸಂಬಂಧ ಕೂಡ ಅಳ್ದು ಹೋಗ್ಲಕ್ ಬರ್ತು, ಒಟ್ಟು ಖುಷಿಯಾಗಿರ್ಬೇಕು ಗುರುಗಳೇ, ಅಷ್ಟೇ. ಮನಸ್ಸಿಂದ ಖುಷಿಯಾಗಿರ್ಬೇಕು. ಯಾವ್ದಾದ್ರು ಕೂಡ ಎಂತದು ಕೂಡ ಅಲ್ಲಿ ಒಂದು 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 ಎಂತದು ಅದು ಏನೋ ಅವ್ರಿಗೆ ಇಷ್ಟ, ಅವ್ರ ಮನಸ್ಸು ಖುಷಿಯಾಗಿದ್ರೆ ಕೂಡ ಅಲ್ಲಿದ್ರೆ ನನ್ಗೆ ಅಷ್ಟೇ ಸಂತೋಷ ಗುರುಗಳೇ. ಈಗ ನನ್ನ ತಾಯಿಗೆ ಅದೇ, ನನ್ನ ತಾಯಿಗೆ ನೋಡಿದಾಗ ಒಮ್ಮೆ ಗುರುಗಳೇ, ನಾನ್ ತಂಗಿನ ವಿಚಾರ ಮಾಡಿ ನಮ್ ತಾಯಿ ಪೂರ್ತಿ ಈಗ ಒಂಥರ ರೋಗ ಬಂದ್ಬಿಟ್ಟಿದೆ ಗುರುಗಳೇ ನಮ್ ತಾಯಿಗೆ. ಆಗುತ್ತಪ್ಪ. ಹೆತ್ತ ಮಕ್ಕಳಿಗೆ ಬದುಕು ಅಥವಾ ಹೆತ್ತ ಮಕ್ಕಳ ಜೀವನದಲ್ಲಿ ಇಷ್ಟೆಲ್ಲ ನಡಿಬೇಕಾದ್ರೆ ನಿಜವಾಗ್ಲೂ ತಾಯಿ ಎನಿಸ್ಕೊಂಡವಳಿಗೆ ಅದೇನೇ ಪ್ರವಚನ ಕೊಟ್ಟರು ಕೂಡ ಆಕೆಯ ಒಳಗಿನ ಈ ಚಡಪಡಿಕೆ, ಈ ಅತಂತ್ರ ಅಥವಾ ಈ ಗೊಂದಲ, ದುಃಖ, ಭಯ, ಆತಂಕ ಇವೆಲ್ಲವನ್ನು ನಾವು ತಪ್ಪಿಸ್ಲಿಕ್ಕೆ ಆಗಲ್ಲಪ್ಪ. ಬಟ್ ಇಲ್ಲಿ ಒಬ್ಬ ಅಣ್ಣನಾಗಿ ಅಧ್ಯಾತ್ಮ ಜ್ಞಾನವನ್ನು ಸ್ವಲ್ಪ ಪಡ್ಕೊಂಡಿರೋ ಈ ಜೀವನವೇ ನಶ್ವರ, ಆಯಿತಾ? ಇಲ್ಲಿ ನೀವು ಇಟಾಚಿ ಓಡಿಸೋದು, ಅಲ್ಲಿ ತಂಗಿ ಆ ರೀತಿ ಇರೋದು, ಅಮ್ಮ ಈ ರೀತಿ ಇರೋದು, ಎಲ್ಲರೂ ಕೂಡ ಈ ಜೀವನ ಹೇಗೆ ಅಂದರೆ ಇಲ್ಲಿ ಪಾತ್ರಧಾರಿಗಳು ನಾವೇ, ಆ ನಾಟಕವನ್ನು ನೋಡೋ ವೀಕ್ಷಕರು ನಾವೇ. ಹೌದು ಗುರುಗಳೇ. ನಾನು ಭಗವದ್ಗೀತೆಯಲ್ಲಿ ನನ್ಗೆ ಒಂಥರ ಜ್ಞಾನ ಆಗಿತ್ತು ಗುರುಗಳೇ. ನಾನು ಈ ಭಗವದ್ಗೀತೆ ನೋಡುವಾಗ, ಈಗ ನಾನು ಇಲ್ಲಿ ನನ್ನ ಮನೆಯಿಂದ ಹೊರಗಡೆ ಹೋಗುವಾಗ ನೋಡ್ತೀನಲ್ಲ ಗುರುಗಳೇ, ಯಾರೋ ಅವ್ರ ಮನಸ್ಸಿನಲ್ಲಿ ಏನೇನು ಅವ್ನ್ ಪಾತ್ರ ನೋಡು, ಅವನು ಹೇಗ್ ಮಾಡ್ತಾನೆ, ಅವ್ನ್ ಪಾತ್ರ ಇವ್ದು ಇಷ್ಟೇ ಅವ್ನ ಪಾತ್ರ, ಅವನಷ್ಟು ಪಾತ್ರ, ಅವ್ನ್ ಏನೆಲ್ಲ. ಹಾಗಾಗಿ ಇಲ್ಲಿ ನಾನು ಇನ್ನೊಬ್ಬರ ಹಣೆ ಬರಹವನ್ನ ಬದಲಿಸಿ ಬಿಡ್ತೀನಿ ಅನ್ನೋ ಭ್ರಮೆ ಬೇಡ, ಆದ್ರೆ ಸಲಹೆ ನೀಡಬಹುದು. ನೋಡವಾ, ಹಿಂಗಾಗಿದೆ, ಆತ ಕೂಡ ತಪ್ಪು ಮಾಡಿದ್ದಾರೆ, ಅವರಿಗೆ ಅವ್ರ ಶಿಕ್ಷೆ ಅನುಭವಿಸ್ತವ್ರೆ, ಅಥವಾ ಅವರು ಈಗ ಮನಸ್ಸಲ್ಲಿ ಬೇರೆ ಏನೋ ವಿಚಾರ ಇದೆಯೋ ಇಲ್ಲ ಏನೋ ಬೇಡ, ಒಟ್ಟಿನಲ್ಲಿ ನಿನ್ನ ಬಗ್ಗೆ ಆ ಮಟ್ಟಿನ ಸಮರ್ಪಣೆ ಮಾಡಿಕೊಳ್ಳುವ ಗಂಡಸು ಆತ ಅಲ್ಲ ಅಂದಾಗ ನೀನು ಅಲ್ಲಿಗೆ ಹೋದ್ರೂ ಅಥವಾ ನಮ್ಮ ಒತ್ತಾಯಕ್ಕೆ ಅಥವಾ ಏನೋ ಒತ್ತಾಯಕ್ಕೆ ಹೋದ್ರೂ ಕೂಡ ನೀನು ಅಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಆಗಲ್ಲ. ಈಗೇನು ಮಾಡಬೇಕು? ಸಾಧ್ಯವಾದರೆ ನಿಮ್ಮ ತಂಗಿಯ ಸ್ಪಷ್ಟ ಅಭಿಪ್ರಾಯವನ್ನು ಸ್ವೀಕರಿಸಿಯೇ ಈ ವಿಚಾರದಲ್ಲಿ ಮುಂದೆ ಹೆಜ್ಜೆ ಇಡಬೇಕು. ಮದುವೆ ಆಗಿದ್ದಿರೋ ಹೆಣ್ಮಗಳು ಅಥವಾ ಗಂಡನ ಮನೇಲಿ ಕೆಟ್ಟು ತವ್ರ ಮನೆ ಸೇರಿರುವ ಹೆಣ್ಣು ಮಗಳಿಗೆ ಲೋಕವೇ ನಾನಾ ರೀತಿಯಲ್ಲಿ ನಿಂದಿಸುತ್ತೆ. ಆದರೆ ಒಬ್ಬ ಅಣ್ಣನಾಗಿ ನನಗೆ ಆಕೆ ಎಂದೂ ಭಾರವಾಗಲಿಕ್ಕಿಲ್ಲ. ಮದುವೆ ಆಗದೆ ಹೋದರೆ ಮನೆಗೆ ಒಂದು ತುತ್ತು ಹಾಕೊಂಡು ಬದುಕಿಸ್ಕೊಳ್ತಾ ಇದ್ವಲ್ಲ, ಹಾಗೆ ಈಗಲೂ ನಾವು ಬದುಕಿಸ್ಕೊಳ್ಳೋಣ ಅಂತ ಒಂದು ದೊಡ್ಡ ಮನಸ್ಸು ಮಾಡೋದಿದೆಯಲ್ಲ, ಇದು ಈ ಸಮಯದಲ್ಲಿ ಅಂದರೆ ಏನು ಜೀವನ ಪೂರ್ತಿ ನಿಮ್ಮ ಕಾಲ ಕೆಳಗಡೆ ಇರೋದಿಲ್ಲ, ಒಂದು ಒಳ್ಳೆ ಗಳಿಗೆ ಕೂಡು ಬರಲಿ. ಆದರೆ ಮೊದಲು ಈ ಸಂಬಂಧದಿಂದ ನಿನ್ನ ತಂಗಿ ಒಪ್ಪೋದಾದರೆ ಕಾನೂನಾತ್ಮಕವಾಗಿ ಬಿಡುಗಡೆ ಹೊಂದಿದ್ರೆ ನೆಕ್ಸ್ಟ್ ಭಗವಂತನೇ ದಾರಿ ತೋರಿಸ್ತಾನೆ. ಅಂದರೆ ಯಾರಿಗೊಬ್ರಿಗೆ ಕಿವಿಗೆ ಬೀಳುತ್ತೆ, ಅವ್ರ ಮಗಳು ಹಿಂಗೆ ಆಯ್ತು ಕಣೆಯ, ಈಗ ಮನೇಲಿದ್ದಾಳೆ, ಡೈವರ್ಸ್ ಆಗಿದೆ, ಬೇರೆ ಗಂಡು ಹುಡುಕ್ತಾವ್ರೆ, ಅಂದರೆ ಬೇರೆ ಗಂಡು ಹುಡುಕ್ತಾವ್ರೆ, ಡೈವರ್ಸ್ ಆಗಿದೆ ಅಂತ ಖಾತ್ರಿ ಆದಾಗ ಏನೇನೋ ಮಾತುಗಳು ಬಂದು ಅಲ್ಲೂ ಒಂದೇನೋ ದಾರಿ ಕಾಣುತ್ತೆ. ಅಯ್ಯೋ ಬಂದಿದ್ದಾಳಪ್ಪ ಇನ್ನೂ ಡೈವರ್ಸ್ ಆಗಿಲ್ವಂತೆ ಅಂದಾಗ ಕೆಲವೊಂದು ನಿನ್ನ ಮನೆಗೆ ಹೆಣ್ಣು ಕೇಳ್ಕೊಂಡು ಬರಬೇಕು ಅಂದ್ಕೊಂಡವರು ಕೂಡ ಹಂಗೆ ಅಲ್ಲೇ ವಾಪಸ್ ಹೊಂಟೋಗ್ತಾರೆ. ಅಂದರೆ ಯಾವುದು ಕ್ರಮಬದ್ಧವಾಗಿ ಒಂದು ಕಡೆಯಿಂದ ಆಗಬೇಕು ಅದು ಮೊದಲು ಮಾಡಿಕೊಂಡು ನಿಮ್ಮ ತಂಗಿಯನ್ನು ಆದಷ್ಟು ಪಾಪ ಆಕೆಯದ್ದೇನು ತಪ್ಪಲ್ಲ, ಅಥವಾ ಆಕೆ ಇಷ್ಟಪಟ್ಟು ಓಡೋಗೇನೋ ಆಗಿದ್ದಲ್ಲ, ಹೌದಲ್ಲ? ಇಲ್ಲ ಗುರುಗಳೇ, ಅಂತ ನಮ್ಮ ಕುಟುಂಬದಲ್ಲಿ ಆತರ ಯಾವುದೇ ಕಾರಣಕ್ಕೆ ಇಲ್ಲ ಗುರುಗಳೇ. ನಾವಾದ್ರೂ ಕೂಡ ಹಾಗೆ ಹೇಳ್ತಿಲ್ಲ, ನಾನು ಹೇಳ್ತಿರೋದು ಈ ಸಮಯದಲ್ಲಿ ಆಕೆಯನ್ನು ದೂಷಿಸ್ಲಿಕ್ಕೆ ಇಲ್ಲಿ ಕಾರಣವೇ ಇಲ್ಲ. ಇಲ್ಲ ಗುರುಗಳೇ, ನಾನು ಪೂರ್ತಿ ತೀರ್ಮಾನ ಮಾಡಿದ್ರು ಗುರುಗಳೇ. ನನ್ ತಾಯಿ ಒಬ್ಬಾಕಿ ನನ್ ಮಗಳು, ಆಕೆ ಒಬ್ಬಾಕಿ ನನ್ ಮಗಳು ಅಂತ ತಿಳ್ಕೊಂಡಿದ್ರು ಗುರುಗಳೇ. ಇದು ಈ ಎಲ್ಲವನ್ನು ಕೂಡ ಅರ್ಥಕೊಂಡು ಒಂದೇ ಮಾತಂದ್ರೆ ಹೇಳ್ಬೇಕಂದ್ರೆ ಗುರುಗಳೇ, ನೀವ್ ಹೇಳಿದ್ ಒಂದೇ ಒಂದು ಸತ್ಯ, ನಮ್ ತಂಗಿನ ಮೇಲೆನೆ ಬಿಡ್ಬೇಕು, ಆಕಿನ್ನೇ ಕೇಳಬೇಕು. ಬಟ್ ಆದ್ರೆ ನಮ್ ತಂಗಿ ಇದನ್ನ ಹೇಗೆ ಸ್ವೀಕಾರ ಮಾಡ್ತಾಳ ಅದನ್ನ ಆ ದೇವರೇ ಬಲ್ಲ ಗುರುಗಳೇ. ಜ್ಞಾನವನ್ನ ತಿಳಿದಿರೋರಾಗಿ ನೀವು ಕೊಡ್ಬೋದು. ನೋಡಿ, ಈಗ ಇನ್ನೂ ಒಂದೇನು ಮಗು ಆಗಿಲ್ಲ ಅಥವಾ ಇನ್ನೂ ಯಾವುದೇ ವಿಚಾರಗಳಲ್ಲಿ ತುಂಬ ಮುಂದುವರೆದಿಲ್ಲ. ಈಗಿರಬೇಕಾದಾಗಲೇ ಒಂದು ಹೆಣ್ಣು ಈ ನಿರ್ಧಾರವನ್ನು ಮಾಡಿ ಕಾನೂನಾತ್ಮಕವಾಗಿ ಸ್ವಲ್ಪ ಬಿಡುಗಡೆ ಮಾಡಿಕೊಂಡು ಅದಾದ ಮೇಲೂ 1 ವರ್ಷ ನಿನ್ನ ಮನೇಲಿ ಇರಲಿ, ತೊಂದರೆ ಇಲ್ಲ. ಬಟ್ ಆಕೆಗೆ
ಒಂದು ವೇಳೆ ಅಣ್ಣ ಅಂತಕ್ಕಂಥವನು ನಾಳೆ ಇಲ್ಲದೇ ಹೋದಾಗಲೂ ತನ್ನ ಬದುಕನ್ನು ಹೇಗೆ ಬದುಕಬೇಕು ಅಂತ ಕಲಿಸ್ಕೊಡಿ. ಯಾಕಂದ್ರೆ ಗಂಡ ಇದ್ದವರೆಲ್ಲ ತುಂಬಾ ಚೆನ್ನಾಗವ್ರೆ ಅಂತ ಅನ್ನೋದು ಎಲ್ಲ ಸುಳ್ಳು ಇಲ್ಲ ಇವತ್ತು. ಇಲ್ಲ 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 ಗುರುಗಳು, ಹೌದು ಗುರುಗಳು, ಸತ್ಯ ಅಂದ್ರೆ ಗುರುಗಳು, ಸತ್ಯ ಸತ್ಯ ನಾನು ಸತ್ಯ. ನನ್ನ ಮಗಳಿಗಾದರೂ ನನ್ನ ತಂಗಿಗಾದರೂ ನಾನು ಕಲಿಸಿಕೊಡಬೇಕಾಗಿರುವುದು, ಅಣ್ಣ ಇರೋವರೆಗೂ ನಾನು ಆಗ್ತೀನವ, ನೀನು ಕೂಗುದು ರೋಡ್ ಬರ್ತೀನವ, ಆದರೆ ನಾನು ಇಲ್ಲದೆ ಹೋದಾಗಲೂ ನಿನ್ನ ಬದುಕನ್ನು ನೀನು ಅಣ್ಣ ಬರಲಿಲ್ಲ ಹಾಗಾಗಿ ನಾನು ಹೊರಟು ಬಿಡೋಣ ಅನ್ನುವಷ್ಟು ಹೇಡಿ ಆಗಂಗಿಲ್ಲ, ನಿನ್ನನ್ನು ನೀನು ಹುಟ್ಟಿಸ್ಕೊಳ್ಳುವಷ್ಟು. ಯಾಕೆ ಅಂದರೆ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಈ ಮದುವೆ ವಿಚಾರದಲ್ಲಿ ನೊಂದು, ಈ ಮದುವೆ ವಿಚಾರದಲ್ಲಿ ನಂಬಿಕೆ ಕಳ್ಕೊಂಡು ಗಂಡ ಬಿಟ್ಟು ಹೋಗಿ ಏನೋ ಒಂದು ಆಗಿ, ಆದರೆ ಅವರು ಮಕ್ಕಳಿಗೋಸ್ಕರ ಬದುಕು ನಿರ್ಧಾರ ಮಾಡಿದ್ರು. ಬಟ್ ನಿನ್ನ ತಂಗಿ ವಿಚಾರದಲ್ಲಿ ಅದಿನ್ನೂ ಸಾಧ್ಯವಾಗಿಲ್ಲ ಅಂದಾಗ ಅಟ್ಲೀಸ್ಟ್ ನಾಳೆ ದಿನ ದುಡ್ಕೊಂಡು ಬಂದು ಇದು ನನ್ನ ಮನೆ ಅಂದುಕೊಂಡು ಅಣ್ಣನ ಮನೆಯಲ್ಲೇ 4 ದಿನ ಇದ್ದು, ಅಥವಾ ಅಣ್ಣನ ಮನೆಯಲ್ಲೇ ದುಡಿದು ಅಣ್ಣನ ಮನೆಯನ್ನು ಇನ್ನೊಂಚೂರು ಉದ್ಧಾರ ಮಾಡಿ ನಾಳೆ ಏನೋ ಅದೃಷ್ಟ ಇದ್ದು ಚೆನ್ನಾಗಿದ್ದು ಒಳ್ಳೆ ಮನೆತನ ಬಂದರೆ ಹೋಗೋಣ. ಇಲ್ಲ, ನನ್ನ ಅಣ್ಣ ಸ್ವಯಂ ನನ್ನನ್ನು ಮಗಳು ಎಂದು ಭಾವಿಸುವಷ್ಟು ಯೋಗ್ಯ ಅಥವಾ ಸಭ್ಯ ಅಥವಾ ಸಜ್ಜನನಿದ್ದಾನೆ ಎಂದಾಗ ನಿಮ್ಮ ತಂಗಿ ಬಹುಶಃ ಅದೃಷ್ಟ ಮಾಡಿದ್ಲು ನಿಮ್ಮಂಥವರನ್ನು ಪಡೆಯೋದಿಕ್ಕೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ಕೆಟ್ಟು ಗಂಡನ ಮನೆಯಲ್ಲಿ ಕೆಟ್ಟು ತವರು ಮನೆಗೆ ಬಂದಾಗ ನಿಮ್ಮ ತಂಗಿಯ ವಿಚಾರವಾಗಿ ಎಷ್ಟು ಚೆನ್ನಾಗಿ ಮಾತು ಹೇಳಿದ್ರಿ. ಅವಳು ನನ್ನ ತಾಯಿ ಹೇಗೆ ಒಂದು ಮಗುವೋ, ನನ್ನ ಮಗಳು ಹೇಗೆ ಒಂದು ಮಗುವೋ, ನನ್ನ ಮಗ ಹೇಗೆ ಒಂದು ಮಗುವೋ, ಹಾಗೆ ನನ್ನ ತಂಗಿಯೂ ಒಂದು ಮಗು. ಯಾಕೆ ಅವಳು ಹೋಗಿರಲಿಲ್ಲ ಜೈಲಿಗೆ ಹೋಗು ಅಂತ ಅವಳು ಹೇಳಿರಲಿಲ್ಲ, ಅಥವಾ ನನ್ನ ಬದುಕು ಕೆಡ್ಲಿ ಅಂತ ಏನು ತಪಸ್ಸು ಮಾಡಿರಲಿಲ್ಲ, ಏನೋ ಆಗಿದೆ. ಹೌದು ಗುರು, ಹಿಂಗಾದಾಗ ನನ್ನ ತಂಗಿಗೆ ನಾನು ಧೈರ್ಯವಾಗಿ ಹೇಳಬೇಕು, ಅಯ್ಯೋ ನಿನ್ನ ಮನೇಲಿ ಬಂದು ಹೊರಗಡೆ ನನಗೆ ಎಲ್ರಿಗೂ ಉತ್ತರ ಕೊಡೋಕ್ಕಾಗ್ತಿಲ್ಲ ಹಿಂಗಂದ್ರೆ ನಿನ್ನ ಮಕ್ಕಳು ಬದುಕಿಗೆ ಕೊಳ್ಳಿ ಬೀಳುತ್ತೆ. ಇಲ್ಲ ಗುರುಗಳೇ, ಇದನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಗುರುಗಳೇ. ಈ ಸಮಾಜದ ಗುರುಗಳೇ ಏನಾದ್ರೂ ಕೂಡ ಹೆಂಗಾದ್ರೂ ಮಾತಾಡ್ತಾರೆ. ಈ ಸಮಾಜದ ಒಂದೇ ಒಂದು ಚೂರು ಕೂಡ ಅದ್ರ ನಿಮ್ಮ ವಿಡಿಯೋ ಕೇಳಿದ ಮೇಲೆ ಸ್ವಚ್ಛವಾಗಿ ಹೇಳ್ತೀನಿ ಗುರುಗಳೇ, ಒಂದೇ ಒಂದು ಈಗ ಏನ್ ಮಾಡಿದ್ರು ಮಾತಾಡ್ತಾರೆ, ಹೆಂಗ್ ಮಾಡಿದ್ರು ಕೂಡ. ನೀ ಏನ್ ಚಂದ ಮಾಡಿದ್ರು ಮಾತಾಡ್ತಾರೆ, ಅದು ಸಮಾಜ ಅಂದ್ರು ಅದ ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ ಗುರುಗಳೇ. ಹೌದು, ಇಲ್ಲಿ ಅದು ದೇವಾನುದೇವತೆಗಳಿಗೂ ಅಪವಾದ ಬಿಡ್ಲಿಲ್ಲ. ಒಂದು ವೇಳೆ ಕೃಷ್ಣ ಈ ಯುದ್ಧ ಆಗದಂಗೆ ತಡೆದು ಬಿಟ್ಟಿದ್ರೆ, ನೋಡು ಆ ಕೌರವರ ಹತ್ರ ಆಸ್ತಿ ಈಸ್ಕೊಟ್ಟು ಪಾಂಡವರಿಗೂ ನ್ಯಾಯ ಕೊಡಿಸ್ದೆ ಯುದ್ಧ ಮಾಡಿ ಆದರೂ ಪಾಂಡವರ ಪಾಲಿನ ಆಸ್ತಿಯನ್ನು ಕೊಡಿಸ್ದೇನೆ ಆ ಕೌರವರಿಗೆ ಬಿಟ್ಟುಕೊಟ್ಬಿಟ್ಟ ನೋಡು ಅಂತ ಕೃಷ್ಣನನ್ನೇ ಬೈತಿದ್ರು. ಈಗ ಯುದ್ಧ ಮಾಡಿದ ಮೇಲೆ ನೋಡು ಕೃಷ್ಣ ಮನಸ್ಸು ಮಾಡಿದರೆ ಹೆಂಗೋ ಆಸ್ತಿಯನ್ನು ಇಷ್ಟು ಇಬ್ಬರಿಗೂ ಭಾಗ ಮಾಡಿ ಯುದ್ಧ ನಿಲ್ಲಿಸ್ಬೋದಿತ್ತು, ಯುದ್ಧ ಮಾಡಿಸ್ಬಿಟ್ಟ. ಯುದ್ಧ ಮಾಡಿಸಿದ್ರು ಬೈತಾರೆ, ಯುದ್ಧ ಮಾಡದೇ ಹೋದರೂ ಬೈತಾರೆ. ಹಾಗಾಗಿ ಭಗವಂತ ಹೇಳ್ತಾನೆ, ಮನುಷ್ಯನೇ ನೀನು ನಿನ್ನ ಬುದ್ಧಿಬಲ ಹಾಗೂ ಗುರುವಿನ ಅನುಗ್ರಹ ಅಥವಾ ಗುರುವಿನ ಮಾರ್ಗದರ್ಶನ ಅಥವಾ ಏನು ಧರ್ಮ ಅಂತ ಈ ಮುಂದಿನವರು ಅಥವಾ ಈ ಹಿಂದಿನವರು ಯಾವುದನ್ನು ನಡ್ಕೊಳ್ತಾ ಬಂದ್ರಲ್ಲ, ನೀನು ಅದನ್ನು ಸುಮ್ಮನೆ ಪಾಲನೆ ಮಾಡು, ತಿಳಿದು ಪಾಲನೆ ಮಾಡು. ಗುರುಗಳ ಮಾರ್ಗದರ್ಶನ ಮತ್ತು ಭಗವಂತನ ಅನುಗ್ರಹದಿಂದ ನಿನ್ನ ಪಾಲಿಗೆ ನೀನು ನಿನ್ನ ಪಾಡಿಗೆ ಸತ್ಯ ಧರ್ಮಗಳನ್ನು ಕಾರ್ಯರೂಪಕ್ಕೆ ತಗೊಂಡು ಬಾ. ಆ ಧರ್ಮವನ್ನು ವಿರೋಧಿಸುವ ಧರ್ಮ ವಿರೋಧಿಗಳು ಅದರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ, ಧರ್ಮ ತಿಳಿದವರು ಅದನ್ನು ಪ್ರಶಂಸೆ ಮಾಡ್ತಾರೆ. ಪ್ರಶಂಸೆ ಮಾಡುವವರು ಇದ್ದಾರೆ, ಧರ್ಮವನ್ನು ಅಥವಾ ನಿನ್ನ ನಡೆಯನ್ನು ವಿರೋಧಿಸುವವರು ಇದ್ದಾರೆ. ಇವರಿಬ್ಬರಿಗೂ ಉತ್ತರ ಕೊಡ್ಲಿಕ್ಕೆ ಹೋಗಬೇಡ. ಅದು ಬಿಟ್ಟ ಕಣೋ ಅಂದವ್ರಿಗೆ ಥ್ಯಾಂಕ್ ಯು ಅನ್ನು, ಏನು ಮಾಡ್ದೋ ಹಿಂಗೆ ಹಿಂಗೆ ಮಾಡೋದಲ್ಲ ಕಣೋದು ಅಂತ ಅಂದರೆ ಆಯ್ತಪ್ಪ ಮುಂದಿನ ಬಾರಿ ನೋಡೋಣ, ಮುಂದಿನ ಬಾರಿ ನೀನು ಹೇಳ್ದಂಗೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಮುಂದೆ ಹೋಗ್ತಿರ್ಬೇಕು. ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕೆ ಹೋಗಬೇಡ. ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ ಮರುಕ್ಷಣವೇ ನಿನ್ನನ್ನು ಅವರ ಬಲೆ ಒಳಗಡೆ ಬೀಳಿಸ್ಕೊಂಡ್ಬಿಡ್ತಾರೆ. ಹೆಂಗೋ ಜಗಳ ಎಬ್ಬಿಸ್ತಾರೆ, ಹೆಂಗೋ ಹೊಡೆದಾಟ ಶುರು ಮಾಡ್ತಾರೆ. ಒಟ್ನಲ್ಲಿ ನೀನು ಅವ್ರ ಜೊತೆ ವಾದಕ್ಕೆ ಇಳಿಯೋದೇ ಮೊದಲನೇ ತಪ್ಪು. ನಿನಗೆ ಯಾವುದು ಧರ್ಮ ಅನಿಸುತ್ತೋ ಅಥವಾ ಯಾವುದನ್ನು ಗುರುಗಳು ಬೋಧಿಸಿದ್ದಾರೋ ಅಥವಾ ಯಾವುದನ್ನು ಪೂರ್ವಜರು ಪಾಲಿಸಿಕೊಂಡು ಬಂದಿದ್ದಾರೋ ಅದನ್ನು ಭಗವಂತನನ್ನು ನಂಬಿ ಪಾಲಿಸ್ತಾ ಹೋಗು. ಯಾರೇನು ಮಾತಾಡ್ಕೊಳ್ಳಿ. ಯಾಕಂದರೆ ಅವ್ರ ಮನೆಯಲ್ಲಿ ಹೆಣ್ಣುಮಗಳು ಕೆಟ್ಟಿಲ್ಲ ಅಥವಾ ಅವ್ರ ಮನೆ ಹೆಣ್ಣುಮಗಳಿಗೆ ಹಾಳಾಗಿಲ್ಲ ಅಥವಾ ಅವ್ರ ಮನೆ ಹೆಣ್ಣುಮಗಳಿಗೆ ಈ ರೀತಿ ಆಗಿಲ್ಲ, ಹಾಗಾಗಿ ಅವರು ಮಾತಾಡ್ತಾರೆ. ನಿಮ್ಮ ಮನೆಯ ಈ ತಂಗಿಯನ್ನು ಯಾವತ್ತೂ ಭಾರ ಅಂತ ಭಾವಿಸೋದು ಬೇಡ. ಆದಷ್ಟು ನನ್ನ ವೈಯಕ್ತಿಕ ಅಥವಾ ನನ್ನ ಸಲಹೆ ಇಷ್ಟೇ, ಬಹುಶಃ ಆಕೆಯೂ ಕೂಡ ಈ ಸಮಯದಲ್ಲಿ ಏನು ನಿರ್ಧಾರ ತಗೊಳ್ಬೇಕು ಗೊತ್ತಾಗದೇ ಇರ್ಬೋದು. ಆದರೆ ನೀವು ಹೇಳಿ, ಹೀಗೆ ಆ ಹುಡುಗನೇ 1 ಲಕ್ಷ ಕೊಡುವಷ್ಟು ಅಥವಾ ಸಂಬಂಧಗಳಿಗೆ ಬೆಲೆ ಕಟ್ಟುವಷ್ಟು ಬಂದಾಗ ಇನ್ನಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥವಿಲ್ಲ. ಆಸಕ್ತಿ ಇದ್ದಿದ್ರೆ ಅಲ್ಲಿ ದುಡ್ಡಿನ ವಿಚಾರವೇ ಬರ್ತಿರ್ಲಿಲ್ಲ.
ಹೌದು ಗುರುಗಳೇ, ಹೌದು ಗುರುಗಳೇ. ಇದು ಇದು ಹಾಗಿದ್ದಾಗ ಇದು ಗುರುಗಳೇ, ನಾನು ಕೂಡ ಇದು ಹೇಳಿದ್ದೀನಿ ಗುರುಗಳೇ. ಬಟ್ ಆ ಶಕ್ತಿನ ಚೂರು ಈಗ ಈ ಸದ್ದು ಅವ್ರೇನೋ ಈ ಮುಂಚೆ ಈಗ ಒಂದ್ ದೀಡ್ ತಿಂಗಳು ಮುಂಚೆ ಗುರುಗಳೇ, ಒಂದೂವರೆ ತಿಂಗಳು ಮುಂಚೆ ಆ ಇದು ನಾನು ಬಲ್ಲ ಮೂಲಗಳಿಂದ ತಿಳ್ಕೊಂಡೆ ಗುರುಗಳೇ. ಈ ತರ ಏನೋ ಮದುವೆ ಆಗ್ತಾನಂತ ಹೇಳಿ ಕಿಸಿ ಅವ್ರ ಅಕ್ಕನ ಮಗಳೇನೋ ಮದುವೆ ಆಗ್ತಾನ, ಅದನ್ನ ನಾನು ಹೇಳಿದೆ ಗುರುಗಳೇ ಆಕಿಗೆ. ಹ್ಮ್ ಆಗ ನನಗ ಮದ್ವೆ ಆಗಂಗಿತ್ತಪ್ಪ ನನಗ್ ಏನ್ ಮಾಡ್ತಾನ ಅದನ್ನ ನನಗ್ ದಂಡಿಗೆ ಹಚ್ಚಿ ಕೇಸಿ ಮದ್ವೆ ಆಗಣ ಅಂತ ಹೇಳಿ ಕೇಸಿ ಆ ಪ್ರೀತಿ ಸ್ವಲ್ಪ ಒಂಚೂರು ಕಾಣ್ತು ಗುರುಗಳ ಆಕಿನ ಬಲ್ಲಿ. ಏನ್ ಈಗ ಪ್ರೀತಿ? ಅದನ್ನೇ ಈ ಸದ್ದು ನನಗ ದೊಡ್ಡ ಭಾರವಾಗಿದ್ದು, ಇನ್ನೂ ಚೂರ್ ಪ್ರೀತಿ ಏನಾದ್ರು ಯಾವ್ದು ಹುಟ್ಟೇದೇನೋ ಐತೇನೋ. ಈಗ ಏನಾದ್ರು ಈಗ ನಾನು ವಕೀಲ ಜೊತೆ ಮಾತಾಡಿದೀನಿ ಗುರುಗಳೇ. ನಾನು ಅಂದ್ರೆ ನಿಮ್ ತಂಗಿಗೆ ಅಲ್ಲಿ ಹೋಗೋ ಪ್ರೀತಿ ಇದೆಯಾ? ನನಗ ಅದು ಆ ವಿಷಯ ಹೇಳಿದ ಗುರುಗಳೇ, ಅದು ನನಗ್ ಗೊತ್ತಿಲ್ಲ ಗುರುಗಳೇ. ಅವ್ರು ನನ್ನ ತಂಗಿ ಹೇಳಿದ್ದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಹಾಗೆ ಹೇಳ್ತೀನಿ ಗುರುಗಳೇ. ಹ್ಮ್ ಆ ವಿಷಯವನ್ನ ನಾನು ಹಿಂಗೆ ಹಿಂಗ ಮಾಮ ಏನೋ ಬೇರೆ ಏನೋ ಯಾರನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದನ ಅಂತ ಹೇಳಿಕಿಶ್ ನನ್ನ ತಂಗಿ ಮುಂದೆ ಹೇಳಿದೆ ಗುರುಗಳೇ. ಹ್ಮ್ ನನಗೆ ಎಲ್ಲಿ ದಂಡಿಗೆ ಹಚ್ತಾನ ಹಚ್ಚಿಕೇಶಿ ಮದ್ವೆ ಆಗಣ ಅಂತ ಈ ಶಬ್ದ ಹೇಳಿ ಆಕಿ ಮುಂದೆ ಒಂದು ದಂಡಿಗೆ ಮಾತಾಡ್ಲಿಲ್ಲ ದಂಡಿಗೆ ಗುರುಗಳೇ. ಅಂದ್ರೆ ಆ ದಂಡಿಗೆ ಅಂದ್ರೆ ದಂಡಿಗೆ ಅಂದ್ರೆ ದಡ ಅಂತಾರಲ್ಲ ಗುರುಗಳೇ. ಓಕೆ ಎಲ್ಲಿ ಓಕೆ, ನನಗೊಂದು ದಾರಿ ತೋರಿಸಿ ದಾರಿ ತೋರ್ಸಿ, ದಾರಿ ತೋರ್ಸ್ಬೇಕಾದ್ರೆ ಆಗ್ಲಿ ಮದ್ವೆ ಅವ. ಅಂದ್ರೆ ಅದರ ಅರ್ಥ ಸ್ವಲ್ಪ ಜಮೀನಾದ್ರೂ ಕೊಡ್ಲಿ ಅಂತಲ್ಲ. ಅದು ಇಲ್ಲ ಗುರುಗಳೇ, ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಗುರುಗಳೇ. ದುಡ್ಡಿಗೆ ಅದಕ್ಕೆ ಏನು ದಾರಿ ಕೂಡ ತೋರಿಸೋದು ಅಂದ್ರೆ ಏನು? ದಾರಿ ತೋರ್ಸಂದ್ರೆ ಗುರುಗಳೇ, ಅಂದ್ರೆ ನನಗ್ ಏನಾದ್ರು ಒಂದು ಏನೋ ನನಗೇನು ಅದ ನಮ್ದು ಏನಂತ ಹೇಳಿ ತೋರ್ಸಂದ್ರ, ಇಲ್ಲ ಅಂದ್ರೆ ಇಲ್ಲ, ಇದಂದ್ರೆ ಇದು ನನಗ್ ಅನ್ಸೋ ಮಟ್ಟಿಗೆ ಅದು ಇರ್ಬೋದು. ಆಯ್ತಲ್ಲಪ್ಪ, ಅದು ಹಂಗಲ್ಲ. ಹಾ. ನೀವು ಬಣ್ಣನಾಗಿ ನಿಮಗೆ ಗೊತ್ತಿದೆ, ಬಟ್ ನೀವು ಹೇಳ್ತಿಲ್ಲ ಅಷ್ಟೇ, ಅದರ ಅರ್ಥ ಬೇರೆ. ಆಯ್ತಲ್ಲ, ಈಗ ನನಗೆ ಇಲ್ಲ ಅಥವಾ ಹೌದು ಅಂತ ಹೇಳಿದ್ರೆ ಮತ್ತೆ ಹೇಳ್ತಾರೆ, ಅದು ಹೇಳಾಯ್ತು, ದುಡ್ಡೇ ಕೊಟ್ಟಾಯ್ತಲ್ಲ. ಹಾ ಇಲ್ಲ ಗುರು, ಆ ದುಡ್ಡನ್ನ ಎಕ್ಸ್ಪೆಕ್ಟ್ ನಾವು ಮಾಡಿಲ್ಲ, ನನ್ನ ನೀವು ತಂಗಿನೂ ಕೂಡ ಮಾಡ್ತಿದ್ದೀರಾ ಮಾಡಲ್ಲ. ಅಂತ ನಾನು ಹೇಳ್ತಾ ಇಲ್ಲ. ನನ್ಗೊಂದು ದಡ ಸೇರಿಸಿ ಅಂದ್ರೆ ಅದರ ಅರ್ಥ ಏನು? ಹೌದು ಒಂದ್ ದಡ ಸೇರ್ಸು. ಅಂದ್ರೆ ಹೌದು ಗುರುಗಳೇ. ಆಕೆ ಇಲ್ಲ ನಾನು ಇದನ್ನ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ಬೇಕಿತ್ತು, ನನ್ಗೊಂದು ದಡ ಸೇರಿಸಿ ಅಂದ್ರೆ ಅದು ಬೇರೆದೇ ಅರ್ಥ ಹಾ, ಹಾ. ಅಲ್ವನಪ್ಪ. ಈಗ ಒಂದು ಮಗು ಆಗಿಲ್ಲ ಅಥವಾ ಇನ್ನೂ ಸಂಸಾರ ಮಾಡಿಲ್ಲ, ಯಾವುದೂ ಇಲ್ದಾಗ ಆಗ್ಲಿ ಬಿಡ್ಲಿ, ನೀವು ಅಂದ್ರೆ ತಾಳಿ ಗುರುಗಳೇ ಕಟ್ಟಿಸ್ಕೊಂಡಿರೋಳಾಗಿ ಒಂದು ಹೆಣ್ಮಗಳಾಗಿ ಅದನ್ನ ಕೇಳೋದು ತಪ್ಪಲ್ಲ ಬಿಡಿ. ಹೆಂಡತಿ ಧರ್ಮಪತ್ನಿಯಾಗಿ ಅದನ್ನು ಕೇಳಬಹುದು. ಹೌದು ಆದ್ರೆ ಇಲ್ಲಿ ನನಗೆ ನನ್ನನ್ನು ಬೇಕು ಅಥವಾ ಬೇಡ ಅಂತ ಹೇಳಿಬಿಟ್ಟು ಬೇಕಾದ್ರೆ ಇನ್ನೊಬ್ಳನ್ನ ಮದುವೆ ಆಗಲಿ ಅಂತ ಹೇಳೋ ಅರ್ಥವಲ್ಲ. ಬೇಕು ಬೇಡ ಅದನ್ನ ಹೇಳಾಗೋಯ್ತು ಅಲ್ಲೇ ಹಿಂದೆನೆ. ಹಾ. ಇರಂಗಿದ್ರೆ ಇರು, ನಾನು ಬರೋದು ಲೇಟ್ ಆಗುತ್ತೆ ಅಂದರೆ ಜೈಲಿಗೆ ಹಾಕೋ ದಿನ ಬಂದರೂ ಕೂಡ ನೀನು ಇಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳೋಗ್ಬೇಕಿದ್ದ ಗಂಡ ಹೌದು ಇನ್ನೂ ಗುರುಗಳೇ. ತೀರ್ಪೇ ಬಂದಿಲ್ಲ, ನಾನು ಹೋಗ್ತೀನಿ ನೀನು ಬೇರೆ ಕಡೆ ಹೋಗು ಅಂತ ಅದು ಸೂಕ್ಷ್ಮ ಬೇರೆ ಇದೆಯಾ? ಅದೇನು ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ರಲ್ಲ. ಇಲ್ಲ ಗುರುಗಳು, ಸತ್ಯ ಅದು. ನಾನು ಅದನ್ನೇ ಅರ್ಥ ಮಾಡ್ಕೊಂಡೆ ಗುರುಗಳೇ, ಅದನ್ನ ಅರ್ಥ ಮಾಡ್ಕೊಂಡು ನನ್ನ ತಂಗಿಗೆ ಅದನ್ನೇ ಹೇಳಿದೀನಿ ಗುರುಗಳೇ. ಹಾಗಾಗಿ ನಾನು ಹೇಳೋದು, ಹುಡುಗ ಅಥವಾ ಬಾಳಿಸ್ಬೇಕಾದವ್ರಿಗೆ ಇದ್ರ ಬಗ್ಗೆ ತುಂಬ ಆಸಕ್ತಿ ಇಲ್ಲ ಅಂದಾಗ ಆದಷ್ಟು ನಾನು ಹೇಳೋದು, ಈಗ ನೀವು ಕಾನೂನಾತ್ಮಕವಾಗಿ ನೀವು ಅಲ್ಲಿಂದ ನಿಮ್ಮ ಅದೇನು ಭಿಕ್ಷೆ ಅಲ್ಲ, ಧರ್ಮ ಅಲ್ಲ, ಆಕೆ ಪಾಲಿಗೆ ಆಕೆ ಏನು ತಗೊಳ್ಬೋದು, ಅವಳ ಜೀವನ ನಡೆಸೋದಕ್ಕೆ. ಯಾಕಂದ್ರೆ ಒಂದು ಹೆಣ್ಮಗಳಿಗೆ ಇಂಥ ಕಳಂಕ ಬಂದು ಮದುವೆ ಆಗಿ 7 ದಿನಕ್ಕೆ ಅಥವಾ ಇಂಥದ್ದು ಬಿಟ್ಟು ಹೋಯ್ತು ಅಂದರೆ ಅದು ಆಕೆಗೆ ಬಹಳ ದೊಡ್ಡ ನಷ್ಟ. ಸೊ ಅದೇನು ಧರ್ಮ ಇದೆ ಅದು ನೀವು ಮಾಡಲೇಬೇಕು. ಆಯ್ತಲ್ಲ, ತುಂಬಾ ನೊಂದು ಬಿಟ್ಟದಳ ಗುರುಗಳೇ. ಅವ್ರು ನೋಡಿದಾಗ ಒಮ್ಮೆ ಕಣ್ಣೀರ್ ಬರ್ತದ ಗುರುಗಳೇ. ಅವ್ರು ನೋಡಿದಾಗ ಜೀವನಕ್ಕಾದ್ರೂ ದಾರಿ ಮಾಡಿಕೊಟ್ಟೋದು ಇಲ್ಲಿ ಧರ್ಮ. ಅದನ್ನು ವಕೀಲರ ಮೂಲಕ ನೀವು ಮಾಡಿಸ್ಲೇಬೇಕು. ಆಯ್ತಾ? ಅದಿಲ್ಲದೇನೆ ಸುಮ್ಮನೆ ಕೊಟ್ಬಿಟ್ಟ ಬಂದ್ಬಿಟ್ಟ ಹಂಗಾಗಬಾರ್ದು. ಹಂಗಾದ್ರೆ ಅದು ಹೆಣ್ಮಕ್ಳು ಬದುಕಿಗೆ, ತಾಳಿಗೆ ಅಥವಾ ದಾಂಪತ್ಯಕ್ಕೆ ಅಥವಾ ಮದುವೆ ಅನ್ನೋದಕ್ಕೆ ಅರ್ಥ ಏನಿದೆ ಮತ್ತೆ? ಹಂಗಾಗಬಾರ್ದು. ಕಾನೂನು ಮೂಲಕ ನಿಮ್ಮ ತಂಗಿ ಹೇಳಿದ್ದು ಅದೇ ಅರ್ಥ. ನನಗೊಂದು ಬದುಕು, ಯಾಕಂದ್ರೆ ಅಣ್ಣನ ಮನೆಗೆ ನಾನು ಭಾರ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಆಕೆ ಅಂತರಂಗದಲ್ಲಿ ಒಂದೇನೋ ನೋವಿದೆ. ನನಗೆ ದಾರಿ ಏನು, ಅದು ಹಿರಿಯರು ಸೇರಿ ಮಾಡಬೇಕಾದದ್ದು. ಬಟ್ ಅದು ಹಿರಿಯರು ಮಾಡ್ತಿಲ್ಲ ಅಂತ ಕಾನೂನು ಮೂಲಕ ಮಾಡಿಸ್ಕೊಳ್ಬೇಕು. ನಿಮಗೆ ತೀರಾ ರಜೆ ಹಾಕಿ ಹೋಗಿ ಅಂತ ಅಲ್ಲ, ಬಟ್ ಅಯ್ಯೋ ತಡೆಯಪ್ಪ, ಬೇಗ ಡೈವರ್ಸ್ ತಗೊಂಡು ಬೇಗ ಇನ್ನೊಂದು ಮದುವೆ ಮಾಡ್ಬೋಣ ಹಂಗಲ್ಲ. ಒಂದು ಹೆಣ್ಣಿಗೆ ಈ ರೀತಿ ತೊಂದರೆ ಆದಾಗ, ಈ ರೀತಿ ಮದುವೆ ಆಗ್ಬಿಟ್ಟು 7 ದಿವಸಕ್ಕೆ ಇಂಥದ್ದೇನೋ ನಡೆದಾಗ, ಅವಳು ಒಬ್ಬ ಗಂಡನಾಗಿ ಒಬ್ಬ ಹುಡುಗನಾಗಿ ನನಗೆ ಹೆಣ್ಣು ಸಿಗ್ಬೋದು, ಈ ಹೆಣ್ಣಿಗೆ ಗಂಡು ಸಿಗೋದು ಕಷ್ಟ. ಯಾರು ಕೇಳಿದ್ರು ಅವಳಿಗಾಲಿ ಮದುವೆ ಆಗಿತ್ತು ಕಣೋ ಅಂತಾರೆ.
ಹೌದು ಗುರುಗಳೇ, ಹೌದು ಗುರುಗಳೇ. ಈ ಹಾಗಾಗಿ ಸಮಾಜ ಹೌದು ಇಲ್ಲಿ ಗುರುಗಳೇ. ಒಂದು ದಾರಿ ತೋರಿಸಿ, ಅದು ಆಸ್ತಿ ಆದರೂ ಸರಿ, ದುಡ್ಡಾದರೂ ಸರಿ, ಆಕೆಗೊಂದು ಬದುಕು ನಡಿಬೇಕು, ಆಯ್ತಲ್ಲ. ಸೊ ಅದನ್ನು ಬಣ್ಣನಾಗಿ ನೀವು ಮುಂದೆ ನಿಂತು ಕೇಳೋದು, ಕೊಡೋದು ಬಿಡೋದು ಅದು ಕಾನೂನಿಗೆ ಬಿಡಿ. ಬಟ್ ಹೌದು ಅಯ್ಯೋ ತುಂಬ ಒಳ್ಳೆಯವರಾಗ್ಲಿಕ್ಕೆ ಹೋಗಿ, ಇಲ್ಲ ಬಿಡಿ ನಾನೇ ಸಾಕ್ತೀನಿ, ಸಾಕುವುದು ಹೌದು, ಯಾರು ಕೊಡದೇ ಇದ್ರೂ ಸಾಕುವುದು ಹೌದು. ಬಟ್ ನಮ್ಮ ಪಾಲಿಗೆ ಬರಬೇಕಾದದ್ದನ್ನು ತಗೊಳ್ಳದೇ ಇರೋವಷ್ಟು ಒಳ್ಳೆಯವರಾಗಬಾರ್ದು ನಾವು. ಹೌದು ಗುರುಗಳೇ, ನಮ್ಗೆಲ್ಲ ಬೈತಾ ಇರೋದು ಇದೆ ಗುರುಗಳೇ. ಇಲ್ಲ, ನಾನು ಈಗ ಅದೇ ನನ್ ತಾಯಿ ಸೂಕ್ಷ್ಮವಾಗಿ ಕೂಡ ಹೇಳ್ತಾ ಇದ್ದೀನಿ. ನನ್ ತಾಯಿ ಕೂಡ ಬೈದಿದ್ದು ಇದೆ ಗುರುಗಳೇ. ನಾನ್ ಹೇಳಿದೆ ಬೇಡ, ಅವ್ನಿಗೆ ಆಗಲ್ಲ, ಅವ್ನು 1 ಲಕ್ಷ ರೂಪಾಯಿ ಮೇಲೆ ಇದ್ ಮಾಡ್ತಾನ, ಬೇಡ, ಅವ್ನಿಗೆ ಅಷ್ಟ್ ಕಷ್ಟ ಕೊಟ್ಟು ಕೇಶ್ ನನ್ಗ್ ಬೇಡ ಆ ದುಡ್ಡು. ನಾನ್ ಅಂತೀನಿ, ನಮ್ ತಾಯಿ ಹೇಳ್ತಾಳೆ ಗುರುಗಳೇ, ಇಲ್ಲ ಅದನ್ನ ಮತ್ತ ಅವ್ರ ಆಕಿನ ಜೀವನ ಪೂರ್ತಿ ಹೆಂಗ ಅದನ್ನ ಮದ್ವೆ ಆಗ್ಬಾರ್ದಾಗಿತ್ತಲ್ಲ. ನನ್ ತಾಯಿ ಅದೇ ಹೌದಪ್ಪ, ಮಾತು ಹೇಳ್ತಾಳೆ ಅದಕ್ಕೆ ಗುರುಗಳೇ. ಅದರದ್ದೇ ಆದ ಧರ್ಮ ಸೂಕ್ಷ್ಮ ಇದ್ದಾವೆ. ಅದನ್ನು ತುಂಬ ಒಳ್ಳೆಯದು ಅಥವಾ ಒಳ್ಳೆಯವರಾಗ್ಲಿಕ್ಕೆ ಹೋಗುವುದು ಅಂತ ಅಲ್ಲ. ಕೆಲವೊಮ್ಮೆ ಒಳ್ಳೆತನದ ಒಳಗಡೆ ಒಂದು ಕಠಿಣ ಸೂಕ್ಷ್ಮ ಧರ್ಮ ಸೂಕ್ಷ್ಮ ಇರುತ್ತೆ, ಅದು ನಮಗೆ ಕಾಣದೇ ಇರ್ಬೋದು. ಇಲ್ಲಿ ಧರ್ಮ ಸೂಕ್ಷ್ಮ ಏನಂದರೆ, ಈಕೆ ಯಾರು ಬಂದು ನೋಡಿಕೊಂಡು ಹೋಗಿ ಮದುವೆಯಾಗಿ ತಾನು ಬಾಳಿಸ್ತೀನಿ ಅಂತ ಕರ್ಕೊಂಡು ಹೋದ್ರೋ, ಅಲ್ಲಿ ಅವರ ಸ್ವಯಂಕೃತ ಅಪರಾಧದಿಂದ ಈ ಹೆಣ್ಣಿನ ಬದುಕು ಬೇಸಿಗೆಯಲ್ಲಿ ಕೆರೆ ಬತ್ತಿ ಹೋದ ಹಾಗೆ ಬತ್ತು ಹೋಗುವುದು ಧರ್ಮವಲ್ಲ, ಹೌದು ಗುರುಗಳೇ. ಆಯ್ತಲ್ಲಪ್ಪ. ಹಾಗಾಗಿ ಅಂಥದ್ದೊಂದು ವಿಚಾರವನ್ನು ನಿನ್ನ ತಂಗಿಗೆ ನ್ಯಾಯ ಕೊಡಿಸೋದು ಅಂದ್ರೆ ಅದರ ಅರ್ಥ ಡೈವರ್ಸ್ ಕೊಡಿಸ್ಬಿಡ್ತು ಅಂದು ಮನೇಲಿ ಇಟ್ಕೊಳ್ಳೋದು ಅಂತ ಅಲ್ಲ. ಹಾ. ಇಲ್ಲಿ ಮಿನಿಮಮ್ ಆಕೆಗೆ ಸಿಗಬೇಕಾದ ನ್ಯಾಯವನ್ನು ಸಿಗಿಸ್ಲೇಬೇಕು, ಅದೇ ಧರ್ಮ. ಇಲ್ಲ ನಮಗೆ ಇದು ಅಂದರೆ ಅದು ನಿಮ್ಮ ಒಬ್ಬ ಅಣ್ಣನಾಗಿ ನೀವು ಇದನ್ನಂತೂ ಮಾಡಲೇಬೇಕು. ನಿಮ್ಮ ತಂಗಿನೇ ಇಲ್ಲ, ನನಗಿದು ಯಾವುದೂ ಬೇಡ, ನನಗೆ ತಾಪತ್ರೆಯೇ ಬೇಡ, ಅವನದು ಅಂತ ನನಗೇನೂ ಬೇಡ, ನಂಗೆ ಬಿಡಿಸ್ಕೊಂಡ್ರೆ ಸಾಕು, ನಾನು ಪಾಡಿಗೆ ಒಂಟಿಗಿರ್ತೀನಿ, ಅವ್ರು ಕೊಡ್ತೀನಿ ಅಂತ ಬಂದರೂ ನನಗೆ ಬೇಡ ಅಂತ ಈಕೆಗೆ ಆಸ್ತಿ ಬಗ್ಗೆ ವೈರಾಗ್ಯ ಇದ್ದರೆ ಅದು ನಿಮ್ಮ ತಪ್ಪಲ್ಲ. ಬಟ್ ಹಿರಿಯರಾಗಿ ಇಲ್ಲಿ ತಿಳಿಸಿ ಹೇಳಬೇಕಾದದ್ದನ್ನು ತಿಳಿಸಿ ಹೇಳಬೇಕಾದದ್ದು ನಿಮ್ಮ ಧರ್ಮ, ಅದನ್ನು ಹೇಳಿ. ಅದನ್ನು ಹೇಳಾದ ಮೇಲೆ, ನೋಡವ ತಂಗಿ, ನೀನೀಗ ನಿನ್ನ ಆಸ್ತಿ ನಿನ್ನ ಪಾಲಿಂದ ಏನು ಬರಬೇಕು ಒಂದು ಸ್ವಲ್ಪ ತಗೊಂಡು ನಿನ್ನ ಬದುಕನ್ನು ಕಟ್ಕೊಳ್ಳೋ ಕಡೆ ಗಮನ ಕೊಡಬೇಕು, ಅದು ಕಾನೂನು ನೋಡ್ಕೊಳ್ಳುತ್ತೆ. ನೀನೀಗ ಏನು ನಿರ್ಧಾರ ಮಾಡ್ತೀಯಾ? ಇಲ್ಲ ಅಣ್ಣ, ನನಗದೇನು ಬೇಡ, ಅವ್ರ ಮನೇಲಿ 4 ದಿನ ಬದುಕಿಲ್ಲ ನಾನು, ಹಾಗಾಗಿ ಅವ್ರದ್ದು ಅಂತ ನಾನೇನೋ ತಗೊಂಡ್ರೆ ಅದು ತಪ್ಪಾಗುತ್ತೆ ಅಂತ ಆಕೆ ತನ್ನ ಮೂಗಿನ ನೇರಕ್ಕೆ ಮಾತಾಡ್ತಾಳೆ. ಆ ನಿರ್ಧಾರವನ್ನು ನೀವು ಗೌರವಿಸಬೇಕು. ಆದರೆ ನೀವು ಮೊದಲು ಒಂಚೂರು ಜೀವನ ಕಟ್ಕೊಳ್ಳೋಕೆ ತಗೊಳ್ಬೇಕು ಅನ್ನೋ ಧರ್ಮವನ್ನು ಮೊದಲು ನಿಮ್ಮ ತಂಗಿಗೆ ಹೇಳಬೇಕು. ಅವಳು ಅಂಗಳಕ್ಕೆ ಹೋದ್ಮೇಲೆ ಅವಳು ಬೇಡ ಅಂದರೆ ಅದು ನಿಮ್ಮ ತಪ್ಪಲ್ಲ, ಆಯ್ತು ಗುರುಗಳೇ. ಆಯ್ತಲ್ಲ. ನಿಮ್ಮ ತಾಯಿ ಹೇಳ್ತಿರೋದೇ ಧರ್ಮ, ಹಿರಿಯರಾಗಿ ಅವ್ರ ಮಾತೆ ಧರ್ಮ ಇದೆ. ಹೌದು ಗುರುಗಳೇ. ಅದನ್ನು ದೂರದಲ್ಲಿದ್ದುಕೊಂಡೇ ಹೆಂಗೆ ನಡೆಸ್ತೀರೋ ಅದು ನಡೆಸಿ. ಬಟ್ ಇರಲಿ, ಮದುವೆ ಆಗಲಿ ಬಿಡಲಿ ಏನಾದರೂ ಆಗಲಿ, ಇರೋ 4 ದಿನದ ಜೀವನ ನನ್ನ ತಂಗಿ ಹೊಲಸು ಮಾಡಿಕೊಂಡು ಹೊಲಸು ದಾರಿಯಲ್ಲಿ ಹೋಗಿ ನಮ್ಮ ಕೆಟ್ಟ ಹೆಸರು ತಂದಿಲ್ಲ ಅನ್ನೋ ತೃಪ್ತಿ, ಆ ಕಾರಣಕ್ಕೆ ಆಕೆ ಗೌರವ ಕೊಡಿ. ಯಾಕಂದ್ರೆ ತುಂಬಾ ಇದೆ ಇಂಥವ್ರಿಗೆ ಗುರುಗಳೇ. ಕೊಟ್ಬಿಟ್ಟು ಆ, ಬದುಕು ಹಾಳು ಮಾಡಿದ್ರು ನಮ್ಮ ಅಣ್ಣ ನಮ್ಮ ತವರು ಮನೆಯವರು ಅಂತ ಹೇಳ್ಕೊಂಡು ಆಕೆನು ಬರ್ಬೋದಿತ್ತಲ್ಲ. ಹೌದು ಗುರು. ಈಗಿನ ಸಮಾಜದಲ್ಲಿ ಇಂಥ ಸತ್ಯವಂತರಿಗೆ ಗುರುಗಳೇ ಬೆಲೆನೇ ಇಲ್ಲ. ನನ್ ತಂಗಿ ತುಂಬಾ ಈ ವಿಷಯದಲ್ಲಿ ನನ್ ತಂಗಿ 29 ವರ್ಷ ಆದ್ರೂ ಕೂಡ ಇನ್ನು ಆ ವಿಷಯಗಳಲ್ಲಿ ನಾವು ಕೂಡ ಇಲ್ಲ ಗುರುಗಳೇ. ನನ್ ತಂದಿನೇ ಇದ್ದಿಲ್ಲ, ನನ್ ತಾಯಿನೇ ಇಲ್ಲ, ನಮ್ಮ ಕುಟುಂಬದವರು ಕೂಡ ಇಲ್ಲ ಗುರುಗಳೇ. ಆದ್ರೆ ಬಟ್ ನಮ್ಮಂತವ್ರಿಗೆ ತುಂಬಾ ಕಷ್ಟ ಗುರುಗಳೇ. ನಮ್ಗೆ ಆರೋಪ ಮಾಡ್ತಾರ ಗುರುಗಳೇ. ನೀನು ಸುಮ್ನೆ 4 ಮಾತಾಡಿದ್ರು ಪ್ರಪಂಚನೇ ಹಂಗೆ ಗುರುಗಳೇ. ಇಲ್ಲಪ್ಪ, ಮೌನವಾಗಿ ನಿನ್ನ ಇಟಾಚಿ ಜೊತೆ ಮಾತಾಡಿದ್ರೆ ಅದೇ ದೇವ್ರ ಜೊತೆ ಮಾತಾಡ್ದಂಗೆ, ಯಾಕಂದ್ರೆ ಅದು ನಿನ್ಗೆ ಅನ್ನ ಕೊಡೋದಪ್ಪ, ಹೌದು ಗುರುಗಳೇ. ಆಯ್ತಲ್ಲ. ಹೌದು. ಮನುಷ್ಯರು ಕಾಲಕ್ಕೆ ಅವರವರ ಅನುಕೂಲಕ್ಕೆ ತಕ್ಕಂಗೆ ಬದಲಾಗ್ತಾರೆ, ತೊಂದರೆ ಇಲ್ಲ. ನಾಳೆ ತಂಗಿಯಲ್ಲೂ ಆ ಬದಲಾವಣೆ ಆಗ್ಬೋದು. ಆದರೆ ನಿಮ್ಮ ಧರ್ಮ ಏನಿದೆ, ಅಂದರೆ ಒಬ್ಬ ಜ್ಞಾನಿ ಹೇಗಿರ್ತಾನೆ, ಅವನು ಮಾನ ಅಪಮಾನಗಳಿಗೆ ಅಂಜುವುದಿಲ್ಲ. ಅವನೇ ನಿಜವಾದ ಜ್ಞಾನಿ. ಜ್ಞಾನಿ ಅಂದರೆ ತುಂಬ ತಿಳ್ಕೊಂಡಿರೋನು ಅಂತಲ್ಲ. ನನ್ನನ್ನು ಯಾರೋ ಹೊಗಳ್ಳಿ ಅಂತಲೂ ನಿರೀಕ್ಷೆ ಮಾಡಲ್ಲ, ಯಾರೋ ಬೈದರೂ ಕೂಡ ಅವನಿಗೆ ಬೇಜಾರೂ ಆಗಲ್ಲ, ಕುಗ್ಗೋದಿಲ್ಲ, ಎಗ್ಗೋದಿಲ್ಲ. ಅವನು ತನ್ನ ಪಾಲಿನ ಕರ್ತವ್ಯವನ್ನು ಭಗವಂತನ ಹೆಸರೇಳಿ ನಿರ್ವಹಿಸ್ತಾನೆ. ಅಣ್ಣನಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿ, ಗಂಡನಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿ, ಮಾಲೀಕನಿಗೆ ಒಬ್ಬ ಕಾರ್ಮಿಕನಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿ, ತಾಯಿಗೆ ಮಗನಾಗಿ ಕರ್ತವ್ಯ ನಿರ್ವಹಿಸಿ, ಏನೇನೋ ಪಾತ್ರಗಳು. ಬೆಳಗ್ಗೆ ಒಂದು ರೀತಿಯ ಪಾತ್ರ, ಮಧ್ಯಾಹ್ನ ಒಂದು ರೀತಿಯ ಪಾತ್ರ, ಸಂಜೆ ಒಂದು ರೀತಿಯ ಪಾತ್ರ. ಎಲ್ಲ ಪಾತ್ರಗಳನ್ನು ನನಗಿಂತ ಇನ್ಯಾರೂ ಅದ್ಭುತವಾಗಿ ಮಾಡಬಾರ್ದು, ಅಷ್ಟು ಚೆನ್ನಾಗಿ ನಿಭಾಯಿಸಿ ಒಂದು ದಿನ ತೆರೆಮರೆಗೆ ಸರ್ಕೊಂಬಿಡಬೇಕು ಅಲ್ವಾ. ಬಣ್ಣ ಮಾಸಿದ ಮೇಲೆ ಭಗವಂತನ ಬಳಿ ಸೇರಬೇಕು. ಇಲ್ಲಿ ಬಣ್ಣ ಹಚ್ಕೊಂಡಿದ್ದೀವಿ,
ಹೌದು ಆ ಗುರುಗಳೇ, ಹೌದು ಮಾಸುವ ಹೌದು ಮುನ್ನ ಗುರು, ಹೌದು ನನಗೆ ಹೌದು ಒದಗಿ ಬಂದ ಪಾತ್ರ, ಅಣ್ಣನಾಗಿ ಇಂಥದ್ದೇನೋ, ತಂಗಿಗೆ ಇಂಥದ್ದೇನೋ ತಾಪತ್ರೆ ಬಂದಿದೆ, ಇದು ನನ್ನ ಪಾತ್ರ. ಒಂದು ಆತ್ಮವಾಗಿ ನೋಡಿದಾಗ ನನ್ನ ತಂಗಿಯ ಕರ್ಮದಲ್ಲಿ ಇಂಥದ್ದೇನೋ ಇತ್ತು. ಈ ಸಮಯದಲ್ಲಿ ಅಣ್ಣನಾಗಿ ಹೇಗೆ ಕೃಷ್ಣಾವತಾರದ ಸಮಯದಲ್ಲಿ ಶೇಷನಾಗಿ ಬಲಭದ್ರ ಅಂದರೆ ಬಲರಾಮ ಬಂದಿದ್ನೋ, ಹಾಗೆ ನನ್ನ ತಂಗಿ ಬಂದ ಕಾಲದಲ್ಲಿ ಅಣ್ಣನಾಗಿ ನನಗೆ ಈ ಪಾತ್ರ ಸಿಕ್ಕಿದೆ, ಹೌದು ಗುರುಗಳೇ, ಹೌದು ನಿಭಾಯಿಸಬೇಕು. ಹೌದು ಎಲ್ಲರೂ ಹೊರಡೋದು ಹೌದು. ಹಾಗಾಗಿ ಈ ಜೀವನದ ನಾಟಕ ರಂಗದಲ್ಲಿ ಪಾತ್ರವೂ ನಾನೇ, ವೀಕ್ಷಕನೂ ನಾನೇ, ನಾನೇ ಹೌದು ಆಡಬೇಕು, ನಾನೇ ಹೌದು ನೋಡಬೇಕು. ಹೌದು ಗುರುಗಳೇ. ಈಗಿರಬೇಕಾದ್ರೆ ತಂಗಿ ಬಗ್ಗೆ ಎಷ್ಟು ಅದ್ಭುತವಾದ, ಕೆಟ್ಟು ತವ್ರ ಮನೆ ಸೇರಿದಾಗಲೂ ಆಕೆಯನ್ನು ಎಷ್ಟು ಚಂದ ಅರ್ಥ ಮಾಡ್ಕೊಂಡಿದ್ದೀರಿ. ಇದೇ ಧರ್ಮ ಬುದ್ಧಿ ಇರಲಿ. ಭಗವಂತ ಬದುಕಿದ್ದಾಗಲೂ ನೀವು ಅಂದ್ಕೊಳ್ಬೋದು ಕಷ್ಟ, ನಮಗೆ ನಮಗೆ ತುಂಬ ಕಷ್ಟ. ಆಯ್ಕೆ ನಿಮ್ಮದೇ ಆಗಿತ್ತಲ್ಲ. ಹೌದು ಗುರುಗಳೇ, ಈಗ ಸತ್ಯ ನಿಮ್ಮ ತಾಯಿ ಆದ್ರೂ ನೀವಾದ್ರೂ ಇಲ್ಲ, ಅತ್ತೆ ಹೌದು ಮಗನಿಗೆ ಸತ್ಯ, ಬೇಡ ಅಂತ ಹೋಗಿದ್ ನೀವೇ. ಹೌದು ಸತ್ಯ ಗುರುಗಳೇ, ಇದು ನಾವೇ ಮಾಡಿದ್ದು. ಯಾವುದನ್ನ ನಿಮ್ಮಿಂದಲೇ ನಿರ್ಧರಿಸಲ್ಪಟ್ಟಿತೋ ಆ ನಿರ್ಧಾರದ ಒಳ್ಳೆಯದು ಕೆಟ್ಟದ್ದನ್ನ ನೀವು ಸ್ವೀಕರಿಸೋಕೆ ತಯಾರಿರಬೇಕು. ಇಲ್ಲ ಗುರುಗಳೇ, ಅದನ್ನ ಸತ್ಯವಾಗ್ಲೂ ನಾನು ನನ್ನ ಜೀವನ ಅಲ್ಲ ಗುರುಗಳೇ, ಇನ್ನೂ ಎಷ್ಟು ಜನ್ಮ ಎತ್ತಿ ಬಂದ್ರು ಕೂಡ ನಾನು ಅದನ್ನ ಪಾಲನೆ, ಧರ್ಮ ಏನಿದೆ ಆ ಧರ್ಮ ಪಾಲನೆ ಮಾಡಕ್ ನಾನು ಸಿದ್ಧ, ಯಾವಾಗ್ಲೂ ಸಿದ್ಧ. ಅದ ನಿಮಗೆ ದುಡಿಮೆ ದೇವರು, ಎಲ್ಲವನ್ನು ಕಾಯಕವೇ ಕೈಲಾಸ. ಬಹಳ ನೆಂಬಿರೋ ವ್ಯಕ್ತಿ ಗುರುಗಳೇ ನಾನು, ಕಾಯಕವೇ ಕೈಲಾಸ ಸಂತೋಷ. ನೆಂಬಿರೋ ವ್ಯಕ್ತಿ ಗುರುಗಳೇ. ಎಲ್ಲವನ್ನು ಎದುರಿಸುವ ಶಕ್ತಿ ಇನ್ನು ಮುಂದೆ ಖಂಡಿತ ಭಗವಂತ ದಾರಿ ಎಲ್ಲ ರೀತಿಯಲ್ಲೂ ತೋರಿಸ್ತಾನೆ. ಏನೂ ಇಲ್ಲ, ಕಷ್ಟ ಬಂದಾಗ ಕಣ್ಣು ಮುಚ್ಚಿ ಸ್ಮರಿಸಿಕೊಳ್ಳಿ, ಭಗವಂತ ನಿಮಗೆ ದಾರಿ ತೋರಿಸ್ತಾನೆ. ಎಲ್ಲದೂ ಒಳ್ಳೇದಾಗ್ತಿದೆ, ಏನು ತೊಂದರೆ ಇಲ್ಲ. ತಂಗಿದೇನು ಹಿಂಗೆ ನಡೆದಿದೆ, ಈ ಕತೆ ಕೇಳಿರೋ ನೀವು ಅರ್ಥ ಮಾಡ್ಕೊಳ್ಳಿ, ಇದಕ್ಕಿಂತ ಘೋರವಾದ ವಿಚಾರಗಳು ನಡೀತಾ ಇದ್ದಾವೆ ಲೋಕದಲ್ಲಿ ಹೆಣ್ಣು ಮಕ್ಕಳ ಬದುಕಲ್ಲಿ. ಹಾಗಾಗಿ ತಂಗಿದು ಸ್ವಯಂಕೃತ ಅಪರಾಧವಲ್ಲ. ಹಾಗಾಗಿ ಅವಳಿಗೆ ಕ್ಷಮೆ ಕೊಡೋದು ಮತ್ತು ಅವಳನ್ನು ಅತ್ಯಂತ ಕರುಣೆಯಿಂದ ಕಾಣೋದು ಈ ಸಮಯದಲ್ಲಿ ಅವರಿಗೆ ನೀವು ಕೊಡೋ ದೊಡ್ಡ ಔಷಧಿ ಅಂದರೆ ಇದೆ. ಸೊ ತಂಗಿಗೆ ನೀವು ಧೈರ್ಯ ಹೇಳಬೇಕು. ತಂಗಿ ಅಮ್ಮನಿಗೆ, ಅಮ್ಮ ಯಾಕಮ್ಮ ಹಿಂಗೆ ಅಳತೀಯ, ನಾನೇ ಸುಮ್ಮನಿದ್ದೀನಿ, ಏನು ತೊಂದರೆ ಇಲ್ಲ, ನನ್ನ ಬದುಕನ್ನು ನಾನು ಕಟ್ಕೊಳ್ತೀನಿ, ನೀನು ಆರೋಗ್ಯವಾಗಿರು, ನೀನು ಚೆನ್ನಾಗಿದ್ದರೆ ನನಗೂ ನೀನು ಧೈರ್ಯ ಹೇಳ್ತೀಯ. ತಂಗಿಗೆ ನೀವು ಧೈರ್ಯ ಹೇಳಬೇಕು. ತಂಗಿ ಅಂದರೆ ಯಾವ ಮಗಳ ಜೀವನ ಹಿಂಗಾಯಿತು ಅಂತ ತಾಯಿ ಅಳ್ತಿದ್ದಾಳೋ, ಮಗಳೇ ಧೈರ್ಯ ತಗೊಂಡು ತಾಯಿಗೆ ಧೈರ್ಯ ಹೇಳ್ಬಿಟ್ರೆ, ಹೌದಪ್ಪ ನನ್ನ ಮಗಳಿಗೆ ದುಃಖ ಇಲ್ಲ, ತೊಂದರೆ ಇಲ್ಲ, ನನ್ನ ಮಗಳು ಹೆಂಗೋ ಬದುಕ್ತಾಳೆ ಅಂತ ತಾಯಿಗೆ ಧೈರ್ಯ ಬರುತ್ತೆ. ಹೌದೌದು ಗುರುಗಳೇ, ಹಾಗಾಗಿ ಹೌದು. ತಂಗಿ ಇದೇ ಆಗ್ತಲ್ಲ ಗುರುಗಳೇ. ನಾನು ಹೋಗಿ ನನ್ ತಾಯಿ, ನಾನು ಇಲ್ಲೇ ಹೋದ್ಮೇಲೆ ನನ್ನ ತಾಯಿ ತೊಡೆ ಮೇಲೆ ಮಕ್ಕೊಂಡು, ಅಮ್ಮ ಏನಾಗಲ್ಲ, ತಂಗಿ ಜೀವನ ಒಂದಲ್ಲ ಒಂದು ದಾರಿಗೆ ಹಚ್ಚಿದವರಿಗೂ ನಾನಂತೂ ಇದಾಗಲ್ಲ ನಾನಂತ ಹೇಳ್ತೀನಿ ಗುರುಗಳೇ. ಬಟ್ ಆದ್ರೆ ನಮ್ ಮುಂದೆ ಏನು ಹೇಳ್ಕೊಳಲ್ಲ ಗುರುಗಳೇ. ರಾತ್ರಿ ಎದ್ದು 3-4 ಗಂಟೆಗೆ ಎದ್ದು ಕುಂತು ಬರೇ ಅದೇ ಯೋಚನೆ ಮಾಡ್ತಾಳೆ ಗುರುಗಳೇ ನನ್ನ ತಾಯಿ. ಆಗ್ಲಿ ನಮ್ಗೆ ಅದೇ ಬೇಜಾರ ಗುರುಗಳೇ ನನಗೆ. ಇರ್ಲಿ, ಅದನ್ನು ನೀವು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಭಗವಂತ ಅದೆಲ್ಲವನ್ನು ಹೀಲ್ ಮಾಡ್ತಾನೆ, ಅಥವಾ ಅದೆಲ್ಲವನ್ನು ಮರೆಸುವ ಶಕ್ತಿಯನ್ನು ಕೊಡುತ್ತೆ. ಒಂದೇನೋ ಒಳ್ಳೇದಾಗಿದ್ರೆ ಸಾಕಪ್ಪ, ತಾಯಿಗೆ ತಾನಾಗಿ ಧೈರ್ಯ ಬರುತ್ತೆ ಅಲ್ವಾ. ಅಂದರೆ ಮನೆಯಲ್ಲಿ ಅಡುಗೆ, ಅನ್ನ ಇಲ್ಲ, ಸಾಂಬಾರಿಲ್ಲ, ಮುದ್ದೆ ಇಲ್ಲ, ತಿನ್ನೋಕೇನೂ ಇಲ್ಲ ಅನ್ನೋ ಗಳಿಗೆಯಲ್ಲಿ ಹಸಿವಿನ ಭಯ, ಅಯ್ಯೋ ನಂಗೆ ಹಸಿವಾಗ್ತಿದೆ, ಮನೇಲಿ ತಿನ್ನೋಕೇನೂ ಇಲ್ಲ, ಇನ್ನು ಹೊರಗಡೆನೂ ಏನೂ ಇಲ್ಲ, ಅಥವಾ ಯಾರೂ ಏನೂ ಕೊಡಲ್ಲ, ಅವನಿಗೆ ಹಸಿವಿನ ಭಯ ಇರುತ್ತೆ. ಅದೇ ಸಮಯದಲ್ಲಿ ಯಾರೋ ಬಂದು ಒಂದು ಪ್ಲೇಟು, ಅಯ್ಯೋ ತಗೊಳಪ್ಪ, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತರು ಅಲ್ಲಿ ಎಲ್ರಿಗೂ ಅನ್ನ ಸಂತರ್ಪಣೆ ಮಾಡ್ತಿದ್ರು, ತಗೊಳ್ಳಿ ಪಲಾವ್ ತಗೊಳ್ಳಿ ಅಂತ ಕೊಟ್ಟಾಗ, ಅಂದರೆ ಅಲ್ಲಿವರೆಗೂ ಒಂದು ಹಸಿವಿನ ದುಃಖದಲ್ಲಿದ್ದ ಅವನಿಗೆ ಒಂದು ಎಲೆ ಅಥವಾ ಒಂದು ಎಲೆಯಲ್ಲಿ ಅನ್ನ ನೋಡಿದಾಗ ಆದ ಸಂತೋಷ, ಹಾಗೆ ದುಃಖದಲ್ಲಿರೋ ತಾಯಿಗೆ ಒಂದು ಸಂತೋಷದ ಎಲೆ ಹತ್ರಕ್ಕೆ ಬರೋವರೆಗೂ ಆ ದುಃಖ ಇದ್ದದ್ದೇ. ಅಮೃತ ಸಿಕ್ಕಂಗಾಗ್ತದೆ. ಹೌದು, ಅದನ್ನ ಅತಿ ಬೇಗನೆ ನಿಮ್ಮ ತಂಗಿ ಬದುಕಲಾಗುತ್ತೆ. ಅಲ್ಲಿ ಆ ಕಡೆ ಭಾವ ಅಂತ ಏನಿದ್ರು ಆ ವಿಚಾರವಾಗಿ ಆದಷ್ಟು ಒಂದು ಮುಕ್ತವಾಗಿ ಮಾತಾಡಿಕೊಂಡು ಅದರಿಂದ ದೂರ ಬರೋದು ಒಳ್ಳೆಯದು. ಅವ್ರ ಬದುಕನ್ನು ಅವ್ರು ಕಟ್ಕೊಳ್ಳಿ. ಆದರೆ ಅಲ್ಲಿ ನಿಮ್ಮ ತಂಗಿಗೆ ಏನು ಮಾಡಿಕೊಡ್ಬೇಕು ಅದನ್ನು ದೊಡ್ಡವ್ರ ಜೊತೆ ಮಾತಾಡಿ ಮುಂದುವರಿಯಪ್ಪ, ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಿ. ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಿಮ್ಮದೂ ಒಂದು ಬದುಕಿದೆ ಆಯಿತಾ. ತಂಗಿ ವಿಚಾರವಾಗಿ ಹೋರಾಡಿ ಅಥವಾ ಅದನ್ನು ಒಂದು ಹಂತಕ್ಕೆ ತರೋ ಪ್ರಯತ್ನ ಮಾಡ್ತಿದ್ದೀರಿ, ಅದು ನಿಮ್ಮ ದೊಡ್ಡತನ. ಅದರ ಮಿಂದಾಚೆ ನೀವೊಂದು ಪ್ರತ್ಯೇಕವಾದ ಆತ್ಮ, ನಿಮ್ಮ ಸಂತೋಷವನ್ನು ಸ್ವಯಂ ನೀವು ಕಂಡುಕೊಳ್ಳೋದನ್ನು ಮರಿಬಾರ್ದು ಅಲ್ವಾ. ಹೌದು ಗುರುಗಳೇ, ತುಂಬಾ ಧನ್ಯವಾದ ಗುರುಗಳೇ. ನಿಮ್ಮಿಂದ ತುಂಬಾ ನಾನು ನೀವ್ ಈಗ ಮಾತಾಡಿದಕ್ಕಿಂತ ಹಿಂದೆ ಮಾತಾಡಿದ್ ನಾನು ತುಂಬಾ ಪಾಠ ಕಲ್ತು ಬಿಟ್ಟಿದ್ದೀನಿ ಗುರುಗಳೇ. ಸತ್ಯವಾಗ್ಲೂ ಹೇಳ್ತೀನಿ ಗುರುಗಳೇ, ಈ ಟೈಮಲ್ಲಿ ಗುರುಗಳೇ ಹೇಳ್ತಿದ್ದೀನಿ, ಈ ತರ ಜನ ಇನ್ನೂ ಬೇಕು ಗುರುಗಳೇ ಪ್ರಪಂಚಕ್ಕೆ. ಯಾಕಂದ್ರೆ ಎಲ್ಲವನ್ನು ಕೂಡ ಈಗ ಜನ
ಪೂರ್ತಿ ಮರ್ತು ಹೋಗ್ತಾ ಇದಾರೆ ಗುರುಗಳೇ. ಈ ಅಧ್ಯಾತ್ಮದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಗುರುಗಳೇ, ಮುಂದೆ ಮಗ ನಮ್ಗೆ ಸತ್ಯವಾಗ್ಲೂ ಅದನ್ನ ನಾವ್ ಅರ್ಥ ಮಾಡ್ಕೊಂಡ್ಬಿಟ್ರೆ, ಮಗ ಕೂಡ ತೀರಿದ್ರು ಕೂಡ ಅವನ್ ಕರ್ತವ್ಯ ಅವ್ನ್ ಎಷ್ಟಿತ್ತು, ಅವ್ನ್ ಋಣ ಎಷ್ಟಿತ್ತು, ಆಯ್ತಾ ಅಷ್ಟೇ ಮುಗಿದೋಯ್ತು ಅನ್ನೋದು ಕೂಡ ಅಂಥದ್ದು ಕೂಡ ಕಲಿಸಿದ್ರು ಗುರುಗಳೇ. ಹೌದು, ನೋಡಿ ನೀವು ಆಗಲೇ ಈ ಸಾವನ್ನ ಸಹಿಸುವುದರ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಅದಕ್ಕೆ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳ್ತಾನೆ. ನೋಡಿ, ನಿಮಗೆ ಅಜ್ಜ ಅಜ್ಜಿ ಇವ್ರು ಯಾರಾದರೂ ಇದ್ದಾರೆ, ಮತ್ತೆ ಅವರು ಸಾಯ್ತಾರೆ ಅಥವಾ ಸತ್ತು ಹೋದ್ರು ಅನ್ನೋ ದುಃಖ. ಅಂದರೆ ಯಾವಾಗ ನಿನ್ನವರು ಅಂತ ಅನಿಸಿಕೊಂಡವರು ಸಾಯ್ತಾರೆ ಆಗ ನಿನಗೆ ದುಃಖ. ಅದೇ ನಿದ್ದೆಯಲ್ಲಿ ನನ್ನ ಅಜ್ಜ ನನ್ನ ಅಜ್ಜಿ, ನಿದ್ದೆಯಲ್ಲಿದ್ದವನಿಗೆ ಯಾವ ದುಃಖವೂ ಇಲ್ಲ ಅಲ್ವಾ? ನಿದ್ದೆಯಿಂದ ಎದ್ದ ತಕ್ಷಣ ಅಯ್ಯೋ ನನ್ನ ಅಜ್ಜ. ಅದಕ್ಕೆ ಹೇಳ್ತಾರೆ ಸಾವು ಅವರ ಅಯ್ಯೋ ಅವರು ಸತ್ರು ಅನ್ನೋದಕ್ಕೆ ನನಗೆ ದುಃಖವಿಲ್ಲ, ನನ್ನವರು ಸತ್ತು ನನ್ನದು ಅಂದ ಸೇರಿದಾಗ ಅದು ದುಃಖ. ಅದಕ್ಕೆ ನಿದ್ದೆಯಲ್ಲಿ ನನ್ನದು ಅನ್ನೋದಿಲ್ಲ. ಅದಕ್ಕೆ ನಿದ್ದೆಯಲ್ಲಿ ಅಂದ್ರೆ ನಿದ್ದೆಯಲ್ಲಿ ಮಲಗಿದ್ದೀರಿ, ಈ ಕಡೆ ತಾತ ಸತ್ತೋಗ್ಬಿಟ್ಟಿದ್ದಾರೆ, ನಿಮ್ಗೆ ಯಾರು ಎಬ್ಬರಿಸೇ ಇಲ್ಲ, ನೀವು ಆರಾಮಾಗಿ ನಿದ್ದೆ ಮಾಡ್ತಿದ್ದೀರಿ, ಈ ಕಡೆ ಎಲ್ಲ ಅಳ್ತಾವ್ರೆ. ನಿಮಗೆ ನಿದ್ದೆಯಿಂದ ಎದ್ದ ಮೇಲೆ ನೀವು ಅಳೋಕೆ ಶುರು ಮಾಡ್ತೀರಿ. ಯಾಕೆ? ನಿದ್ದೆಯಲ್ಲಿ ನಿಮಗೆ ನನ್ನದು ನಾನು ಅನ್ನೋದು ಇರೋದಿಲ್ಲ. ಅದಕ್ಕೆ ನಿದ್ದೆಯನ್ನ ಯಾಕೆ ಭಗವಂತನಿಗೆ ಅಥವಾ ಅದೊಂದು ನೆಮ್ಮದಿ, ಅದೊಂದು ಸ್ವರ್ಗ ಅಂತ ಯಾಕೆ ಹೋಲಿಸ್ತಾರೆ ಅಂದ್ರೆ ಅಲ್ಲಿ ಸಂಬಂಧಗಳ ಬಂಧನ ಇರೋದಿಲ್ಲ. ನಿದ್ದೆಯಿಂದ ಎದ್ದ ತಕ್ಷಣ ಅಯ್ಯೋ ನನ್ನ ತಾತ ನನ್ನ ಅಜ್ಜಿ ನನ್ನ ಮುತ್ತಾತ ಅಥವಾ ನನ್ನದು ಅನ್ನೋದು ಈ ಜಾಗೃತ ಅವಸ್ಥೆಯಲ್ಲಿ ದುಃಖ. ನಿದ್ದೆಯಲ್ಲಿ ಯಾವುದೂ ಇಲ್ಲ. ಸತ್ಯ ಗುರುಗಳ. ಬಟ್ ಆದ್ರೆ ಈ ಸತ್ಯವನ್ನ ನೀವು ಹೇಳ್ತಿರಲ್ಲ ಗುರುಗಳೇ, ಆ ಬೆಂಬಲ ಈಗಿನ ಆಧುನಿಕ ಕಾಲಕ್ಕೆ ನಿಮ್ ಸತ್ಯ ಅರ್ಥವಾಗಲ್ಲ. ಅರ್ಥ ಆದ್ರೆ ಆ ಮನುಷ್ಯ ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಒಂದ್ ಚೂರು ಕೂಡ ಆಗಲ್ಲ ಗುರುಗಳೇ. ಒಂದೇ ಮಾತು, ಆದ್ರೆ ಈ ಪ್ರಪಂಚ ಎಷ್ಟೇ ಮುಂದುವರಿಲಿ ಗುರುಗಳೇ, ಈ ಆದಿಯನ್ನು ಬಿಟ್ಟು ಹೋದವನು ಒಂದು ನೋವು ಅನುಭವಿಸ್ಬೇಕು. ನೋವಿನೇ, ಅದ್ ಬೇರೆ ಒಂದು ಪ್ರಶ್ನೆನೇ ಇಲ್ಲ, ನೋವು ಅನುಭವಿಸಲೇಬೇಕು. ಸಾಸಿವೆಷ್ಟು ಸುಖ ಇದ್ರೆ ಆನೆಯಷ್ಟು ದುಃಖ ಇರ್ತದೆ ಗುರುಗಳೇ. ಬಟ್ ನಿಮ್ ಮಾತು ಕೇಳಿದ್ರೆ ನಿಜವಾಗ್ಲು ಯಾವ ವ್ಯಕ್ತಿ ಕೂಡ ಅವನಿಗೆ ಅಳುವಂತ ಶಬ್ದನೇ ಬರಲ್ಲ. ಅವ್ನ ಮುಂದೇನಾದ್ರೂ ಬಂದ್ರು ಕೂಡ ತಾನು ಏನ್ ನಿರ್ಧಾರವನ್ನ ತಗೋಬೇಕು ಆ ನಿರ್ಧಾರವನ್ನೇ ತಗೋತಾನ. ಆದ್ರೆ ಯಾರು ಕೂಡ ಗುರುಗಳೇ, ಈ ಒಂದು ನನ್ನ ಅನಿಸಿಕೆ ಪ್ರಕಾರ ಹೇಳ್ಬೇಕಂದ್ರೆ ಗುರುಗಳೇ, ಒಂದ್ 25 ವಯಸ್ಸಿನಿಂದ ಕೆಳಗಡೆ ಯಾರು ನಿಮ್ ಹುಡುಗರು ನೋಡ್ತಾರಂದ್ರೆ ಕೂಡ ಗುರುಗಳೇ, ಅವ್ರು ನಮ್ಮ ಈಗಿನ ಒಳ್ಳೆತನ ಇದೆ ಅಂತೇನೆ ಅರ್ಥ ಮಾಡ್ಕೋಬೇಕು. ಈಗಿನ ಕಾಲಕ್ಕೆ 25 ವರ್ಷದ ಕೆಳಗಡೆ ಅವ್ರು ಯಾರು ಗುರುಗಳೇ ಬರೇ ಏನು ಚಾಟ್ ಮಾಡ್ತಾರ ಗುರುಗಳೇ. ಅದು ಏನು ವಿಡಿಯೋ ಗುರುಗಳೇ, ಆ ವಿಡಿಯೋ ನೋಡಿ ಪ್ರಪಂಚನೇ ಹಾಳಾಗ್ತಾ ಇದೆ ಗುರುಗಳೇ. ಬಟ್ ಆದ್ರೆ ಒಳ್ಳೇದು ಅಂದ್ರೆ ಕೃಷ್ಣನ ಕಾಲದಲ್ಲೂ ಆ ಕಡೆ ಕಂಸ, ಜರಾಸಂಧ, ಶಿಶುಪಾಲ ಅವ್ರದ್ದು ಒಂದು ಗುಂಪಿತ್ತು. ಈ ಕಡೆ ವಿದುರ, ಕೃಷ್ಣ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಈ ಕಡೆ ಮಹಾನುಭಾವರದು ಒಂದು ಗುಂಪು. ಎಲ್ಲ ಕಾಲದಲ್ಲೂ ವಿಷ ಅಮೃತ, ಒಳಿತು ಕೆಡುಕು ಇವೆರಡರ ಸಂಘರ್ಷವೇ ಈ ಯುಗಗಳು. ಅದು ಕಲಿಯುಗವಾದರೂ ಸತ್ಯಯುಗದಲ್ಲಿ ರಾಕ್ಷಸರು ಮತ್ತೆ ದೇವತೆಗಳ ಹೋರಾಟ, ಒಡೆದಾಟ. ತ್ರೇತಾಯುಗದಲ್ಲಿ ರಾಮ ರಾವಣನ ಹೊಡೆದಾಟ, ಇನ್ನು ದ್ವಾಪರ ಯುಗದಲ್ಲಿ ಪಾಂಡವರ ಕೌರವರ ಹೊಡೆದಾಟ. ಈ ಕಲಿಯುಗದಲ್ಲಿ ಹೊರಗಡೆ ಇಲ್ಲ, ಒಳಗಡೆ ಒಳಿತು ನಮ್ಮ ಮನಸ್ಸು ಮತ್ತೆ ನಾವು ಧರ್ಮಗಳ ಹೊಡೆದಾಟ. ಹೌದು ಗುರುಗಳೇ, ನಾವು ಒಂದು ಏನಾದ್ರು ವಸ್ತು ಮುಟ್ಟುವಾಗ ಅದ ಧರ್ಮನೋ ನಮ್ಮ ಆತ್ಮ ಹೇಳ್ತಿರ್ತದೆ ಗುರುಗಳೇ. ಅದು ಆ ಬುದ್ಧಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಸತ್ಯಯುಗದಲ್ಲಿ ಮೇಲೆ ದೇವತೆಗಳಿದ್ರು, ಕೆಳಗೆ ರಾಕ್ಷಸರಿದ್ರು. ಅಂದರೆ ನೋಡಿ, ಮೇಲಿನ ಲೋಕದಲ್ಲಿ ದೇವತೆಗಳು, ಕೆಳಗಿನ ಲೋಕದಲ್ಲಿ ರಾಕ್ಷಸರು. ಈ ಶತ್ರುಗಳು ಅಂದರೆ ಒಳ್ಳೆಯದು ಅನ್ನೋ ದೇವತೆ, ಕೆಟ್ಟದ್ದು ಅನ್ನೋ ರಾಕ್ಷಸರು ಮೇಲೆ ಕೆಳಗೆ ಇದ್ದರು. ಇನ್ನು ತ್ರೇತಾಯುಗಕ್ಕೆ ಬಂದರೆ ಒಂದೇ ಭೂಮಿ ಮೇಲೆ ರಾವಣ ರಾಮ ಒಂದೇ ಭೂಮಿಯಲ್ಲಿದ್ದರು. ಅಂದರೆ ಒಳ್ಳೆಯದು ಅನ್ನೋ ರಾಮ, ಕೆಟ್ಟದ್ದು ಅನ್ನೋ ರಾವಣ ಒಂದೇ ಭೂಮಿ ಮೇಲಿದ್ರು. ಇನ್ನ ದ್ವಾಪರ ಯುಗಕ್ಕೆ ಬಂದ್ರೆ ಒಂದೇ ಮನೆಯಲ್ಲಿದ್ರು ಕೌರವರು ಪಾಂಡವರು. ಹೌದು ಗುರುಗಳೇ, ಇದು ಸತ್ಯ ಗುರುಗಳೇ. ಬಂದ್ರೆ ಇನ್ನು ಒಂದೇ ದೇಹದೊಳಗಡೆ ಅವರೇ. ಹೌದು ಗುರುಗಳೇ.
ಹಂಗೆ ಒಳಿತು ಕೆಡುಕುಗಳ ಸಂಘರ್ಷದಲ್ಲಿದ್ದೀವಿ. ನನಗನ್ಸುತ್ತೆ ಈ ಕಲಿಯುಗದಲ್ಲಿ ಒಬ್ಬ ಗುರುವಿನ ಅಥವಾ ಯೋಗ್ಯ ಮಾರ್ಗದರ್ಶನ, ಯೋಗ್ಯ ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುವ ಒಬ್ಬ ಅಪರೋಕ್ಷ ಗುರು ನಿಮಗೆ ಸಿಕ್ಕಿಬಿಟ್ರೆ ಅಂದ್ರೆ ನಿಮ್ಮ ಜೀವನ ಪಾವನ. ಯಾಕಂದ್ರೆ ಎಲ್ಲದರಲ್ಲೂ ನೀವು ಸೋತರೂ ಕೂಡ ಈ ಪಾರಮಾರ್ಥಿಕ ಚಿಂತನೆ ಅಥವಾ ಈ ಆಧ್ಯಾತ್ಮಿಕ ಚಿಂತನೆಯನ್ನು ಯಥಾವತ್ತಾಗಿ ನಿನ್ನ ಉದ್ಧಾರಕ್ಕೆ ಹೇಳುವ, ಯಾವುದೇ ಸ್ವಾರ್ಥವಿಲ್ಲದೆ, ಯಾವುದೇ ದೀಪ ಅಡ್ಗೋಡೆ ಮೇಲೆ ದೀಪ ಇಕ್ಕದಂಗೆ ಹಿಂಗೆ ಅಂತ ಹೇಳುವ ಒಬ್ಬ ಗುರು ಅಥವಾ ಒಬ್ಬ ಮಾರ್ಗದರ್ಶಕ, ಒಬ್ಬ ಮಹಾತ್ಮ ನಿಮ್ಮ ಜೀವನದಲ್ಲಿ ಲಭ್ಯವಾದರೆ, ಹಾಗೆ ಎಲ್ಲರಿಗೂ ಲಭ್ಯವಾಗುವುದಿಲ್ಲ. ಪಕ್ಕದಲ್ಲಿ ಓಡಾಡಿದ್ರು ಜ್ಞಾನಿಗಳು ಗೊತ್ತಾಗುವುದಿಲ್ಲ. ಕೇರಳದಲ್ಲಿರೋ ನಿಮಗೆ ಕೆಲವೊಂದು ವಿಚಾರಗಳು ತಲುಪ್ತವೆ, ಆದರೆ ನಮ್ಮದೇ ಊರಲ್ಲಿರೋ ಕೆಲವರಿಗೆ ಗೊತ್ತಿರಲ್ಲ. ಹಾಗೆ ಒಳ್ಳೆಯ ವಿಚಾರಗಳು ತಲುಪಬೇಕು ಅಂದ್ರೆ ಒಂದು ಯೋಗ ಬೇಕು, ಪೂರ್ವ ಜನ್ಮದ ಪುಣ್ಯ ಬೇಕು. ಹೌದು ಗುರುಗಳೇ, ನಿಮ್ಮಂತ ಗುರುಗಳು ಗುರುಕುಲ ತೆಗಿಬೇಕು ಗುರುಗಳೇ. ಇಲ್ಲ ಗುರುಗಳೇ, ನಾನೇ ಒಂದೇ ಈ ಪ್ರಪಂಚದಲ್ಲಿ ನಾನೊಂದು ಬಯಸ್ತೀನಿ, ನಿಮ್ಮಂತ ಗುರುಗಳು ಒಂದು ಗುರುಕುಲ ತೆಗಿಬೇಕು. ನಿಮ್ಮಲ್ಲಿ ಅಂತ ಒಂದು ಅದ್ಭುತವಾದಂತ ಯಾರೇ ಆದ್ರೂ ಕೂಡ ಆ ತರ ನಿಮ್ಮಲ್ಲಿ ನಿಮ್ದು ಶಿಕ್ಷಣ ಕಲ್ತ್ರೆ ಗುರುಗಳ ಒಂದು ಉತ್ತಮ ಸ್ಥಾನ. ಯಾಕಂದ್ರೆ ಸತ್ಯ ಎಲ್ಲಿದೆ ಅಂದ್ರೆ ಅದು ನಿಮ್ಮಂತವ್ರ ಬಾಯಲ್ಲಿದೆ ಗುರು. ಬಹಳ ಬಹಳ ಧನ್ಯ ಧನ್ಯ, ಮನಸ್ಸು ಸಂತೃಪ್ತವಾಯಿತು. ಎಲ್ಲ ಕೃಷ್ಣನಿಗೆ ಅರ್ಪಣೆ. ನಿಮ್ಗೆ ಒಳ್ಳೆಯದಾಗಲಿ, ತಂಗಿ ಬದುಕು ಉದ್ಧಾರವಾಗಲಿ, ಮತ್ತು ಆ ವ್ಯಕ್ತಿಯ ಬದುಕು ಕೂಡ ಸಜ್ಜನ ಬುದ್ಧಿ ಬಂದು ಒಳ್ಳೆಯವರ ಸಹವಾಸ ಸಿಕ್ಕಿ ಅವ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ತಾಯಿಗೆ ಆದಷ್ಟು ಶುಭ ಸುದ್ದಿ ಆದಷ್ಟು ಬೇಗ ಬರಲಿ. ನಿಮಗೂ ಕೂಡ ಎಲ್ಲವನ್ನು ನಿಭಾಯಿಸುವ ಶಕ್ತಿಯನ್ನು ಭಗವಂತ ಕೊಡಲಿ. ನಮ್ಮ ಭಗವಂತನ ಅನುಗ್ರಹ ನಿಮಗಿರಲಿ. ನನಗೊಂದು ಮನಸ್ತೃಪ್ತಿ ಆಯಿತು. ನೀವು ತಂಗಿ ಬಗ್ಗೆ ಮಾತಾಡಿದ್ದು, ಕುಟುಂಬದ ಬಗ್ಗೆ ಮಾತಾಡಿದ್ದು, ತಾಯಿ ಬಗ್ಗೆ ಮಾತಾಡಿದ್ದು, ಒಟ್ಟಾರೆ ಸಂಸಾರದ ಜವಾಬ್ದಾರಿ ಮೇಲೆ ಬಿದ್ದು ನಿಮ್ಮನ್ನು ಏನು ಒಸಕಿ ಆಗ್ತಾಯಿದ್ರು ಕೂಡ ಆ ನೋವಿನಲ್ಲೂ ನೀವು ಸ್ವಯಂ ಇತರರ ಉದ್ಧಾರ ಅಥವಾ ಇತರರ ಉನ್ನತಿಯ ಬಗ್ಗೆನೇ ಮಾತಾಡ್ತಿದ್ದೀರಿ. ನನ್ನ ವೈಯಕ್ತಿಕ ಆಶೀರ್ವಾದ, ಹಾರೈಕೆಗಳು. ಭಗವಂತ ನಿಮಗೆ ಹೆಚ್ಚು ಶಕ್ತಿ ಕೊಡ್ತಾನೆ. ನೀವು ಪೂರ್ಣಾಯುಷಿಗಳಾಗಿ, ನಿಮಗೆ ಒಳ್ಳೆಯದಾಗಲಿ. ತುಂಬಾ ಧನ್ಯವಾದಗಳು. ಶುಭವಾಗಿ. ತುಂಬಾ ಧನ್ಯವಾದಗಳು. ನೋಡಿ, ಇಲ್ಲಿ ಮದುವೆಯಾದ 7ನೇ ದಿವಸಕ್ಕೆ ಗಂಡ ಈ ರೀತಿ ಜೈಲಿಗೆ ಹೋದ್ರು ಅಂದಾಗ ಆ ಹೆಣ್ಣಿನ ಬದುಕು ಅಥವಾ ಹೆಣ್ಣಿನ ಯೋಚನೆ, ಪಾಪ ಆಕೆಗೆ ಅಷ್ಟು ಪ್ರಬುದ್ಧತೆ ಅಥವಾ ಅಷ್ಟು ಬಾಂಧವ್ಯ ಬೆಸುಗೆ ಗಂಡನೊಂದಿಗೆ ಇಲ್ಲದೇ ಇತ್ತೋ ಏನೋ, ಇರಲಿಲ್ವೋ ಏನೋ. ಬಟ್ ದಯವಿಟ್ಟು ಏನೇ ಇರಲಿ, ನೀವು ರಾಜಕಾರಣಿಗಳ ಜೊತೆ ಇರಿ, ಏನಾದರೂ ಇರಿ, ಮದುವೆ ಅಂತ ಆದಾಗ ಬ್ಯಾಚುಲರ್ ಮನಸ್ಥಿತಿ ಬಿಟ್ಟುಬಿಡ್ಬೇಕು. ಫ್ರೆಂಡ್ಸ್ ಕರೀತಾರೆ, ಬರೋ ಅಲ್ಲಿಗೆ ಹೋಗೋಣ, ಅವ್ನು ನೋಡಿಬೇಕು, ಇವ್ನು ನೋಡಿಬೇಕು, ಬೇಡ. ಅವರವ್ರು ಮಾಡಿದ್ದ ಅವರವ್ರು ಅನುಭವಿಸ್ಕೊಳ್ಳಿ, ಆಯಿತಾ? ನನ್ನ ಫ್ರೆಂಡ್ಸಿಗೆ ನಾನು ಪ್ರಾಣ ಕೊಡ್ತೀನಿ ಎಂದುಕೊಂಡು ಫ್ರೆಂಡು ಬಾರೋ ಅವನಿವತ್ತು ನನ್ನನ್ನು ಗುರಾಯಿಸ್ಬಿಟ್ಟ, ನನಗೊಂದು ನೆಗೆಟಿವ್ ಕಮೆಂಟ್ ಹಾಕಿದ್ದಾನೆ, ಅವನನ್ನು ವಾಡ್ದು ಬರೋಣ ಬಾರೋ ಅಂತ ಅಂದಾಗ, ದಡ್ಡ, ಅದಕ್ಕೆಲ್ಲ ನನ್ನ ಫ್ರೆಂಡ್ಶಿಪ್ ಬಳಸ್ಕೊಳ್ತೀಯಾ? ನೆಗೆಟಿವ್ ಕಮೆಂಟ್ ಹಾಕಿದ ತಕ್ಷಣ ಅವನು ಹಾಳಾದ, ನೀನು ಹಾಳಾಗಿದ್ದಲ್ಲ. ಬೇಡ, ನಿನ್ನ ಮನೆ ಮುಂದೆ ಬಂದು ಅವನಿಗೆ ತೊಂದರೆ ಕೊಟ್ಟಾಗ ನನ್ನನ್ನು ಕರಿ, ನಾನು ಬರ್ತೀನಿ. ಹೀಗೆ ದೂರದಲ್ಲಿ ಯಾರೋ ಕೈ ತೋರಿಸ್ದ, ಕೆಟ್ಟದಾಗ ಸನ್ನೆ ಮಾಡ್ದ, ಏನೋ ಅಂದ ಅಂತ ಹೋಗಿ ಹೊಡೆಯೋದಾದರೆ ನಿಮ್ಮ ಬದುಕು ನೆಮ್ಮದಿ ಇರಲ್ಲ. ಅದೆಲ್ಲ ಒಳ್ಳೇದಲ್ಲ ಕಣೋ ಅಂತ ಸ್ನೇಹಿತರಿಗೆ ಹೇಳಬೇಕು. ಅದು ಬಿಟ್ಟು ನೀನು ಕರೆಯೋ, ನಾನು ಬಂದ್ಬಿಡ್ತೀನಿ, ಇಬ್ಬರು ಹೊಡೆದು ಬಿಡೋಣ, ಆಯಿತು, ಆತುರದಲ್ಲಿ ಮಾಡ್ಕೊಂಡಿದ್ದಕ್ಕೆ ಏನಾಯ್ತು ಇವತ್ತು ಜೀವನ? ಬೇಡ್ರಪ್ಪ. ಒಳ್ಳೆಯದಾಗಲಿ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ. ಆದರೆ ಅದರಿಂದ ಆಚೆ ಒಂದು ಮನಪರಿವರ್ತನೆ ಸ್ವಯಂ ನಿಮ್ಮೊಳಗಡೆ ಆದರೆ ಜಗತ್ತು ನಿಮಗೆ ಮತ್ತೊಂದು ಅವಕಾಶ, ಭಗವಂತ ನಿಮಗೊಂದು ಅವಕಾಶ ಕೊಡ್ತಾರೆ. ದೇವರು ನಿಮ್ಮನ್ನು ಚೆನ್ನಾಗಿಡಲಿ.